ಗಜಮುಖ ನಿನ್ನ ಪಾದವಾಲನೆ ಗಜಮುಖ ನಿನ್ನ ಪಾದವಾಲನೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ಓ ದೇವ ನಿಜವಾಗಿ ಕರುಣಿಸುವರಗಳ ಪ್ರಭುವೆ ದೇವ ಗಜಮುಖನೇ ಔದುಂಬರಾಣಿ ಪುಷ್ಪಾಣಿ ಶ್ವೇತವರ್ಣಂಚ ವಾಯಸಂ ಮತ್ಸ್ಯಂ ಪಾದಂ ಜಲೆ ಪಶ್ಯೇತ್ ನ ಚ ನಾರಿ ಹೃದಯ ಸ್ಥಿತೋ ಮತ್ಸ್ಯಪಾದಂ ಜಲೆ ಪಶ್ಯೇತ್ ನ ಚ ನಾರಿ ಹೃದಯ ಸ್ಥಿತೋ ಕಿರುನಗು ಸೂಸಿ ಬಲೆಯನು ಬೀಸಿ ಕಿರುನಗು ಸೂಸಿ ಬಲೆಯನು ಬೀಸಿ ಕೈವಳು ಪುರುಷರ ಮನವನು ಘಾಸಿ ಕೈವಳು ಪುರುಷರ ಮನವನು ಘಾಸಿ ಈ ಜೀವನವು ಜೋಕಾಲಿ ಆ ವಿಧಿ ಹಾಡುವ ಲಾಲೆ ಆ ವಿಧಿ ಹಾಡುವ ಲಾಲೆ ಹೆಣ್ಣುಗಳನ್ನು ನಂಬದಿರು ಬಣ್ಣನೆ ಮಾತ ಕೇಳದಿರು ಹೆಣ್ಣುಗಳನ್ನು ನಂಬದಿರು ಬಣ್ಣನೆ ಮಾತ ಕೇಳದಿರು ಹೆಣ್ಣಿನ ರೂಪದಿ ಆಡಿಸುವ ವಿಧಿ ಕಾಲ ಮಹಿಮೆಯ ಏನೆಂಬೆ ಕಾಲ ಮಹಿಮೆಯ ಏನೆಂಬೆ ಈ ಜೀವನವು ಜೋಕಾಲಿ ಆ ವಿಧಿ ಹಾಡುವ ಲಾಲೆ ಆ ವಿಧಿ ಹಾಡುವ ಲಾಲೆ ನಟ್ಟಿರುಳ ಕಾಲದಳು ಅಕ್ಷರ ಜಡ್ಡಿ ರಕ್ಕದರು ತನ್ನಯೋಯ್ ಪೂಟ ಜಾಮೋದಲು ಅಟ್ಟಿಕೊಂಡ ಬಡರಕ್ಷಳೋಯ್ ಇದೇನು ಆಶ್ಚರ್ಯ! ನಾನೇ ಸಾಕಿ ಸಲಹಿದ ನನ್ನ ಸೊಸೆ ನನ್ನ ಕಣ್ಣಿಗೆ ಮಣ್ಣೆರಚಿ ಮಾಡ್ತಾ ಇದ್ದಾಳೆ. ಇದು ಮೋಸ ಮೋಸ ಮೋಸ. ಬಿಡುವುದಿಲ್ಲ, ಹಿಡೀರಿ ಅವಳನ್ನ, ಹಿಡೀರಿ. ಗದ್ದಲವನ್ನು ಅಲಿಸಿದ ಸತ್ಯ ಗದ್ದಲವು ಅಲಿಸಿದ ಸತ್ಯನು ಎಂದ ನೋಗಲಿ ನಿಶ್ಚಯಗೊಳ್ಳದು ಸತ್ತ ಅಡಗಿ ಬೇಡಲು ಮಾಡಲು ಶೀಘ್ರದಿಂದ ಅಮರಾವತಿಯ ಗಡಿ ಪ್ರದೇಶದಲ್ಲಿ
ಅದರಲ್ಲಿಯೂ ಅಪರಾತ್ರಿಯ ಕಾಲದಲ್ಲಿ ಪುರ ಸಮೀಕ್ಷೆಗೆಂದು ಬಂದು ಗುಡಿಯೊಂದರಲ್ಲಿ ತಂಗಿದ ಈ ಹೊತ್ತಿನಲ್ಲಿ ಅದೇನದು ಗದ್ದಲ ವಿಚಾರಿಸಿಕೊಳ್ತೇನೆ. ಮನೋಜ, ಅಪೂರ್ವ. ಅವನು ಓಡಿ ಹೋದ್ನಲ್ಲ, ಎಲ್ಲಿಗೋ ಓಡಿದ್ದು ಅವನು? ಅಯ್ಯೋ, ಓಡ್ದ ಪುಣ್ಯಾತ್ಮ, ನನಗ್ ಗೊತ್ತಿರುವುದು ಅಷ್ಟೇ. ಬಾ ಹೋಗುವ. ಹೋಗುವುದೇ ಹಾ. ಒಂದು ಸಮಸ್ಯೆ ಉಂಟಲ್ಲ. ಏನು? ನನ್ನ ಬಾಯಿ ವಾಸನೆ ಬರ್ತದ. ಕಸ್ತೂರಿ ಕಂಟ್ರೋಲ್ ಇಟ್ಕೊಂಡು ಪರಿಮಳ ಬಂತ ಅಂತ ಕೇಳಿದ್ರೆ ಆಗ್ತದೆ. ಯಾರಿಗೂ ಹೇಳ್ಬೇಡ ಆಯ್ತಾ? ಬಾ ಹೋಗು. ಹೇಳು ಹೋಗು. ನಿಲ್ಲಲು ದೂರ್ತನೆ ಎನ್ನುವುದು ನಿಲ್ಲಲು ದೂರ್ತನೆ ಎನ್ನುತ್ತ ಬಂದಲ್ಲಿ ಸತ್ಯನು ತಡೆದು ಮುಲ್ಲದ ಹೇಳೋ ಹೊತ್ತಿ ಇದ ಸಲ್ಲದ ಬೇದವನೆಂದು ನಡಿಗ ಖಳಾದಮ ಏನು ಮಾಡ್ತಾ ಇದ್ದೆ ಅನ್ನುವ ಪ್ರಜ್ಞೆ ಆದ್ರೂ ಉಂಟ ನನಗೆ. ಹೆಣ್ಣೊಬ್ಬಳನ್ನು ಅಟ್ಟಿಸಿಕೊಂಡು ಹೋಗುವುದರ ಜೊತೆಗೆ ಅವಳನ್ನು ಕೊಲ್ಲುವ ಪ್ರಯತ್ನದಲ್ಲಿ ತೊಡಗಿದ್ದಿ. ಪ್ರಪಂಚದಲ್ಲಿ ಹೆಣ್ಣು ಏನೇ ಅಪರಾಧ ಮಾಡಿದ್ರು ಅವಳು ವದಾರ್ಹರಾಗುವುದಿಲ್ಲ. ಯಾರ ನೀನು? ಯಾಕ ಹೇಗೆ ಮಾಡ್ತಾ ಇದ್ದಿ? ಶುಭದೋತನು ಈ ವಂಚಕಿಗೆ, ಶುಭದೋತನು ಈ ವಂಚಕಿಗೆ ಹತ್ಯೆ ನಿನಗೆ ಜಗೈ ಪದ್ಯ. ಹುಚ್ಚು ಹುಡುಗ ಬಂದು ನನ್ನನ್ನೇ ವಿಚಾರಿಸ್ತಾ ಇದ್ದೀಯ. ನನಗೂ ಆಕೆಗೂ ಇರುವ ಸಂಬಂಧ ಏನಾದ್ರು ನಿನಗೆ ಗೊತ್ತುಂಟಾ? ಏನು? ಹೇಳಿ ಕೇಳಿ ಅವಳ ಮಾವ ನಾನು, ಮಾದಯ್ಯ. ಅವಳಿಗೆ ಅನ್ನ ಕೊಟ್ಟವ ನಾನು, ಅವಳಿಗೆ ಬಟ್ಟೆ ಕೊಡುವವ ನಾನು, ಅವಳಿಗೆ ಆಭರಣ ಕೊಟ್ಟವ ನಾನು, ಇತ್ಯಾದಿ ಇತ್ಯಾದಿ ವಗೈರೆ ವಗೈರೆ ಅವಳಿಗೆ ವ್ಯವಸ್ಥೆ ಮಾಡುವವ ನಾನು. ಎಮ್ಮಲ್ಲಿಗೆ ನಾನು ಏನೋ ಮಾಡ್ತೇನೆ, ಕಡಿತೇನೆ, ಕೊಚ್ಚೇನೆ, ತಿಂತೇನೆ. ಕೇಳುವ ಅಧಿಕ ಪ್ರಸಂಗ ಮಕ್ಕಳು ನೀವ್ಯಾರ? ನಾವಲ್ಲ, ಹುಟ್ಟಿಸಿದ ಅಪ್ಪನೇ ಆದ್ರೂ ಕೊಲ್ಲುವ ಅಧಿಕಾರ ಇಲ್ಲ, ನೆನ್ಪಿಟ್ಟುಕೋ. ಕೇಳುವ ನೀವ್ಯಾರು ಅಧಿಕ ಪ್ರಸಂಗ? ನಮ್ಮನ್ನ ಯಾರು ಅಂತ ಪ್ರಶ್ನಿಸ್ತಾ ಇದ್ದೀಯ? ಇದಕ್ಕೆಲ್ಲ ಸಂಬಂಧ ಬೇಕು ಅಂತಿಲ್ಲ, ಕೇವಲ ಮಾನವೀಯ ಸಂಬಂಧಗಳಿದ್ರೆ ಸಾಕು. ಆದ್ರೆ ನಿನ್ನಂತ ಅವಿವೇಕಿಗೆ ಅದು ಅರ್ಥ ಆಗುವುದಿಲ್ಲ ಅಂತ ಆದ್ರೆ ನಮ್ಮ ಸಂಬಂಧ ಕೇಳು. ನೋಡು, ಆ ಕಡೆಯಲ್ಲಿ ನಿಂತಿರುವವನೇ ಅಮರಾಪುರದ ಯುವರಾಜ ಅಪೂರ್ವ, ಇವನೇ ಸೇನಾಧಿಕಾರಿಯ ಮಗ ಸತ್ಯ, ಮಂತ್ರಿಯ ಮಗ ಮನೋಜ. ನಾನು ಸಂಬಂಧ ಸಾಕಬೇಕಾ ನಿನಗೆ? ದೊಡ್ಡವರ ಮಕ್ಕಳೆಂಬ ಕಾರಣದಿಂದ ಬಂದು ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದೀರಾ? ಅಧಿಕಾರಿಗಳ ಮಕ್ಕಳಾದ್ರೆ ನನಗೇನಂತೆ? ನೀವು ಈ ರೀತಿಯ ವ್ಯವಹಾರದಲ್ಲಿ ಮುಂದಾದವ ನಾನೇನು ಸಾಧಾರಣ ವ್ಯಕ್ತಿ ಅಲ್ಲ. ನನ್ನ ವಿಚಾರ ತಿಳಿಯದೆ ಬಂದು ಈ ರೀತಿ ಮಾತನಾಡ್ತಾ ಇದ್ದೀರಾ ನೀವು. ಕಾಣುತ್ತಿರುವಂತಹ ನವಿಲೂರು ಗ್ರಾಮದ ಗ್ರಾಮಾಧಿಕಾರಿ ಮಾದಯ್ಯ. ಇವಾಗ ಗ್ರಾಮಾಧಿಕಾರಿ ಅಂತೆ ಸತ್ಯ. ಇವ ಮಾತಾಡುವುದು ಸರಿಯೇ? ವಿಷಯ ಗೊತ್ತಿಲ್ವಾ ನಿನಗೆ? ಏನು? ಭಿಕ್ಷುಕ, ಫಲಜ್ಯೋತಿಷಿ, ಇಲಿ, ನೊಣ, ಸೊಳ್ಳೆ, ಸೂಳೆ ಗ್ರಾಮಾಧಿಕಾರಿ ಇವರೆಲ್ಲ ಒಂದೇ ಸಾಲಿಗೆ ಸೇರುವವರು, ಇನ್ನೊಬ್ರು ರಕ್ತ ಹೀರಿ ಬದುಕುವವರು. ಇಂಥ ಪಾಪಿ ಮಕ್ಕಳನ್ನೆಲ್ಲ ಮಾತಾಡಿಸುವುದಲ್ಲ. ಅವನಿಗೆ ಶಿಕ್ಷೆ ಏನು ಗೊತ್ತೋ? ಆಯ್ತಲ್ಲ, ಒಂದ್ ಕೆಲಸ ಮುಗೀತು, ಹೇಳಿ ಹೋಗುವ ಬೇಗ ಬೇಗ. ಏನ್ ಅವಸರ? ಅದು ಅವಸರ ಅಂದ್ರೆ ನಾನಲ್ಲ ಅರ್ಧಕ್ಕೆ ಬಿಟ್ಟು ಬಂದಿದ್ದೇನೆ ಓಡಿ, ಗೊತ್ತುಂಟ? ನಮ್ಮದೀಗ ಅರ್ಧಕ್ಕೆ ನಿಂತಿದೆ, ಗೊತ್ತುಂಟ? ಮುಗೀತಲ್ಲ ಕತೆ. ಇಲ್ಲಪ್ಪ, ನೋಡಲ್ಲಿ ಅನಾಥ ಸ್ಥಿತಿಯಲ್ಲಿ ನಿಂತಿದ್ದಾಳೆ. ಯಾರು ಏನಂತ ಒಂದು ಧೈರ್ಯದ ಮಾತುಗಳನ್ನಾದ್ರೂ ಹೇಳುವುದು ಬೇಡ? ಖಂಡಿತ ಹೇಳಬೇಕು, ಮಾತಾಡಿಸು. ಸುಂದರಿ, ಗಾಬರಿ ಬೇಡ. ತಾತ್ಕಾಲಿಕವಾಗಿ ನಿನಗೊದಗಿರುವಂತಹ ಕಷ್ಟದಿಂದ ನಾವು ಪಾರು ಮಾಡಿದ್ದೇವೆ. ಅವನಿಗೂ ನಿನಗೂ ಇರುವಂತಹ ಸಂಬಂಧ ಏನು? ನಿನ್ನನ್ನು ಕೊಲ್ಲುವ ಪ್ರಯತ್ನದಲ್ಲಿ ತೊಡಗಿದ್ದ ಯಾಕೆ? ಒಂದು ಪರಿಚಯ ಹೇಳ್ತೀಯಾ? ಬೇಗ ಬೇಗ ಹೇಳು, ನಮಗೆ ಬೇಗ ಹೋಗ್ಲಿಕ್ಕುಂಟು. ಮಾತು ಬರುವುದಿಲ್ವಂತೋ? ಸತ್ಯ, ದೇವರು ಎಂತ ಕ್ರೂರಿ ಅಲ್ವೇನು? ಇಂಥ ಮುಗ್ಧ ಸೌಂದರ್ಯವತಿಯಾದಂತೆ ಇವಳಿಗೆ ಮಾತನಾಡುವ ಶಕ್ತಿಯನ್ನೇ ಯಾರೂ ಪಶ್ಚಾತ್ತಾಪ ಪಡುವ ಅಗತ್ಯ ಇಲ್ಲ. ಇದು ಅವಳ ದೌರ್ಭಾಗ್ಯ ಅಲ್ಲ, ಎಲ್ಲ ವಿಧಿಯ ವಿಲಾಸ. ವರ್ಷಕ್ಕೊಂದೊಂದು ಮೂಕಿಯರೇ ಸಿಗಬೇಕು ಅಂತ ಅವ ಬರೆದಿಟ್ಟಿರುವಾಗ ನಮ್ಮಿಂದ ಏನ್ ಮಾಡ್ಲಿಕ್ಕೆ ಆಗ್ತದೆಯೋ? ಅಪೂರ್ವ, ಹಾಗೆ ಆಕ್ಷೇಪ ಮಾಡಬೇಡಪ್ಪ. ಮನುಷ್ಯನಿಗೆ ಉಂಟಾಗುವಂತ ಅಂಗ ವೈಕಲ್ಯ ಉಂಟು ನೋಡು, ಅದೆಲ್ಲ ಅವರವರ ಪೂರ್ವಾರ್ಜಿತ ಕರ್ಮ ಫಲ. ಏನ್ ಮಾಡ್ಲಿಕ್ಕೆ ಬರ್ತದೆ? ಹೌದು, ಕಳೆದ ವರ್ಷ ಒಂದು ಮೂಕಿ, ಈ ವರ್ಷ ಇಲ್ಲೊಂದು ಮೂಕಿ ಅಂತೂ ಆಯ್ತಲ್ಲ. ಅಪೂರ್ವ, ಅವಳು ಮೂಕಿ ಆದ್ರೂ ಅವಳಿಗೆ ಒಂದು ಮನಸ್ಸಿದೆ ಎನ್ನುವುದನ್ನು ಮರೆತು ವ್ಯವಹರಿಸಬಾರದು. ಅಂತವರ ಕುರಿತಾಗಿ ನಾವು ಅನುಕಂಪ ತೋರಿಸಬೇಕು. ಬೇಗ ಬೇಗ ಮಾತ್ರ. ಸುಂದರಿ, ಕಡೆ ಪಕ್ಷ ಒಂದು ನಿನ್ನ ಹೆಸರನ್ನಾದ್ರೂ ತಿಳಿಯಬೇಕಲ್ಲ. ದಾರಿ ಏನು? ಬರೀಲಿಕ್ಕೆ ಬರ್ತದಾ? ಆಯ್ತು, ಈಗ ಇಲ್ಲೊಂದು ಎಲೆ ತಂದಿರಿಸಿದ್ದೇನೆ, ಇದರಲ್ಲಿ ನಿನ್ನ ಹೆಸರನ್ನು ಬರಿ. ಓ, ಈ ವರ್ಷ ಬರೆಯುವ ಮೂಕಿಯಾ? ಇರ್ಲಿ ಇರ್ಲಿ. ಮೌನವಧರಿಸಿ ಹೆಸರನ್ನು ಮಾತ್ರ ಬರೆವಳು. ಮನೋಜ, ಇವಳ ಹೆಸರು ಶ್ರೀ. ಇದಾಗುವುದಲ್ಲ ಹೋಗುವುದಲ್ಲ, ಹೇಳಿ ಹೋಗುವ. ಯಾಕೆ? ಇವಳ ಹೆಸರನ್ನು ಕೇಳಿದಾಗ ಶ್ರೀ ಎನ್ನುವುದಾಗಿ ಹೇಳಿದ್ಲು. ಇನ್ಯಾರಲ್ಲಿ ಆದ್ರೂ ಹೋಗಿ ಹೆಸರನ್ನು ಅಂತ ಕೇಳಿದ್ರು ಓಂ ಅಂತ ಹೇಳಿದ್ರೆ ಕಷ್ಟ. ಹಾಗೆ ಮತ್ತಾರಲ್ಲಿ ಆದ್ರೂ ಕೇಳಿದ್ರೆ ಏಶ್ ಅಂತ ಹೇಳ್ತಾರೆ. ಇದೆಲ್ಲ ಕೇಳುವುದಲ್ಲ ಹೇಳುವುದಲ್ಲ, ಹೇಳಿ ಹೋಗುವ. ಅಪೂರ್ವ, ನೀನು ಯೋಚಿಸಿದ್ದು ತಪ್ಪು ಅಂತಲ್ಲ. ಒಂದಕ್ಷರದ ಹೆಸರನ್ನು ನಾವು ಕೇಳಿದ್ದು ನೋಡಿದ್ದು ಪ್ರಥಮ ಹೌದು. ಒಂದಕ್ಷರದ ಹೆಸರು ಯಾರಿಗಿಲ್ಲದೆ ಹೋದ್ರು ಇವಳ ಒಂದಕ್ಷರ ಯಾವುದು ಅಂತ ನಾವು ಚೆನ್ನಾಗಿ ಯೋಚನೆ ಮಾಡಬೇಕು. ಶ್ರೀ, ಆದಿ ಅಂತ್ಯಗಳಿಲ್ಲದೆ ಹೋದಂತಹ ಶುಭ ಸೂಚಕವಾದಂತಹ ಶ್ರೀ. ಈ ಪ್ರಪಂಚದಲ್ಲಿ ಯಾವುದೇ ಪ್ರಾರಂಭ ಆಗುವುದಿದ್ರು ಅದು ಶ್ರೀಯಿಂದ. ಶ್ರೀ ಎನ್ನುವ ಹೆಸರು
ಇವಳದ್ದಲ್ಲದೆ ಹೋದ್ರು ಶ್ರೀಯಿಂದ ಪ್ರಾರಂಭವಾಗುವ ಯಾವುದೋ ಒಂದು ಹೆಸರು ಇರಬಹುದು. ನೋಡೋಣ ನಮ್ಮ ಪಾಲಿಗೆ ಯಾವ ಶ್ರೀ ಆಗ್ತಾಳೆ ಅಂತ ನೋಡಿದ್ರೆ ಆಯ್ತು. ಅಂತೂ ಏಕಾಕ್ಷರದ ನೂತನ ಪ್ರಯೋಗ. ಇನ್ಯಾರಾದ್ರೂ ಈ ಪ್ರಯೋಗ ಮಾಡಿದ್ರೆ ನೀವು ಕದ್ರಿ ಅಂತ ಹೇಳಲಿಕ್ಕೆ ತೊಂದರೆ ಇಲ್ಲ. ಹೇಳುವುದಕ್ಕೆ ಬುದ್ಧಿದ್ದವರಿಗೆ ಅರ್ಥ ಆಗ್ತದೆ. ಹೌದು, ಬೇಗ ಬೇಗ ಹೋಗು ಹೋಗ. ಏನು ಅವಸರ ನಿನ್ನ? ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥವೇ ಆಗುವುದಿಲ್ಲ. ಅರ್ಧಕ್ಕೆ ಬಿಟ್ಟು ಬಂದಿದ್ದೇನೆ ಅಲ್ಲಿ. ನಮ್ಮದೀಗ ಅರ್ಧಕ್ಕೆ ನಿಂತಿದೆ ಅಂದ್ರೆ ನಿನಗೂ ಅರ್ಥ ಆಗುದಿಲ್ಲ. ಬೇಗ ಬೇಗ ಮುಗಿಸಿ. ಸುಂದರಿ, ಇನ್ಯಾವುದೇ ಭಯ ನಿನಗಿಲ್ಲ. ಹೋಗು, ನಿನ್ನ ಮನಸ್ಸೆಕ್ಕು. ಅನಾಥೆಯ ಒಂಟಿಯ ನೀನು ಮನೋಜ. ಸತ್ಯ, ನಾವೊಂದು ಕೆಲಸಕ್ಕೆ ಕೈ ಹಾಕಬಾರ್ದು. ಹಾಕಿದ ಬಳಿಕ ಅರ್ಧದಲ್ಲಿ ಬಿಡಬಾರ್ದು. ನಾವ್ ಇವಳನ್ನ ಇಲ್ಲೇ ಬಿಟ್ಟು ಹೋಗ್ತೇವೆ ಅಂತ ಆದ್ರೆ ರಕ್ಷಣೆ ಮಾಡಿದ್ದೆ. ವ್ಯರ್ಥ ಅಂತ ಆಗ್ತದೆ. ಇವಳನ್ನ ಕರ್ಕೊಂಡು ಹೋಗುದು ಒಳ್ಳೇದು. ಹೋಗೋಣ. ಯಾಕೋ ಸುಮ್ಮನೆ ಕುಲ ಜಾತಿ ಗೋತ್ರ ಅದೆಲ್ಲ ಗೊತ್ತಿಲ್ಲದೆ ಕರ್ಕೊಂಡು ಹೋಗಿ ಅದೊಂದು ರಗಳೆ ಆಗುವುದು ಬೇಡ. ಹೇಳಿ ಹೋಗುವ ನಮ್ಮಷ್ಟಕ್ಕೆ ನಾವು. ಅಪೂರ್ವ, ಸ್ತ್ರೀ ಮೂಲ, ನದಿ ಮೂಲ, ಋಷಿ ಮೂಲವನ್ನು ಶೋಧಿಸಬಾರದು ಅಂತ ತಿಳಿದವರು ಹೇಳಿದ್ರು. ಮೂಲದ ಸುದ್ದಿಯೇ ನನಗೆ ಬೇಡ, ನೀವೇ ಏನು ಅಂತ ಮಾಡಿ. ಮನೋಜ, ಇವಳಿಗೊಂದು ಒಳ್ಳೆ ವ್ಯವಸ್ಥೆಯನ್ನು ಒದಗಿಸಬೇಕು. ಹಾಗಂತ ನೀನೊಂದು ಉಪಕಾರ ನನಗೆ ಮೊದಲೇ ಮಾಡ್ಬೇಕು ನೋಡು. ಹೇಳು. ನಾವು ಇವಳನ್ನು ಎಲ್ಲಿ ಇರಿಸ್ತೇವೆ ಎನ್ನುವುದು ಆ ಪುಣ್ಯಾತ್ಮನಿಗೊಂದು ಗೊತ್ತಾಗಬಾರದು. ಅಯ್ಯೋ, ಮೇಣ ಅಂಟತಾ ನಾವು. ಹೇ, ಸರಿಯಾದ ಸ್ಥಳ ಒಂದು ಹೊಳಿತು. ಎಲ್ಲಿ? ನಮ್ಮೂರ ಹಾಲಪ್ಪ ಗೌಳಿಗನ ಮನೆ. ಇವಳಿಗೆ ಯೋಗ್ಯ ಆಶ್ರಯ ತಾಣ. ಅವನು ವೃದ್ಧ. ಅವನಿಗೊಬ್ಬಳು ಮಗಳಿದ್ದಾಳೆ, ರೇವತಿ ಅಂತ ಹೆಸರು. ಇವಳಿಗೆ ಜತೆಗಾತಿ ಆದ ಹಾಗೆ ಆಯ್ತು. ಜೊತೆಗೆ ಅವನಿಗೆ ಬೇರೆ ಗಂಡು ಮಕ್ಕಳಿಲ್ಲವಾದ್ರಿಂದ ಇವಳ ಮಾನ ಪ್ರಾಣಕ್ಕೆ ಹಾನಿ ಇಲ್ಲ. ಮಹಾರಾಜರು ಹೇಳಿದ್ರು ಅಂತ ಆದ್ರೆ ಖಂಡಿತ ಆಶ್ರಯ ಕೊಡ್ತಾರೆ. ಅವರ ಒಪ್ಪಿಗೆಯನ್ನು ಪಡೆಯೋಣ. ಹೇಳಿ ಹೋಗು ಹೋಗು ಹೋಗು. ಹೋಗು ಹೋಗು. ಹೇಳು. ಗೆಳೆಯರು ಭಯರು ಕೇಳೆ ಗೆಳೆಯರು ಭಯರು ಕೇಳಿರೆನ್ನಯ ಹೊಲದಿ ನೋಡಿ ಕೊಡುತ್ತೀಯ ಪ್ರಶ್ನೆಯ ನಳಿ ನಮಗಿಯರು ಮಾನಸರೋದನೆ ಬೆಳೆಯದೆ ನಳಿ ನಮಗಿಯರು ಮಾನಸರ ನಳಿ ನಮಗಿಯರು ಮಾನಸದ ನೆಲೆ ಬೆಳೆಯದೆ ಸತ್ಯ, ಮೈ ಮನಸ್ಸೆಲ್ಲ ಎಷ್ಟು ಹಗುರವಾಗಿದೆ ನೋಡಿ ಇವತ್ತು. ಹೌದು, ಅದು ಹಾಗೆಯೋ ಈ ಪ್ರಪಂಚದಲ್ಲಿ ಒಂದು ಒಳ್ಳೆ ಕೆಲಸ ಮಾಡುವುದಕ್ಕೆ ನಮ್ಗೆ ಕಷ್ಟ ಆಗಬಹುದು, ಶ್ರಮ ಆಗಬಹುದು. ಆದ್ರೆ ಅದಕ್ಕೆ ಸರಿಯಾದಂತಹ ಫಲ ಸಿಕ್ಕಿದಾಗ ನಮ್ಮ ನೋವೆಲ್ಲವೂ ಮಾಯವಾಗಿ ಹೊಸ ಉತ್ಸಾಹ ನಮ್ಮಲ್ಲಿ ಮೂಡುತ್ತದೆ ಎನ್ನುವುದಕ್ಕೆ ಸಾಕ್ಷಿಯೇ ನಾವು. ಆ ಶ್ರೀ ಎನ್ನುವಂತಹ ಹೆಣ್ಣನ್ನು ರಕ್ಷಣೆ ಮಾಡುವಲ್ಲಿ ಸ್ವಲ್ಪ ನಮಗೆ ತೊಡಗುಂಟಾಗಿತ್ತು. ಆದ್ರೆ ಇವತ್ತು ಒಬ್ಬಳು ಹೆಣ್ಣಿಗೆ ರಕ್ಷಣೆಯನ್ನು ಕೊಟ್ಟಿದ್ದೇವೆ ಎನ್ನುವಂತಹ ಸಮಾಧಾನ, ಸಂತೋಷ ನನಗೆ. ಸತ್ಯ, ಯಾಕೋ ಏನು ಒಂದು ಕುತೂಹಲ ನನಗೆ. ಹಾಗಂತ ಇದು ಪ್ರಾರಂಭ ಆಗಿದ್ದು ಇವತ್ತಿನಿಂದ ಅಲ್ಲ, ಮೊದಲಿನಿಂದಲೂ ನನಗೆ ಈ ಕುತೂಹಲ ಇತ್ತು. ಆದ್ರೆ ನಾನು ಯಾರಲ್ಲೂ ಇದನ್ನು ಪ್ರಶ್ನಿಸುವುದಕ್ಕೆ ಹೋಗ್ಲಿಲ್ಲ. ಯಾಕೆ? ಸ್ಮೃತಿಗಳು, ಋಷಿವಾಕ್ಯಗಳು ಒಂದೊಂದು ಕಡೆಯಲ್ಲಿ ಒಂದೊಂದು ಸಿದ್ಧಾಂತವನ್ನು ಬೇರೆ ಬೇರೆಯಾಗಿ ಸಾರುವುದರಿಂದ ಅದು ಹಾಗೆ ಯಾಕೆ ಹೀಗೆ ಯಾಕೆ ಅಂತ ನಮ್ಮಂತ ಜನಸಾಮಾನ್ಯರು ಪ್ರಶ್ನಿಸುವುದಕ್ಕೆ ಹೋಗಬಾರದು ಎನ್ನುವ ಕಾರಣಕ್ಕೆ ಸುಮ್ಮನಿದ್ದೆ. ಆದ್ರೆ ನನ್ನ ಕುತೂಹಲ ತಡೆದುಕೊಳ್ಳುವುದಕ್ಕಾಗದೆ ಹೋದಂತಹ ಘಟನೆ ನಡೆದದ್ದು ನಿನ್ನೆ ದಿವಸ. ಆ ಶ್ರೀ ಎನ್ನುವಂತಹ ಹೆಣ್ಣನ್ನು ನಾವು ರಕ್ಷಣೆ ಮಾಡಿದ್ವು. ಮಾನವೀಯ ನೆಲೆಯಲ್ಲಿ ಯೋಚಿಸಿದ್ರೆ ನಮ್ಮ ಸ್ಥಾನದಲ್ಲಿ ಯಾರೇ ಇದ್ರು ಅದನ್ನೇ ಮಾಡ್ತಾ ಇದ್ರು. ಆದ್ರೆ ರಕ್ಷಣೆ ಮಾಡಿದಂತಹ ಹೆಣ್ಣನ್ನು ಅಲ್ಲೇ ಬಿಟ್ಟು ಬರಲಿಲ್ಲ. ಕರೆತಂದು ಅವಳಿಗೊಂದು ಆಶ್ರಯವನ್ನು ಕೊಟ್ಟು ವ್ಯವಸ್ಥೆ ಮಾಡಿದ್ದೇವೆ. ಅವಳ ಕುರಿತಾಗಿ ಯಾವುದೋ ಒಂದು ರೀತಿಯ ಅನುಕಂಪ. ನನ್ನ ಕುತೂಹಲ ಅಂತ ಹೇಳಿದ್ನಲ್ಲ, ಆ ಹೆಣ್ಣಿನ ಕುರಿತಾಗಿ, ಶ್ರೀ ಎನ್ನುವ ಹೆಣ್ಣಿನ ಬಗ್ಗೆ ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿರುವಂತಹ ಸ್ತ್ರೀ ಸಂಕುಲದ ಕುರಿತಾಗಿ, ಅವರ ಮನಸ್ಥಿತಿಯ ಕುರಿತಾಗಿ ನನಗೊಂದು ರೀತಿಯ ಕುತೂಹಲ. ನಮ್ಮ ಕುತೂಹಲವು ಸಹಜವಾದದ್ದೇ. ನೀನೇ ಸ್ವಲ್ಪ ಯೋಚನೆ ಮಾಡು. ಈ ಸೃಷ್ಟಿಯ ಮೂಲದಿಂದಲೇ ನಾವು ಯೋಚಿಸಿದ್ರು ಈ ಸಮಾಜದಲ್ಲಿ ಎಲ್ಲ ಆಗು ಹೋಗುಗಳಿಗೆ ಕಾರಣೀಕರ್ತಳಾದವಳು ಹೆಣ್ಣು. ಈ ಪ್ರಪಂಚದ ಸೃಷ್ಟಿಗೆ ಕಾರಣವೇ ಹೆಣ್ಣು ಮಾತ್ರ ಅಲ್ಲ. ನೀನೇ ಯೋಚನೆ ಮಾಡು. ಮಾತೃದೇವೋಭವ, ಪಿತೃದೇವೋಭವ, ಅಪ್ಪ ಅಮ್ಮ ಇಬ್ರು ದೇವರೇ ಆದ್ರೂ ತಾಯಿಗೆ ಅಲ್ಲಿ ಪ್ರಥಮವಾದಂತಹ ಸ್ಥಾನ. ಇನ್ನು ಆ ರೀತಿಯಾಗಿ ಯೋಚಿಸಿದ್ರೆ ಕವಿಗಳ ವಿಷಯದಲ್ಲಿ ನಾವು ಬಂದ್ರೆ ಅವರು ಹೆಣ್ಣನ್ನು ಬಿಟ್ಟವರಲ್ಲ, ಕಲೆಗಾರರ ವಿಷಯಕ್ಕೆ ಬಂದ್ರೆ ಅವರು ಹೆಣ್ಣನ್ನು ಬಿಟ್ಟವರಲ್ಲ. ಮಹಾಕವಿ ಕಾಳಿದಾಸನ ಕಲ್ಪನೆಯ ಕಾವ್ಯಕ್ಕೆ ಸಾಕಾರ ಮೂರ್ತಿಯಾಗಿ ಸಿಕ್ಕಿದವಳು ಹೆಣ್ಣು. ರವಿವರ್ಮನ ಕುಂಚಕ್ಕೆ ಕಲೆಯಾಗಿ ಸಿಕ್ಕಿದವಳು ಹೆಣ್ಣು. ಹಾಗಿದ್ರೆ ನಮ್ಮ ಈ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಇಷ್ಟೊಂದು ವಿಶಿಷ್ಟವಾದಂತಹ ಸ್ಥಾನಮಾನವನ್ನು ಕೊಟ್ಟರು ಯಾಕೆ? ಕೊಡಬೇಕು ಅಂತ ಆದ್ರೆ ಆ ಹೆಣ್ಣಿನ ಮನಸ್ಸು ಹೇಗಿರಬೇಕು? ಹಾಲಿನಷ್ಟು ಪರಿಶುದ್ಧವಾಗಿರಬೇಕು. ನನ್ನ ಕುತೂಹಲ ಗೊಂದಲಗಳಿರುವುದು ಅಲ್ಲಲ್ಲ. ಹೆಣ್ಣನ್ನು ಇಷ್ಟೊಂದು ಎತ್ತರದ ಸ್ಥಾನದಲ್ಲಿಟ್ಟು ಗೌರವಿಸಿದವರು ಹೆಣ್ಣನ್ನು ತೆಗಳಿದ್ರು, ಹೆಣ್ಣನ್ನು ದೂರಿದ್ರು. ಆ ಕುರಿತಾಗಿ ನನ್ನ ಕುತೂಹಲ. ಪ್ರಕೃತಿ ಪ್ರಧಾನವಾದಂತಹ ಈ ಪ್ರಪಂಚಕ್ಕೆ ಪುರುಷ ಪ್ರಧಾನವಾದಂತಹ ಪ್ರಪಂಚ ಅಂತ ಹೇಳಿದ್ರು. ಸ್ತ್ರೀ ಬುದ್ಧಿ ಪ್ರಳಯಾಂತಕ ಅಂತ ಹೇಳಿದ್ರು. ಹೆಣ್ಣಿನ ಬುದ್ಧಿ ಎನ್ನುವುದು ಮಹಾ ಪ್ರಳಯಕ್ಕೂ ಕಾರಣ ಆಗ್ತದೆ ಅಂತ. ಹಾಗಿದ್ರೆ ಹೆಣ್ಣಿನ ಮನಸ್ಸಿನ ಕುರಿತಾಗಿ ಯಾಕಿಂತಹ ದ್ವಂದ್ವ ಭಾವನೆ? ಹಲವಷ್ಟು ದಿನಗಳಿಂದ ನಾನು ಕಾಡುತ್ತಿದ್ದಂತಹ ಸಮಸ್ಯೆ ಇದು. ಆದ್ರೆ ಕೇಳುವುದಕ್ಕೆ ಸರಿಯಾದಂತಹ ಸಮಯ ಬಂದಿರಲಿಲ್ಲ. ಆದ್ರೆ ಇವತ್ತು ಸರಿಯಾದಂತಹ ಘಟನೆಯೂ ನಡೆದಿದೆ. ನನ್ನ ಆತ್ಮೀಯರಾದಂತಹ ನೀವು ಜೊತೆಗಿದ್ದೀರಿ. ಆದ್ರಿಂದಲೇ ಸಹಜವಾಗಿ ಈ ಕುತೂಹಲವನ್ನು ನಿಮ್ಮ ಮುಂದಿಡ್ತಾ ಇದ್ದೇನೆ.
ಹೇಳ್ತೇನೆ. ನೀವೇನಂತೀರಿ ಇದಕ್ಕೆ? ಯೋಚನೆ ಮಾಡುವ ಹಾಗೂ ಉಂಟು. ಮನೋಜ, नारी स्वर्ग के द्वारी नारी स्वर्ग के द्वारी सुविचारी सुप्रेम सुप्रेम ओरी दियो सुगुण संपन्न ದಯಾಮೂರುತಿಯ ಪೂಜಾರಳೆಂಬೆ ದಯಾಮೂರುತಿಯ ಪೂಜಾರಳೆಂಬೆ ಮನೋಜ, ಸತ್ಯ. ಬಹಳ ಸೊಗಸಾದ ಮಾತುಗಳನ್ನು ಆಡಿದೆ. ಈ ಪ್ರಶ್ನೆ ಇಂದು ನಿನ್ನೆಯ ಪ್ರಶ್ನೆ ಅಲ್ಲ. ಹಾಗಂತ ಸಮಾಜದಲ್ಲಿ ಹೆಣ್ಮಕ್ಕಳನ್ನು ಗೌರವಿಸಿದ್ರು ಅಲ್ಲಲ್ಲಿ ಅಪವಾದದ ಮಾತುಗಳು ಉಂಟು. ಹಾಗೆ ಕೇಳ್ತೀಯೋ, ಈ ಲೋಕದಲ್ಲಿ ಗುಣದೋಷಗಳಿಲ್ಲದೆ ಹೋದಂತಹ ವ್ಯಕ್ತಿಗಳು ಯಾರಿದ್ದಾರೆ ಹೇಳು? ಅದಿರುವುದಿದ್ರೆ ಒಬ್ಬ ಪರಮಾತ್ಮ ಮಾತ್ರ. ಪ್ರತಿಯೊಬ್ಬನಲ್ಲಿಯೂ ದೋಷವೂ ಇರ್ತದೆ, ಗುಣವೂ ಇರ್ತದೆ. ಹಾಗಂತ ಗುಣಗ್ರಾಹಿಯಾದವನು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆದ್ಯಾವುದು ಆ ಕುರಿತಾಗಿ ಯೋಚಿಸಬೇಕು. ನೀನು ವಿಚಾರ ಮಾಡು. ಹೆಣ್ಮಕ್ಕಳನ್ನ ಗೌರವಿಸುತ್ತಿರುವುದು ಇಂದು ನಿನ್ನೆಯ ಮಾತಲ್ಲ, ಸೃಷ್ಟಿಯ ಮೂಲದಿಂದಲೂ ಬಂದಂತಹ ಸತ್ಯ ವಿಷಯ ಅದು. ತ್ರಿಮೂರ್ತಿಗಳು ಹೆಣ್ಣನ್ನು ಗೌರವಿಸಲಿಲ್ಲವೇ ಹೇಳು? ದೇವತೆಗಳು ಹೆಣ್ಣನ್ನು ಗೌರವಿಸಲಿಲ್ಲವೇ ಹೇಳು? ಲೋಕದಲ್ಲಿ ಋಷಿಮುನಿಗಳು ಹೆಣ್ಣನ್ನು ಗೌರವಿಸಲಿಲ್ಲವೇ ಹೇಳು? ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ನಾರಿಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ನೆಲೆಸುವಂತಹ ನಂದನ ವನವಾಗ್ತದೆ. ಎಲ್ಲಿ ನಾರಿಯರನ್ನು ಗೌರವಿಸುವುದಿಲ್ಲವೋ ಅಲ್ಲಿ ಮಾಡಬಹುದಾದಂತಹ ಸತ್ಕಾರ್ಯಗಳಿಗೆ ಫಲ ಇಲ್ಲದೆ ಹೋಗ್ತದೆ. ಇಂತಹ ಪೂಜಾರ್ಹತೆ ಆ ಹೆಣ್ಣಿಗೆ ಯಾಕೆ? ಅವಳಲ್ಲಿ ಇರಬಹುದಾದಂತಹ ಸದ್ಗುಣಗಳೇ ಅದಕ್ಕೆ ಕಾರಣವಾಗಿರ್ತದೆ. ಎಂಬಲ್ಲಿಗೆ ಗಂಡಿನಲ್ಲಿ ಗುಣ ಇಲ್ಲ ಅಂತ ಅರ್ಥ ಅಲ್ಲ. ಒಳ್ಳೆ ಗುಣಗಳಲ್ಲಿ ಗಂಡಿಗಿಂತ ಹೆಣ್ಣು ಅಧಿಕಳಾಗಿರ್ತಾಳೆ. ಶಾಂತಿ, ಸಹನೆ, ತಾಳ್ಮೆ, ಕರುಣೆ, ಪ್ರೀತಿ, ವಾತ್ಸಲ್ಯ, ಅನುಕಂಪ, ದಯೆ ಇತ್ಯಾದಿ ಒಳ್ಳೆ ಗುಣಗಳೆಲ್ಲ ಹೆಣ್ಣಲ್ಲಿ ಯಾವತ್ತೂ ಮನೆ ಮಾಡಿಕೊಂಡಿರುವ ಕಾರಣಕ್ಕಾಗಿ ಹೆಣ್ಣನ್ನು ಗೌರವಿಸಿದ್ದಾರೆ. ಹೆಣ್ಣನ್ನು ಪುರುಷ ಗೌರವಿಸಲೇಬೇಕು. ವಿಚಾರ ಮಾಡು. ಒಬ್ಬ ಪುರುಷನ ಬದುಕಿನಲ್ಲಿ ಹೆಣ್ಣು ಬೇರೆ ಬೇರೆ ರೀತಿಯಲ್ಲಿ ಸಂಬಂಧಿಗಳಾಗಿ ಬರಬಹುದು. ಅಕ್ಕನೋ, ತಂಗಿಯೋ, ಅತ್ತಿಗೆಯೋ, ನಾದಿನಿಯೋ, ಹೆಂಡತಿಯೋ. ಯಾವುದೇ ಸಂಬಂಧ ಉಂಟಾಗುವ ಪೂರ್ವದಲ್ಲಿ ಗಂಡು ಹೆಣ್ಣಿನ ಮೊದಲ ಸಂಬಂಧ ಏನು ಹೇಳು? ತಾಯಿ ಮಕ್ಕಳ ಸಂಬಂಧ. ಹೌದಲ್ಲ? ಈ ಪವಿತ್ರವಾದ ಭಾವನೆಯೊಂದನ್ನು ಇರಿಸಿಕೊಂಡ ಅಂತಾದ್ರೆ ಪ್ರತಿಯೊಬ್ಬ ಹೆಣ್ಣಿನಲ್ಲಿಯೂ ಗೌರವವನ್ನು ತಾಳುತ್ತಾನೆ ಗಂಡಾದವನು. ಯೋಚನೆ ಮಾಡ್ಬೇಕಯ್ಯ. ನೀನು ಒಂದ್ ಮಾತನ್ನೇ ಕೇಳಲಿಲ್ವೋ? ಗಂಡೊಂದು ಹೆಣ್ಣಾರು. ಇದರ ಅರ್ಥ ಏನು? ಗಂಡಿಗಿರುವ ಗುಣ ಒಂದಾದ್ರೆ ಹೆಣ್ಣಿಗಿರುವ ಗುಣ ಆರಂತಲೇ ಅರ್ಥ. ಒಬ್ಬ ಪುರುಷ ಮನಸ್ಸು ಮಾಡಿದ್ರೆ ಒಬ್ಬನನ್ನು ಉದ್ಧರಿಸಿಯಾನು ಅಲ್ಲ, ಒಂದು ಕುಟುಂಬವನ್ನು ಉದ್ಧರಿಸಿಯಾನು. ಹೆಣ್ಣು ಮನಸ್ಸು ಮಾಡಿದ್ರೆ ಹಾಗಲ್ಲ, ಎರಡು ಕುಲವನ್ನು ಉದ್ಧರಿಸ್ತಾಳೆ. ತರುಣಿ ಉಭಯ ಕುಲ ತಾರಿಣಿ ಅಂತ ಹೇಳಿದ್ದು ಅದಕ್ಕೆ. ಹೆಣ್ಣು ಸಂಸಾರದ ಕಣ್ಣು, ನಾರಿ ಸ್ವರ್ಗಕ್ಕೆ ದಾರಿ, ನಾರಿ ಸುಖ ಸಂಸಾರಕ್ಕೆ ಸಹಕಾರಿ. ಯೋಚನೆ ಮಾಡಯ್ಯ, ಈ 6 ಗುಣಗಳು ಯಾವುದು? ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ರೂಪೇಶು ಲಕ್ಷ್ಮಿ, ಭೋಜ್ಯೇಶು ಮಾತಾ, ಶಯನೇಶು ರಂಭಾ, ಕ್ಷಮಯ ದರಿತ್ರಿ. ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿದೆ. ಹಾಗಂತ ಇದರ ಸರಿಯಾದ ಅರ್ಥಗಳೇನು? ಹೆಣ್ಣೊಬ್ಬಳು ಹೆಂಡತಿಯಾಗಿ ಒಬ್ಬ ಪುರುಷನ ಜೊತೆಯಲ್ಲಿ ಒಂದು ಗೃಹವನ್ನು ಪ್ರವೇಶ ಮಾಡಿದಾಗ ಗೃಹಿಣಿಯಾಗಿ ಹೇಗೆ ವರ್ತಿಸುತ್ತಾಳೆ? ಗಂಡನ ಸೇವೆ ಮಾಡುವ ಸಂದರ್ಭದಲ್ಲಿ ತಾನು ಅರ್ಧಾಂಗಿ ಎನ್ನುವ ದರ್ಪವನ್ನು ಕಾಣಿಸದೆ ತಾನು ತನ್ನ ಸ್ವಾಮಿಯ ಸೇವೆಗಾಗಿ ಬಂದಿರುವ ದಾಸಿ ಎನ್ನುವ ಮನೋಭಾವವನ್ನು ತಾಳುತ್ತಾಳೆ. ಗಂಡನ ಉತ್ಕರ್ಷೆಯನ್ನೇ ಅವಿಲಕ್ಷದಲ್ಲಿ ಇರಿಸಿಕೊಂಡಂತಹ ಹೆಣ್ಣು ಸಕಾಲಿಕವಾದ ಸರಿಯಾದ ಸೂಚನೆಯನ್ನು ಕೊಟ್ಟು ಗಂಡನ ಉನ್ನತಿಯನ್ನು ಬಯಸುತ್ತಾಳೆ. ಆಮೇಲೆ ರೂಪೇಶು ಲಕ್ಷ್ಮಿ. ಏನು ಚಂದ ಇದ್ದರೆ ಮಾತ್ರ ಲಕ್ಷ್ಮಿ ಅಲ್ಲ, ಧನ ಕನಕಾದಿ ಸಂಪತ್ತುಗಳಿದ್ದರಷ್ಟೇ ಲಕ್ಷ್ಮಿ ಅಲ್ಲ. ಯಸ್ಯ ಭಾರ್ಯ ಶುಚಿರ್ದಕ್ಷ ಭರ್ತಾರ ಮನುಗಾಮಿನಿ ನಿತ್ಯಂ ಮಧುರ ವಕ್ತ್ರೀಚ ಸ ರಮಾ ನ ರಮಾ ರಮಾ. ಯಾವ ಹೆಣ್ಣು ಹೆಂಡತಿಯಾಗಿದ್ದವಳು ಶುಚಿಯಾಗಿದ್ದು ದಕ್ಷಳಾಗಿದ್ದು ಗಂಡನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಿತ್ಯವೂ ಮಧುರವಾದ 4 ಮಾತುಗಳನ್ನು ಗಂಡನಲ್ಲಿ ಯಾರು ಆಡ್ತಾಳೋ ಅವಳೇ ಲಕ್ಷ್ಮಿ. ಬಿಟ್ರೆ ಕೇವಲ ವೈಕುಂಠದಲ್ಲಿದ್ದು ನಾರಾಯಣನ ಸೇವೆ ಮಾಡುವವಳಷ್ಟೇ ಲಕ್ಷ್ಮಿ ಅಲ್ಲಯ್ಯ. ರೂಪೇಶು ಲಕ್ಷ್ಮಿ ಅಂತ ಹೇಳಿದ್ದು ಅದನ್ನೇ. ಆಮೇಲೆ ಭೋಜ್ಯೇಶು ಮಾತಾ. ವಿಚಾರ ಮಾಡು. ಈ ದೇಹವನ್ನು ಪೋಷಿಸುವಲ್ಲಿ ತಾಯಿಗೆ ಸಮಾನರಾದ ವ್ಯಕ್ತಿಗಳು ಯಾರಿದ್ದಾರಯ್ಯ? ಮಾತಾ ಸಮಂ ನಾಸ್ತಿ ಶರೀರ ಪೋಷಣಂ. ಹಾಗೆ ತಾಯಿಯ ಹೆಂಡತಿ ಆದವಳು ಉಣಬಡಿಸುವ ಕಾಲಕ್ಕೆ ತಾಯಿಯ ಸ್ಥಾನವನ್ನು ಅಲಂಕರಿಸುತ್ತಾಳೆ. ಶಯನಾಗಾರದಲ್ಲಿ ತನ್ನ ಸ್ವಾಮಿಯು ತನ್ನ ಕಾರಣದಿಂದ ಸಂಪೂರ್ಣ ತೃಪ್ತಿ ಹೊಂದಬೇಕು ಎನ್ನುವ
ಸರ್ವಾರ್ಪಣ ಭಾವದೊಂದಿಗೆ ಸಹಕರಿಸುತ್ತಾಳೆ. ಆಮೇಲೆ ಕ್ಷಮಯಾ ಧರಿತ್ರಿ. ಈ ಪ್ರಪಂಚದಲ್ಲಿ ತಾಳ್ಮೆಗೆ ಪ್ರತೀಕ ಯಾವುದು ಕೇಳಿದ್ರೆ ಅದು ಭೂಮಿ. ಸರ್ವಂ ಸಹೇ ಅಂತ ಅದಕ್ಕೆ ಹೆಸರು. ಅದೇ ಯೋಗ್ಯವಾದ ಸ್ಥಾನವನ್ನು ಹೆಣ್ಣಾದವಳಿಗೆ ಕೊಟ್ಟಿದ್ದಾರೆ. ಸಮಾಜದಲ್ಲಿ ಗಂಡೊಬ್ಬನ ತಾಳ್ಮೆ ಕೆಡಬೇಕು ಅಂತಾದ್ರೆ ಬಹುದೊಡ್ಡ ಕಾರಣಗಳ ಅಗತ್ಯ ಇಲ್ಲ. ಸಣ್ಣ ಸಣ್ಣ ಕಾರಣಕ್ಕಾಗಿಯೂ ಮುನಸನ್ನು ತಾಳುವ, ಜಗಳ ಮಾಡುವಂತಹ ಪ್ರವೃತ್ತಿ ನಮ್ಮ ಗಂಡು ಮಕ್ಕಳದ್ದಾದರೆ ಹೆಣ್ಣು ಮಕ್ಕಳು ಹಾಗಲ್ಲವೇ ಅಲ್ಲ. ಎಷ್ಟೇ ಕಷ್ಟ ಬರಲಿ, ಏನೇ ನೋವಿರಲಿ, ಎಲ್ಲವನ್ನೂ ತನ್ನ ಒಡಲಾಳದಲ್ಲಿ ಅವಿತುಕೊಂಡು ಮುಖದಲ್ಲಿ ಮಂದಹಾಸವನ್ನು ಕಾಣಿಸುತ್ತಾ ತನ್ನ ಗಂಡನ ಹಾಗೂ ಮಕ್ಕಳ ಕ್ಷೇಮಕ್ಕಾಗಿ ಪರಿತಪಿಸುತ್ತಾಳೆ, ಚಿಂತಿಸುತ್ತಾಳೆ. ಅಂಥವಳನ್ನೇ ಹೇಳಿದ್ದು ಕ್ಷಮಯಾ ಧರಿತ್ರಿ. ವಿಚಾರ ಮಾಡು, ಗಂಡನ ಕಾರಣಕ್ಕಾಗಿ, ಗಂಡಿಗಾಗಿ ಇಷ್ಟೆಲ್ಲ ತ್ಯಾಗ ಮನೋಭಾವವನ್ನು ತಾಳಿದಂತ ಹೆಣ್ಣು ಪೂಜಾರ್ಹಳಲ್ಲದೆ ಲೋಕದಲ್ಲಿ ಇನ್ನೇನಾಗ್ತಾಳೆ ಹೇಳಯ್ಯ? ನಿನ್ನ ಮನಸ್ಥಿತಿ ಹೀಗ? ಒಂದೂ ಸರಿಯಲ್ಲ. ಸರಿಯಲ್ಲವಾದ ಸರಿಯಲ್ಲವಾದು ಸಟೆയിൽ ನೊರೆದೆಯಲೀಗ ಸಟೆയിൽ ನೊರೆದೆಯಲೀಗ ಮರಗರಗುವ ಕವಿತೆರದಳು ಶ್ರೀಮಲಯ ಮರಗರಗುವ ಕವಿತೆರದಳು ಶ್ರೀಮನ ಪರಿಪರಿ ವಂಚನೆ ಸ್ವಾರ್ಥದ ಕಣಜ ಮರಗರಗುವ ಕವಿತೆರದಳು ಶ್ರೀಮನ ಪರಿಪರಿ ವಂಚನೆ ಸ್ವಾರ್ಥದ ಕಣಜ. ಸತ್ಯ, ನೀನಾಡಿರುವಂತಹ ಎಲ್ಲಾ ಮಾತುಗಳನ್ನ ಕೇಳಿಸಿಕೊಂಡಿದ್ದೇನೆ. ಆದ್ರೂ ಒಂದು ನನ್ನ ಮನಸ್ಸಿಗೆ ಮಾತ್ರ ಹೋಗಲಿಲ್ಲ ನೋಡು. ಯಾಕೆ? ಯಾವುದು ಸ್ವೀಕಾರಾರ್ಹವಾದಂತಹ ವಿಷಯಗಳಾಗಿ ನನಗೆ ಕಾಣಲಿಲ್ಲ. ಕಾರಣ ಅಂದ್ರೆ ಹೆಣ್ಣನ್ನು ಅಷ್ಟೆಲ್ಲ ಎತ್ತರದ ಸ್ಥಾನದಲ್ಲಿಟ್ಟು ಪೂಜಿಸಬಾರದು. ಆ ಯೋಗ್ಯತೆಯೋ ಆ ಒಳ್ಳೆಯ ಮನಸ್ಸು ಅವಳಿಗೆ ಖಂಡಿತವಾಗಿಯೂ ಇಲ್ಲ. ನಾನು ಸ್ಪಷ್ಟವಾಗಿ ನಿನಗೊಂದು ಉತ್ತರವನ್ನು ಕೊಡ್ತೇನೆ. ಹೆಣ್ಣು ಈ ಪ್ರಪಂಚಕ್ಕೆ ಬಡಿದಿರುವಂತಹ ದೊಡ್ಡ ಹುಣ್ಣು. ಅವಳನ್ನು ನಂಬಿದವನ ಬಾಳು ಬರಿ ಮಣ್ಣು, ಅನುಮಾನವೇ ಇಲ್ಲ. ಅದಕ್ಕಾಗಿ ಅನುಭವಿಗಳು ನಮಗೆ ಕೆಲವು ಮಾತುಗಳನ್ನು ಹೇಳಿದ್ರು. ಈ ಹೆಣ್ಣಿನ ಬುದ್ಧಿ ಅಂದ್ರೆ ಹೇಗಿರ್ತದೆ ಗೊತ್ತಾ? ಪ್ರಮಾಣದಲ್ಲಿ ಮೊಣಕಾಲ ಕೆಳಗೆ ಅಷ್ಟೇ, ಅದಕ್ಕಿಂತ ಹೆಚ್ಚಿನ ಯೋಚನೆ ಅವರಿಗೆ ಇರುವುದಿಲ್ಲ. ಇನ್ನೂ ಒಂದು ವಿಚಾರವನ್ನು ಹೇಳಿದ್ರು. 100 ಜನ ಗಂಡಸರನ್ನಾದ್ರೂ ಒಂದುಗೂಡಿಸಬಹುದಂತೆ, 2 ಜಡವನ್ನು ಮಾಡ್ಲಿಕ್ಕೆ ಆಗುವುದಿಲ್ವಂತೋ ಗೆಳೆಯ. ಇಂತಹ ಅಲ್ಪಮತಿಗಳಾಗಿರ್ತಾರೆ. ಈರ್ಷಾಸೂಯ ಮತ್ಸರಗಳಿಂದ ಕೂಡಿರುವಂತಹ ಅವರ ಮನಸ್ಸೇ ಹಾಗೆ. ಮರದಿಂದ ಮರಕ್ಕೆ ಚರಿಸುವಂತಹ ಕಪಿಯೋಪಾದಿಯಲ್ಲಿ ಅವರ ಮನಸ್ಸಿರ್ತದೆ. ಎಷ್ಟು ಹೊತ್ತಿಗೆ ಏನು ಮಾಡ್ತಾರೆ ಅಂತ ಹೇಳುವುದು ಬಹಳ ಕಷ್ಟ. ಹಾಗಾಗಿ ಅಪಾಯಕಾರಿಗಳು ಅಂತ ಅವರನ್ನು ನಾವು ತಿಳಿಯಬೇಕೇ ಹೊರತಾಗಿ ಪೂಜಾರ್ಹರು ಅಂತ ತಿಳಿಯಬಾರದು. ಅದಕ್ಕಾಗಿಯೇ ನೀನು ಹೇಳಿರುವ ಎತ್ತರದ ಸ್ಥಾನದ ಆ ಹೆಣ್ಣು ಎನ್ನುವವಳಿಗೆ ಅಪೂರ್ವನ ಧಿಕ್ಕಾರ. ಅಪೂರ್ವ ಎಂತಹ ಮಾತು ಇದು? ಒಂದು ದೇಶದ ದೊರೆಕುಮಾರನಾಗಿ ಮುಂದಕ್ಕೆ ರಾಜದಂಡವನ್ನು ಹಿಡಿಯಬೇಕಾದಂತಹ ನೀನು, ಸಕಲ ವಿದ್ಯಾಭ್ಯಾಸವನ್ನು ಮಾಡಿದ ನೀನು, ಒಬ್ಬ ತಾಯಿ ಹೆತ್ತ ಮಗನಾದಂತಹ ನೀನು ಹೆಣ್ಮಕ್ಕಳನ್ನು ಕಡೆಗಣಿಸ್ತಾ ಇದ್ದೀಯಾ? ಕೂಡದು. ಆಕ್ಷೇಪದ ಮಾತುಗಳೇ ಇಲ್ಲ ಎನ್ನುವುದು ನನ್ನ ವಾದ ಅಲ್ಲ. ಅದಕ್ಕಾಗಿಯೇ ಒಂದು ವರ್ಗ ಅಂತ ಪ್ರಪಂಚದಲ್ಲಿ ಉಂಟು. ಆಕ್ಷೇಪಿಸುವವರಿಗೆ ಸರಿಯಾದ ಕಾರಣಗಳು ಬೇಕು ಅಂತಿಲ್ಲ. ಆಕ್ಷೇಪಿಸುವುದೇ ಒಂದು ಕಾರಣವಾಗಿರ್ತದೆ. ನಿನಗೊಂದು ಉದಾಹರಣೆ ಕೊಡ್ತೇನೆ ಕೇಳು. ಲೋಕಕ್ಕೆ ತಂಪಾದ ಕಿರಣಗಳಿಂದ ತಂಪನ್ನು ಉಂಟು ಮಾಡಬಹುದಾದಂತಹ ಚಂದ್ರನನ್ನು ಆಕ್ಷೇಪ ಮಾಡುವ ಒಬ್ಬ ಕಳ್ಳ, ಅವನಿಗೆ ಅದೇ ಆಕ್ಷೇಪದ ವಿಷಯವಾಗಿರ್ತದೆ. ಆಯುಷ್ಯವನ್ನು ಆರೋಗ್ಯವನ್ನು ವರ್ಧಿಸಬಹುದಾದಂತಹ ಹಾಲನ್ನು ಆಕ್ಷೇಪಿಸ್ತಾನೆ ಒಬ್ಬ ಕ್ಷಯರೋಗಿ. ಏನು ಸೂರ್ಯನ ಬೆಳಕನ್ನು ಗೂಬೆ ಆಕ್ಷೇಪ ಮಾಡಿತು ಎನ್ನುವ ಕಾರಣಕ್ಕಾಗಿ ಪ್ರಪಂಚಕ್ಕೆ ಆಕ್ಷೇಪವು? ಹಾಗೆ ಆಕ್ಷೇಪಿಸುವವರು ಕುರಿತಾಗಿ ನಾವು ನಿರ್ಲಕ್ಷ್ಯ ಮಾಡಬೇಕು. ನಿನ್ನಂತವನು ಆಕ್ಷೇಪಿಸಬಾರದು. ಯಾಕಾಗಿ ಹೀಗೆ ಹೇಳಿದೆಯೋ ನನಗಂತೂ ಗೊತ್ತಿಲ್ಲ. ಕೇವಲ ನಿನ್ನ ಮನವರಿಕೆ ಮಾಡಿಸಿಕೊಡುವುದಕ್ಕಾಗಿ ಬೆರಳೆಣಿಕೆ ಹೆಮ್ಮಕ್ಕಳನ್ನು ನಾನಿಲ್ಲಿ ನೆನಪಿಸಿಕೊಡ್ತೇನೆ. ತನ್ನ ಸಾಮರ್ಥ್ಯದಿಂದಲೇ ಒಳ್ಳೆಯ ಮನಸ್ಸಿನಿಂದಲೇ ಎಂತೆಂಥದ್ದನ್ನೆಲ್ಲ ಸಾಧಿಸಿದಂತಹ ಹೆಣ್ಣು ಮಕ್ಕಳಿದ್ದಾರೆ ಗೊತ್ತೇ ನನಗೆ. ಹುಟ್ಟಿನಿಂದ ರಾಜಕುಮಾರಿ ಆದಂತಹ ರೇಣುಕೆ, ಅವಳು ಮಾಡಿದಂತಹ ತ್ಯಾಗ ಏನು? ಒಬ್ಬಾಕೆ ಋಷಿ ಪತ್ನಿಯಾಗಿ ಹೋಗಿ ಭಾರ್ಗವರಾಮರಂತಹ ದೇವರಿಗೆ ಜನ್ಮ ಕೊಡುವಂತಹ ಸೌಭಾಗ್ಯ ಅವಳಿಗೆ ಪ್ರಾಪ್ತಿಸಿದ್ದಿದ್ರೆ ಅವಳ ತಾಳ್ಮೆಗೆ, ಕಲ್ಯಾಣ ಗುಣಕ್ಕೆ ಪ್ರತೀಕ ಗೊತ್ತೇನೋ ನಿನಗೆ? ಸತ್ಯ, ಅದನ್ನು ಹಾಗೆ ನಾವು ನಂಬಲೇಬಾರದು. ಅವಳ ನಿಜವಾದ ಮನಸ್ಸು ಏನು ಎನ್ನುವುದು ಆ ನಂತರದಲ್ಲಿ ಪ್ರಕಟವಾಗಿದೆ ನೋಡು. ಏನು? ಚಿತ್ರಸೇನ ಗಂಧರ್ವ ಎನ್ನುವಂತಹ ಆ ಗಂಧರ್ವರ ಜಲಕ್ರೀಡೆಯನ್ನ ನೋಡಲಿಕ್ಕೆ ಹೋದಂತಹ ಅವಳು ಅಲ್ಲಿಯೇ ಬಾಯಿ ಚಪ್ಪರಿಸುತ್ತಾ ನಿಂತುಕೊಂಡು ನೋಡು, ಅಲ್ಲಿ ಅರ್ಥ ಆಗ್ತದೆ. ಮತ್ತು ಅಲ್ಲಿಯೂ ಹೆಣ್ಣೆ ಪ್ರಧಾನ ಅಲ್ಲ ಎನ್ನುವುದನ್ನು ನಾವೇ ನಂಬಿರುವಂತಹ ಪರಶುರಾಮ ದೇವರೇ ಪ್ರಸ್ತುತಪಡಿಸಿದ್ದಾರೆ. ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ತಾಯಿಯ ತಲೆಯನ್ನಾದ್ರೂ ಕಡಿಯಬೇಕು ಎನ್ನುವುದನ್ನು ನಮಗೆ ಪಾಠ ಮುಖದಲ್ಲಿ ತೋರಿಸಿದ್ದಾರೆ. ಹಾಗಾಗಿ ಹೆಣ್ಣನ್ನು ಬಿಡುವುದೇ. ಮತ್ತೊಂದು ಕಥೆಯನ್ನು ಕೇಳು.
100 ಜುಟ್ಟನ್ನು ಒಂದುಗೂಡಿಸಬಹುದು, 2 ಜಡೆಯನ್ನು ಒಂದುಗೂಡಿಸ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ಯಲ್ಲ, ಹೌದು. ಆಗ್ತದೆ. ಕೇವಲ ಗಂಡಿನ ದೌರ್ಬಲ್ಯಕ್ಕಾಗಿ ಹೆಣ್ಣನ್ನೇ ಯಾಕಪ್ಪ ಆಕ್ಷೇಪ ಮಾಡ್ತೀಯ? ಏನು? ಗಾಂಧಾರಿ ಎಂಬಕ್ಕೆ ರಾಜಕುಮಾರಿ, ಹಾ. ವಿಚಾರ ಮಾಡಿದ್ಯಾ ನೀನು? ಅವಿಭಕ್ತ ರಾಜ ಕುಟುಂಬ. ಆ ಗಾಂಧಾರಿಯ ಕಾರಣದಿಂದ ಅಲ್ಲಿ ಆದ್ರೂ ಅಣ್ಣ ತಮ್ಮಂದರಲ್ಲಿ ಕಲಹ ಆಗಿದೆ ಅನ್ನೋದನ್ನು ಕೇಳಿದ್ಯೇನೋ ನೀನು? ಅದಕ್ಕಿಂತ ಅವಿಭಕ್ತ ಆಗಿ ಇರುವುದಕ್ಕೆ ಗಾಂಧಾರಿ ಅಂತ ಯಾರಾದ್ರೂ ಹೇಳಿದ್ದಾರ? ಇಲ್ಲ, ಇಲ್ವೇ ಇಲ್ಲ. ಬೇರು ಆಗ್ಲಿಲ್ಲವಲ್ಲ. ಹಾಗೆ ಎಲ್ಲಿಯಾದ್ರೂ ಅಂತಹ ಒಳ್ಳೆಯ ಮನಸ್ಸೇ ಗಾಂಧಾರಿಗಿತ್ತು ಅಂತಾದ್ರೆ ಖಂಡಿತವಾಗಿಯೂ ಒಂದುಗೂಡಿಸಬಹುದಿತ್ತು, ಮಹಾಭಾರತವನ್ನು ನಿಲ್ಲಿಸುವಂತಹ ಸಾಮರ್ಥ್ಯ ಅವಳಿಗಿತ್ತು. ಆದ್ರೂ ಆ ಮನಸ್ಸನ್ನ ಮಾಡಲಿಲ್ಲ. ಏನೇ ಇದ್ರು ಹೊಟ್ಟೆ ಕಿಚ್ಚಿ ಉದಾಹರಣೆಯ ಗಾಂಧಾರಿ ಹೊರತು ಅದಕ್ಕೆಲ್ಲ ಉದಾಹರಣೆಯ ಅಲ್ಲ ಅವಳು. ಬೇಡಪ್ಪ, ಗಂಡನ ಕಷ್ಟ ಸುಖದಲ್ಲಿ ಹೆಣ್ಣಾದವಳು ಎಷ್ಟು ಪಾಲ್ಗೊಳ್ಳುತ್ತಾಳೆ ಎನ್ನುವುದಕ್ಕೆ ಜಾನಕಿಯ ಕಥೆಯನ್ನು ನೆನಪಿಟ್ಟುಕೋ. ವನವಾಸ ಎನ್ನುವುದು ನಿರ್ಧಾರವಾದದ್ದು ರಾಮನಿಗೆ ಮಾತ್ರ. ಅಂತದ್ರಲ್ಲಿ ತನ್ನ ಗಂಡನಿಗೆ ಇಲ್ಲದೆ ಹೋದಂತಹ ಸೌಭಾಗ್ಯ ತನಗೆ ಬೇಡ ಎಂದು ತೀರ್ಮಾನಿಸಿ ಜಾನಕಿಯು ಗಂಡನನ್ನು ಅನುಸರಿಸಿ 14 ವರ್ಷಗಳ ಸುದೀರ್ಘವಾದ ಕಠಿಣವಾದ ಕಷ್ಟವನ್ನು ಅನುಭವಿಸಿದಂತಹ ಸಾಧ್ವಿ ಶಿರೋಮಣಿಯು. ಒಪ್ಪಲೇಬಾರದು. ಯಾಕೆಂದ್ರೆ ಅವಳಿಂದ ಪಾಪ ಗಂಡನನ್ನು ಬಿಟ್ಟಿರ್ಲಿಕ್ಕಾಗ್ಲಿಲ್ಲ. ಆದ್ದರಿಂದಲಾಗಿ ಅವಳು ಹೋದ್ಲೇ ಹೊರತು ಅದರಲ್ಲಿ ಶ್ರೇಷ್ಠವಾದದ್ದೇನೂ ಇಲ್ಲ. ಅವಳ ನಿಜವಾದ ಮನಸ್ಸೇನು ಎನ್ನುವುದು ಹಲವು ಮುಖದಲ್ಲಿ ನಮಗೆ ಪ್ರಕಟ ಆಗಿದೆ. ಗಂಡನ ಮಾತನ್ನು ಕೇಳದೆ ಗಂಡನನ್ನೇ ಅಧಿಕಾರವಾಣದಿಂದ ಮಾತನಾಡಿಸ್ಲಿಕ್ಕೂ ನೋಡಿದ್ಲು. ಯಾವಾಗ ಚಿನ್ನದ ಜಿಂಕೆ ಬೇಕು ಎನ್ನುವುದಾಗಿ ಹಠ ಹಿಡಿಯುವುದರಿಂದಲಾಗಿ. ಹಾಗಾಗಿ ನೀನು ಏನನ್ನೇ ಹೇಳಿದ್ರು ಒಪ್ಪುವಂತಹ ವಿಚಾರ ಅಲ್ಲ. ಒಂದು ಪಕ್ಷ ಒಪ್ಪುವ ಹಾಗೆ ಇದ್ದಿದ್ರೆ ಅಂತಹ ಅನಾದಿ ಕಾಲದಿಂದ ಇಲ್ಲಿಯ ತನಕವೂ ಪುರುಷವೇ ಶ್ರೇಷ್ಠ ಎನ್ನುವುದಾಗಿ ಪುರುಷ ಶ್ರೇಷ್ಠ ಸಮಾಜವಾಗಿ ಮಾರ್ಪಟ್ಟಿದೆ. ಒಂದು ಮನೆಗೆ ಯಜಮಾನನಾಗಿ ಗಂಡ ಇರ್ತಾನೆ, ಒಂದು ರಾಜ್ಯಕ್ಕೆ ಅಧಿಕಾರಿಯಾಗಿ ಗಂಡ ಇರ್ತಾನೆ. ಎಲ್ಲ ಕಾರಣದಿಂದಲೂ ಗಂಡೇ ಶ್ರೇಷ್ಠವೇ ಹೊರತು ಹೆಣ್ಣಲ್ಲ. ಆದ್ದರಿಂದ ಹೆಣ್ಣಿಗೆ ಧಿಕ್ಕಾರ. ಹಾಗಿದ್ರೆ ನೀವು ಈ ತೀರ್ಮಾನಕ್ಕೆ ಬಂದ್ರೆ ನಿಮ್ಮ ವಾದ ಏನೋ ನಿಜವಾಗಿ ಒಳ್ಳೇದಾಗಿದೆ. ಆದ್ರೆ ಇನ್ನು ಮುಂದುವರಿಸುವುದು ಬೇಡ. ವಿನೋದಕ್ಕಾಗಿ ಹೇಳಿದ ಮಾತಲ್ಲ. ವಾದದಿಂದ ಚರ್ಚೆಯಿಂದ ತತ್ವಗಳ ನಿರ್ಣಯಾತ್ಮಕವಾದಂತಹ ಜ್ಞಾನ ಉಂಟಾಗ್ತದೆ. ಆದ್ರೆ ಇಲ್ಲಿ ನಿರ್ಣಯವಾದದ್ದು ಏನು ನನಗೆ ಸಿಕ್ಲಿಲ್ಲ, ನನ್ನ ಸಮಸ್ಯೆ ಹಾಗೆ ಉಳಿದಿದೆ. ಒಂದ್ ಸ್ವಲ್ಪ ಒಳ್ಳೇದು ಕೆಟ್ಟದ್ದು ಎಲ್ಲ ಸಿಕ್ಕಿದೆ. ಆದ್ರೆ ನಾನೇನ್ ಮಾಡ್ಬೇಕು ಈಗ? ಒಳ್ಳೇದನ್ನು ಸ್ವೀಕರಿಸಬೇಕು, ಕೆಟ್ಟದ್ದನ್ನು ಬಿಡಬೇಕು. ಮತ್ತು ಒಳ್ಳೇದು ಕೆಟ್ಟದ್ದು ಈ ಪ್ರಪಂಚದಲ್ಲಿ ಇದ್ದದ್ದೇ. ಸೃಷ್ಟಿಯ ಮೂಲದಿಂದಲೇ ನೀನು ಯೋಚನೆ ಮಾಡು. ಸುರಾಸುರರು ಒಂದಾಗಿ ಸಮುದ್ರವನ್ನು ಮತಿಸಿದಾಗ ಹಾಲು ಹಾಲಾಹಲ ಎರಡು ಸಿಕ್ಲಿಲ್ವೇ? ಹಾಗೆ ನಾವಿಲ್ಲಿ ಸ್ವೀಕರಿಸಬೇಕಾದದ್ದು ಒಳ್ಳೆಯದನ್ನ. ಆದ್ರಿಂದ ಈ ಸತ್ಯ ಆಡಿದಂತಹ ಮಾತೆ ಸತ್ಯ ಮಾತ್ರ ಅಲ್ಲ, ಅದು ಸತ್ವಭರಿತವಾದದ್ದು. ಈ ಪ್ರಪಂಚದಲ್ಲಿ ತನ್ನ ಬೆಚ್ಚನೆಯ ಸಾನ್ನಿಧ್ಯದಿಂದ ತನ್ನ ಮಗುವಿಗೊಂದು ಅಮೃತಮಯ ಆವರಣವನ್ನು ಕೊಡುವಂತಹ ಹೆಣ್ಣಿನ ಮನಸ್ಸು ಅಂತ ಹೇಳಿದ್ರೆ ಅದು ಹಾಲಿನಷ್ಟು ಪರಿಶುದ್ಧವಾದದ್ದು. ಇದು ಸಾರ್ವಕಾಲಿಕವಾದಂತಹ ಸತ್ಯ. ಇದನ್ನೆಲ್ಲರೂ ಒಪ್ಕೊಳ್ಬೇಕು. ಇದು ಸತ್ಯ ಅಲ್ಲ, ನಾನಾಡುವ ಮಾತೆ ಸತ್ಯ. ಧಿಕ್ಕರಿಸಿ ನೀವಿಂದು ಕಳುಹುವಿರಿಗೆ ಮುಂದಕ್ಕೆ ನನ್ನ ಎನಿಸುವ ನಿಮ್ಮ ಓದು ವರುಷ ಪಂಚಕರು ಆಡಿ ತೋರಿಸುವುದಲ್ಲ. 5 ವರ್ಷದ ಅವಧಿಯಲ್ಲಿ ನಾನಾಡಿರುವ ಮಾತೆ ಸತ್ಯ ಎನ್ನುವುದನ್ನ ಮಾಡಿ ತೋರಿಸ್ತೇನೆ, ನೆನಪಿನಲ್ಲಿ. ಆಗ ನಾವು ಒಪ್ಪಿಕೊಂಡ್ರೆ ಆಯ್ತು. ಹೌದು. ಸಡಗರದಿಂದ ಬಂದ ಸಡಗರದಿಂದ ಬಂದ 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 ಮುದ್ದು ಮುಕುಂದ. ಎಂತ ಮುದ್ದು ಮುದ್ದು ಅಡಿಗಡಿಗೀಕ್ಷಿಸಿ ಅಡಿಗಡಿಗೀಕ್ಷಿಸಿ ತನ್ನಯ ವಸನವ ಪಡೆದನು ಮಾದಾನಂದ. ಸಡಗರದಿಂದ ಬಂದ. ಓಯ್ ಸ್ವಾಮಿ, ಯಾಕೆ ಕಾಣ್ತಾ ಉಂಟು? ಒಳ್ಳೇದಾಗಿದೆ. ಅಲ್ಲ, ಚಂದ ಕಾಣಬೇಕು ಅಂತೆ ಅಲ್ವಾ ಅಂಗಿ? ಹೌದಾ? ನಾನು ಬಹಳಷ್ಟು ದೊಡ್ಡ ದೊಡ್ಡ ಅಂಗಡಿಗೆ ಹೋದದ್ದು ಇವತ್ತು. ಯಾವುದೇ ಅಂಗಡಿಗೆ ಹೋದ್ರು ನನಗೆ ಬೇಕಾದಂತ ಇಂಥ ಅಂಗಿ ಸಿಗ್ಲಿಲ್ಲ ನೋಡಿ. ಸಿಗ್ಲಿಲ್ಲ. ಕೊನೆಗೊಂದು ಸಣ್ಣ ಅಂಗಡಿಗೆ ಹೋದೆ. ಸಣ್ಣ ಅಂಗಡಿ? ಸಣ್ಣ ಅಂಗಡಿಲು ದೊಡ್ಡದು ಸಿಗ್ತದೆ ಅಂತ ಗೊತ್ತಾದದ್ದೇ ಇವತ್ತು. ಕೆಲವೊಮ್ಮೆ ಹಾಗೆ. ನನಗೆ ಬೇಕಾದ ಈ ಅಂಗಿ ಸಿಕ್ತು ನೋಡಿ. ಮತ್ತೆ ಕೇಳಿದ್ರು ದೊಡ್ಡ ಅಂಗಡಿಗೆ ಹೋಗಬಾರ್ದು. ಯಾಕೆಂದ್ರೆ ಅದು ಕಟ್ಟಡದ್ದೆಲ್ಲ ಸೇರಿಸಿ ನಮ್ಮ ಮೇಲೆ ಹಾಕುದು ಅವರು ಎಲ್ಲ ಸೇರಿಸಿ ಹಾಕಿ ಬಿಟ್ರೆ ಅಂಗಿಗೆ 1ಕ್ಕೆ 4ರಷ್ಟು ಹೋಗ್ತದೆ ಅದು. ಇದೇ ಅಂಗಿ ಸಣ್ಣ ಅಂಗಡಿ ತಕೊಂಡ್ರೆ ಕಡಿಮೆ ಬೆಲೆಯಲ್ಲಿ ಸಿಕ್ಕುದು ನೋಡಿ. ಈ ಅಂಗಿ ನೋಡಿ ಹೀಗೆ ಒಳಗೆ ಹಾಕಿ ನಾನು ಹೀಗೆ ಮಡಚಿದ್ದೇನಲ್ಲ, ಇದಕ್ಕೆ ನಾವು ಒಳಂಗಿ ಅಂತ ಹೇಳೋದು. ಯಾವ ಅಂಗಿ? ಒಳಂಗಿ. ಒಳಂಗಿ ಒಳ್ಳೇದಾಗಿದೆ. ಹೌದಲ್ವಾ? ಇದು ನನ್ನ ಸ್ವಂತ ಕಲ್ಪನೆ ಅಲ್ಲವ. ನಮ್ಮಲ್ಲಿ ಒಬ್ಬ ಮಹೇಶ್ ಕುಮಾರ್ ಅಂತಿಲ್ವಾ, ಆ ಪುಣ್ಯಾತ್ಮ ಎಷ್ಟೊತ್ತಿಗೂ ಹಾಗೆ ಅಂಗಿ ಹೀಗೆ ಒಳಗಾಕೊಳ್ಳುದು, ಇದೇ ರೀತಿ ಹೀಗೆ ಮಡಚಿಕೊಂಡು ಒಂದು ಶಿಸ್ತಿನಲ್ಲಿ ತಿರುಗುವುದು ನೋಡಿ. ಆ ಪುರ್ಸೊತ್ತಿಲ್ಲ. ಮತ್ತೆ ಅವನ ಜೀವದಲ್ಲಿ ಒಂದು ಗೆರಟೆ ಮಾಂಸ ಇಲ್ಲ. ಆದ್ರೂ ಈ ಅಂಗಿ ಹಾಕೊಂಡು ಈ ರೀತಿ ಮಡಚಿಕೊಂಡ್ರೆ ಬಹಳ ಚಂದ ಕಾಣುದು. ಮತ್ತೊಂದು ವಿಶೇಷತೆ ಉಂಟು ಅವನಲ್ಲಿ. ಈ ತಲೆ ಕೂದಲು ಉಂಟು ನೋಡಿ, ಎಲ್ಲ ಮುಂದೆ ರಾಶಿ ಹಾಕೊಳ್ತಾನೆ.
ಅಷ್ಟೊತ್ತಿಗೆ ಏನೋ ಪುಸುಗುಟ್ಕೊಂಡು ಹಾರಿಸ್ತಾನೆ ಓಯ್. ನೀನು ಹಾರ್ಸ ನಾನೆಂತ ಕರ್ಮ ಹಾರಿಸುದು? ಏನು ನಮ್ಮ ತಲೆ ಕೂದಲು ಅನುಕೂಲ ಉಂಟು ಹಾರಿಸ್ಲಿಕ್ಕೆ? ಅಲ್ಲಲ್ಲೇ ಮುಡ್ಕೊಂಡುಂಟು ಹಾರಿಸುದೆಂತದ್ದು? ಅಲ್ಲ ಈ ಜನ್ಮದಲ್ಲಂತೂ ಯೋಗ ಇಲ್ಲ. ಮುಂದೊಂದು ಜನ್ಮ ಅಂತಿದ್ರೆ, ಮನುಷ್ಯನಾಗಿ ಹುಟ್ಟಿದ್ರೆ ನೋಡ್ಲಿಕ್ಕೆ ನೀವು ಮನುಷ್ಯರಾಗಿಯೇ ಹುಟ್ಟಿದ್ರೆ ಇದ್ರೆ ಆಗ ನನಗೆ ಹಾರಿಸ್ಬೇಕು ಅಂತ ಉಂಟು. ಕಾದು ನೋಡೋಣ. ಕಾದು ನೋಡುವುದೇ ಅದೆಲ್ಲ ಸ್ವಾಮಿ. ಓಯ್ ಅಂಗಿ ಮಾತ್ರ ಹಂಗೆ ಆಗುಂಟು, ತುಂಬಾ ಒಳ್ಳೇದಿದೆ. ಹೇಗುಂಟು? ಚಂದ ಉಂಟಲ್ಲ? ಎಲ್ಲಿ ತೆಗದಿ ಮಾರೆ? ಏನ ಎಲ್ಲಿ ತೆಗದಂತ? ತೆಗ್ದದ್ದ? ನೀವು ಆವತ್ತೊಂದು ಅಂಗಡಿಯಲ್ಲಿ ತೆಕ್ಕೊಂಡು ಓಡ್ತಾ ಇದ್ರಿ ನೋಡಿ, ಅಂಗಡಿ ಯಜಮಾನ ಹಿಂದಿನ ಬಂದ ನಿಮ್ಮ ತಲೆ ಮೇಲೆ ಹೊಡಿತಿದ್ದ ನೋಡಿ, ಅವ ಹೊಡ್ಕೊಂಡು ಹೇಳಿದ್ ನಾನು ಕೇಳಿದ್ದೇನೆ. ರಾತ್ರಿ ನೋಡಿದ್ರು ದೊಡ್ಡ ಭಾಗವತ, ಹಗಲಿ ಇಂಥದ್ದೇ ಮಾಡುದೇನಾ ಅಂತ ಹೇಳ್ಕೊಂಡು ಹೊಡೆತಿರ್ಲಿಲ್ವ ನಿಮಗೆ? ನೀ ಎಲ್ಲಿದ್ದೆ? ಅಲ್ಲಿ ಆಚೆ ಇದ್ದೆ. ಅಷ್ಟೇ ಹೊತ್ತಿಗೆ ಸುಮ್ಮನೆ ಹೋಗಿ ಈ ಅಂಗಿ ತೆಕ್ಕೊಂಡು ಬಂದೆ ನೋಡಿ. ಅಲ್ಲಿ ಒಂದ್ ಸಣ್ಣ ಕೆಲಸ ಮಾಡಿದೆ. ಹೌದು, ಹಾಗಲ್ವಾ? ಹಾ. ಎಲ್ಲಿ ತಗೊಂಡಿದ್ದಂತ? ಹಾಗೆ ಮರ್ಯಾದಿಂದ ಕೇಳಿದ್ರೆ ಆಗುದಿಲ್ವಾ? ಅದು ಬಿಟ್ಕೊಂಡು ಎಲ್ಲಿ ತೆಗ್ದಿ? ನಿಮಗೆಲ್ಲ ಹಾಗೆ ಸ್ವಾಮಿ. ನಮ್ಮಂತೆ ಬಡವರು ಹಣ ಕೊಟ್ಟು ತಕೊಂಡ್ ಬಂದ್ರು ನಿಮ್ಗದು ತೆಗ್ದಾಗ ಕಾಣ್ತದೆ. ನಿಮ್ಮಂತವ್ರು ತೆಕ್ಕೊಂಡೇ ಬಂದ್ರು ನಮ್ಮಂತವ್ರು ತಕೊಂಡಾಗ ಕಾಣ್ತದೆ ನೋಡಿ. ಅದು ನಿಮ್ಮ ಯೋಗ, ಇದು ನಮ್ಮ ಗ್ರಾಚಾರ ಅಷ್ಟೇ. ಬೇರೆ ಏನಿಲ್ಲ. ಹಾ. ನಿನ್ನ ನೋಡಿದ್ರೆ ಸ್ವಲ್ಪ ತಮಾಷೆ ಮಾಡು ಅನ್ಸ್ತಷ್ಟೇ. ಅಷ್ಟೇ. ಅಷ್ಟೇ ಅಪ್ಪ. ಹಾಗಿದ್ರೆ ತೊಂದ್ರೆ ಇಲ್ಲ. ಇವತ್ತು ನೋಡಿ ಅಮ್ಮ ಕರೆದ್ಲು, ನನ್ನಲ್ಲಿ ಆರಾಣೆ ಕೊಟ್ಟು ಸಂತೆಗೆ ಹೋಗಿ ಬೇಳೆಕಾಳು ತರಬೇಕು ಅಂತ ಕಳ್ಸಿದ್ಲು. ಸಂತೆಗೆ ಹೋಗ್ಬೇಕಿದ್ರೆ ಈ ಅಂಗಿ ಹಾಕೊಂಡೆ ಯಾಕೆ? ಯಾಕೆ ಸಂತೆಗೆ ಹಲವು ಅಣ್ಣಂದಿರ ತಂಗಿಯರೆಲ್ಲ ಬರುದಿಲ್ವಾ? ಬರ್ತಾರೆ? ಅವ್ರು ನಮ್ಮ ಅಂಗಿ ನೋಡ್ಲಿ ಅಂತಲೇ ಹಾಕೊಂಡದ್ದು. ಕತ್ತೆ ಹಾಗ? ಆದ್ರೆ ಮತ್ತೆ ಒಂದು ತಲೆ ಬಿಸಿ ಉಂಟು ನೋಡಿ. ಏನು? ಇದೀಗ ಮಡ್ಚದುಂಟು, ಸರಿ ನಿಲ್ಲುವುದೇ ಇಲ್ಲ. ನಿಲ್ಲುದಿಲ್ಲ. ನಿಲ್ಲಬೇಕು ಅಂದ್ರೆ ನಾನು ಹೀಗೆ ಬಾಕೊಂಡೇ ಇರ್ಬೇಕು. ನೆಟ್ರೆ ನಾನ್ ನೆಟ್ಟಿಗೆ ನಿಂತ್ರೆ ಅದು ಮೇಲೆ ಬರ್ತದೆ ನೋಡಿ. ಅದಕ್ಕೊಂದು ವ್ಯವಸ್ಥೆ ಮಾಡು. ಏನು? ಒಳ್ಳೆ ಒಂದು ಹಗ್ಗ ಉಂಟಿಲ್ಲಿ. ಒಳ್ಳೆ ಹಗ್ಗ ಇದ್ರೆ ಒಳ್ಳೆ ಮರ ನೋಡಿ ಹಾಕೊಳ್ಳಿ ನೀವು. ನೀನೇನ್ ಮಾಡ್ತೀವಿ? ನನಗ್ ಪಟ್ಟಿ ಬೇಕು ಒದ್ದಾಡ್ತೇನೆ, ನೀವು ಹಗ್ಗ ಅಂತೀರಿ ನೀವು. ಪಟ್ಟಿ ಹಾ. ವ್ಯವಸ್ಥೆ ಮಾಡು. ಹಾ, ಓಯ್ ಸಂತೆ ಹೊರಟಿದ್ದು ಸಂತೆಗೆ ಹೊಟ್ಟದ್ದು ಒಳಂಗಿ ಮಾಡ್ಕೊಂಡು ಒಳಂಗಿ ಮಾಡ್ಕೊಂಡು. ಈ ಒಂದು ಶಿಸ್ತಲ್ಲಿ ಹೊರಟಿದ್ದೆ. ಹೌದು, ಯಾಕೆ ಕಾಣ್ತಾ ಉಂಟು? ಅದು ಸರಿ. ಹಾ. ಈ ನಿನ್ನ ಒಳಂಗಿ ಶಿಸ್ತಿಗೆ ಹಾ. ಕೈ ಚೀಲ ಒಂದ್ ಬೇಡ ಇತ್ತಂತ. ಹಾ. ಓಯ್, ಇದೊಂದು ವಿಷಯ ಹೌದು ನೀವು ಹೇಳಿದ್ದು. ಓಯ್, ಇದು ಚೀಲ ನೋಡಿದಾಗ ಕಾಣುವುದಿಲ್ಲ, ದೂರಿಂದ ನೋಡಿದ್ರೆ ಕಾಗೆ ಕೊಂದು ಕೈಲಿ ಹಿಡ್ಕೊಂಡಾಗುಂಟು. ಅಮ್ಮನಲ್ಲಿ ಹೇಳ್ದೆ ಈ ಚೀಲ ಬೇಡ ಅಂತ. ಅವಳು ಹೇಳಿದ್ಲು ನಿಮ್ ಮಕ್ಕಳಿಗೆಲ್ಲ ಚಂದ ತಕೊಂಡು ಹೋಗ್ತದೆ, ಸುಮ್ಮನೆ ತಕೊಂಡು ಹೋಗ ಅಂತ ಹೇಳಿದ್ಲು. ಮತ್ತೆ ಅವಳು ಬಾಯಲ್ಲಿ ಬೀಳುದು ಬೇಡ ಅಂತ ನಾನು ಹಿಡ್ಕೊಂಡು ಬಂದದ್ದು. ಸರಿ. ಓಯ್, ನನಗೆ ನೆನಪೇ ಆಗುದಿಲ್ಲ. ನೆನಪು ಮಾಡ್ತೇನೆ ನಾನು. ಅಲ್ಲ, ನೆನಪೇ ಆಗುದಿಲ್ಲ. ಯಾಕೆ ಹೇಳಿ? ಯಾಕೆ? ಈ ಅಂಗಿ ಹೀಗೆ ಮಡಚ್ಕೊಳ್ತಾ ಇರ್ಲಿಕ್ಕೆ. ಹೌದಾ? ಎಲ್ಲಾದ್ರೂ ನೆನಪು ಮಾಡಿ. ಹಾ, ನೆನಪು ಮಾಡ್ದೆ. ನಾನು ಬರುದಾ? ಆಯ್ತು. ಬರ್ತೇನೆ. ಅಯ್ಯಪ್ಪ, ಸಾಕಾಗೋಯ್ತು ಸ್ವಾಮಿ. ನೋಡಿ ಇವತ್ತು ಎಂತ ಒಂದು ಬಿಸಿಲು ಅಂತ. ನಾನು ಸಂತೆಗೆ ಬಂದಿದ್ದೇನೆ ಅಂತಲೇ ಸೂರ್ಯನಾರಾಯಣ ಕಣ್ ಜೋರ್ ಬಿಟ್ಟಿದ್ದಾನೆ. ಹೇಗೆ ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ. ಅದಲ್ಲ, ನನಗೆ ತಲೆ ಬಿಸಿಲ್ಲ, ತಲೆ ತುಂಬಾ ಕೂದಲುಂಟು, ಆ ಪ್ರಶ್ನೆ ಬೇರೆ. ಯಾರಾದ್ರೂ ಬೋಳ್ ತಲೆಯವರು ಬಂದಿರೋ ಪರಿಸ್ಥಿತಿ ಏನಾದೀತು? ಬೋಳ ತಲೆಯವರಿಗೆ ಕಷ್ಟ ಮಾರೆ. ಹೌದಪ್ಪ, ನಿನಗೆ ತೊಂದ್ರೆ ಇಲ್ಲ. ನನಗ್ ತೊಂದ್ರೆ ಇಲ್ಲ. ಯಾಕೆಂದ್ರೆ ಸಮೃದ್ಧವಾದಂತ ಕೇಶರಾಶಿ ಉಂಟು. ಉಂಟಲ್ಲ. ಹೌದೌದು. ಏನ ಬೋಳ ತಲೆಯವ್ರ ಬಗ್ಗೆ ಅಷ್ಟು ಅನುಕಂಪ? ಯಾಕೋ ಏನೋ ಬಹಳ ಪಶ್ಚಾತ್ತಾಪ. ಎಣಿಸ್ಕೊಂಡ್ರೆ ಹೊಟ್ಟೆ ಒಳಗೆ ಬೆಂಕಿ ಬೀಳ್ತದೆ. ಬೇಕಾ? ಉಂಟು ನನಗೆ. ಅದೆಲ್ಲ ಸ್ವಾಮಿ, ಬಾಯಾರಿಕೆ ಜೋರುಂಟು, ಕುಡಿಬೇಕು ಅಂತ ಮನಸ್ಸು ಉಂಟು. ಇಲ್ಲಿ ಏನೇ ಕುಡಿಯುದಿದ್ರು ಹಣ ಕೊಟ್ಟೆ ಕುಡಿಬೇಕಲ್ವಾ? ಮನೇಲಿ ಆದ್ರೆ ಪ್ರಶ್ನೆ ಇರಲಿಲ್ಲ. ನೋಡುವ, ಒಂದಾಣೆ ಹೋದ್ರು ತೊಂದ್ರೆ ಇಲ್ಲ, ಏನಾದ್ರು ಕುಡಿಯುದು ಓಯ್, ಅಲ್ಲಿ ನೋಡಿ ಒಬ್ಳು ಕೊಡ ಇಟ್ಕೊಂಡು ಕೂತಿದ್ದಾಳೆ. ಬಹುಶಃ ಕುಡಿಯುವುದೇ ಇರ್ಬೇಕು. ನೋಡುವ. ಏ ಹುಡುಗಿ, ಅಷ್ಟೊತ್ತಿಂದ ಹುಡುಕ್ತಾ ಇದ್ದೇನೆ. ಏ ಹುಡುಗಿ, ಕರ್ದ್ನೆ. ನಾನು ಕರೆದ್ರೆ ನೀನು ಆಚೆ ನೋಡುದು ಯಾಕೆ? ಅಲ್ವೇ? ಏನು? ಇದೇನು ಮಜ್ಜಿಗೆಯಾ? ಅಜ್ಜಿಗಾದ್ರೂ ಕೊಡು, ಅಜ್ಜಿಗಾದ್ರೂ ಕೊಡು, ಹಣ ಕೊಟ್ಟು ತೆಗೆದುಕೊಂಡು ಹೋಗಿ. ಗೊತ್ತಾಯ್ತಾ? ಓಯ್, ನೀವು ಅಜ್ಜಿಗೆ ಅಂತ ಹೇಳದ್ದು, ನಾನು ಮಜ್ಜಿಗೆ ಅಂತ ಹೇಳಿದ್ರವಳು ಅಜ್ಜಿಗಾದ್ರೂ ಕೊಡು, ಅಜ್ಜನಿಗಾದ್ರೂ ಕೊಡು ಅಂತ ಹೇಳ್ತಾಳಲ್ಲ. ನಮಗೆ ಗೊತ್ತಿಲ್ಲ ಅಜ್ಜಿಗೆ ಅಜ್ಜನಿಗೆ ಕೊಡುದು ಯಾರು. ನೋಡುವ, ಬಹುಶಃ ಮಜ್ಜಿಗೆ ಅಲ್ಲ, ಅದಕ್ಕೆ ಸಿಟ್ಟು ಬಂದದ್ದು ಅವಳಿಗೆ. ಓ ಹೌದೇನೆ? ಇದು ಹಾಲ? ಅಲ್ಲಪ್ಪ, ಇದು ಹಾಲು. ಓಯ್, ವಿಷಯ ಗೊತ್ತಾಯ್ತಾ ನಿಮ್ಗೆ? ಇದು ಅಂಗಡಿ ದೂರ, ಅಂಗಡಿಯೇ ಸರಿ ಇಲ್ಲ ಅಂದ್ರೆ ಕಿವಿ ಅದೇ ಸರಿ ಇಲ್ಲ. ಮತ್ತೆ ಹಾಗೆ ಹೇಳ್ದೆ ಏನ್ ಮಾಡ್ತಾಳೆ? ಏನಂದೆ? ಅಂಗಡಿ ಎಲ್ಲುಂಟು ಕೇಳಿದ್ಯಾ? ಅಂಗಡಿ ಹೋಲ್ ಮುಂದುಂಟು ನೋಡು. ನೀವು ಅಲ್ಲಿ ಸಿಗುವುದನ್ನೇ ಕುಡ್ದು ಹಾಳಾಗಿ ಹೋಗಿ. ಇದನ್ನೆಲ್ಲ ಕುಡಿಬೇಡಿ, ಹೋಗ ಆಚೆ. ಓಯ್, ಬಹುಶಃ ಇವ್ರ ಮನೇಲಿ ಕುಡ್ದು ಯಾರೋ ಒಂದೆರಡು ಜನ ಸತ್ತಿರ್ಬೇಕು. ಅದಕ್ಕಾಗಿ ಬಹಳ ತಲೆ ಬಿಸಿಲಿದ್ಲ ಅವಳು. ನೋಡುವ, ಆಗಲ್ವೇ? ಅದು ಹಾಲು ಸೇರಿಗಷ್ಟೇ ಒಂದಾಣೆ. ಏ ದೇವ್ರೆ, ನಮ್ಮ ಹಳ್ಳಿಯಲ್ಲೇ ಸಿಗುವುದಿಲ್ಲ, ಇದಿಷ್ಟು ಕಡಿಮೆ ಮಾರ್ತಾಳೆ ಅಂದ್ರೆ ಬಹುಶಃ ಸರಿ ನೀರ್ ಹಾಕಿದ್ಲೋ ಏನೋ. ಅವಳು ಸತ್ತು ಮಣ್ಣು ತಿಂದು ಹೋಗ್ಲಿಕ್ಕೆ. ಅಲ್ಲ ನೋಡುವ, ನಮಗೀಗ ನೀರ್ ಹಾಕುದು ದೊಡ್ಡಿಲ್ಲ, ಬಾಯಾರಿಕೆ ಉಂಟು. ಇದು ಒಂದು ಸೇರ್ ಕೊಡೆ. ಒಂದ್ ಸೇರಂದ್ರ ಕೂಗ್ ಸಾಯಬೇಡವೆ?
ಈ ಕೆಪ್ಪರ ಹಣೆ ಬರುವೆ ಹಾಗೆ. ಅವ್ರಿಗೆ ಕೇಳುವುದಿಲ್ಲ ಅಂತ ಊರಿನಲ್ಲಿ ಯಾರಿಗೂ ಕೇಳುವುದಿಲ್ಲ ಅಂತ ಲೆಕ್ಕ, ಕೂಗಿಯೇ ಹೇಳುವುದು. ನೋಡುವ, ಹಾ ಒಂದು ಸೇರ್ ಕೊಡು. ಕೊಡ್ತೇನೆ. ಹಾ, 1 2 3 4. ಹಾ ಹಿಡಿ ತಗೋ. ಅದೇ ಸ್ವಲ್ಪ ತಿರ್ಸಿ ಕೊಡೆ. ತಿರ್ಸುದಾ? ಹಾ, ಮನೆಗೆ ಹೋಗು, ಹಾ. ಊಟಕ್ಕೆ ಕುಳಿತಾಗ ಬಡಿಸ್ಲಿಕ್ ಬಂದ್ರೆ ತಿರ್ಸಿ ಹಾಕ್ಲಿಕ್ ಹೇಳು. ಅದು ಹೌದು, ಹಾಲಲ್ಲಿ ಹೋಳು ಇರುವುದಿಲ್ಲಲ್ಲ. ಗೋಳು? ನೀ ಸಿಕ್ಕಿದೆ ನಮ್ಗೆ ಗೋಳಾಯ್ತು. ಅದು ಸುಮ್ನಿರ, ಇರ್ಲಾಗ್ಲೇ ಮತ್ತೆ ಕೊಡು ನೋಡುವ. ಹಾ ತಕೋ. ಓಯ್, ಹಾಲು ಒಳ್ಳೇದುಂಟು, ತುಂಬಾ ಒಳ್ಳೇದುಂಟು. ನಾ ಸುಮ್ಮನೆ ಬೈದದ್ದೆ. ಹಾಲೆ 100ಕ್ಕೆ 100 ಹಾಲೆ. ಹೌದಾ? ಇದು ನೀವು ಕುಡಿತೀರಾ? ಬೇಡ. ಅಲ್ಲ, ನನ್ನ ಲೆಕ್ಕದಲ್ಲಿ ಕೊಟ್ಟಿರಿ. ಹಣ ನೀವೇ ಕೊಡಿ, ತೊಂದ್ರೆ ಇಲ್ಲ. ಬೇಸರ ಆದ್ರೆ ನಂದು ಕೊಡಿ. ಹೋಗ್ತೇನಾಚ? ಬರುದಾ? ಇದು ಹಾಲು ಒಳ್ಳೇದುಂಟೆ. ಇನ್ನೊಂದು ಸೇರು ಕೊಡು. ಇನ್ನೊಂದ್ ಸೇರಂದ್ಯಾ? ಅಯ್ಯೋ ಕೋಬೇಡವೆ, ಇನ್ನೊಂದು ಸೇರು. ಹಾ ಸ್ವಲ್ಪ ತಡಿ. ಹಾ 1 2 3 4. ಹಾ, ಹಾ ತಕೋ. ಕೊಡು ಇಲ್ಲಿ. ಓ ತುಂಬಾ ಒಳ್ಳೇದುಂಟು, ಸುಮ್ನೆ ಹೇಳುವುದಲ್ಲ. ಉಪಕಾರ ಆಯ್ತು. ಏನೇ ಆ, ಉಪಕಾರ ಆಯ್ತು ಅಂದೆ. ಉಪ್ಪಿನಕಾಯಿ? ನೀನ್ ಹೇಳ್ದ ಅಂಗಡಿ ಸಿಗ್ತದೆ, ಹೋಗು. ಇದು ಬಿಂದಿಗೆ ತಕೋ, ರಗಳೆ ಮಾಡಬೇಡ. ಆ. ನಾನು ಬರುವುದಾ? ಆ ಏ ಚೀಲ, ಎಂತದ್ದೇ ಹಾಲು? ಏನು ಹಾಲು ಕುಡ್ಕೊಂಡು ಹೊರಟೆ ಬಿಟ್ಟೆ? ಹಾಲು ಕುಡ್ಕೊಂಡು ಹೊರಡದೆ ಮತ್ತೇನ್ ಮಾಡ್ಬೇಕಿತ್ತು? ನೀನಲ್ಲಿ ಮಾತಾಡ್ತಾ ಕೂತ್ಕೊಳ್ಬೇಕಾ? ಹಾಗಲ್ವ? ಹಾ. ಹಾಲು ಕುಡ್ದಿದ್ಯಲ್ಲ? ಹೌದು. ಯಾವನೇನು ಕುಪ್ಪ? ನಿನ್ನ ಅಪ್ಪ. ಏ ಹಾ. ಹಾಲು ಕುಡ್ಕೊಂಡು ದಪ್ಪ ಗಿಪ್ಪ ಇಲ್ಲ ಹೇಳ್ಬೇಡ. ಏನು ನಾ ದಪ್ಪ ಇಲ್ಲ ಹೇಳಿದ್ದ ಅಲ್ವೇ? ಏನು ಅಪ್ಪನ ಸುದ್ದಿ ತೆಗಿತೀಯೇನು? ಅಪ್ಪನ ಸುದ್ದಿ ತೆಗಿತೀಯೇನು? ಅಯ್ಯೋ ಹೋಯ್, ಇವಳಿಗೆ ಅಪ್ಪ ಅಂದ್ರೆ ದಪ್ಪ ಆಗ್ತದೆ, ದಪ್ಪ ಅಂದ್ರೆ ಅಪ್ಪ ಆಗ್ತದೆ. ನಮ್ಗ್ ಗ್ರಾಚಾರಕ್ಕೆ ಸಿಕ್ಕಿದ್ದಂತ. ಸರಿ ಕೇಳ. ಹೆಚ್ಚು ಮಾತಾಡಿದ್ರೆ ನಮಗೂ ಗಂಡ ಅಂತಾರೆ ಇವಳಲ್ಲಿ. ನೋಡು, ಆ. ಹಾಲು ಕುಡ್ಕೊಂಡು ಸುಮ್ಮನೆ ಹೋಗುದು ಅಂದ್ರೆ ಯಾವ ಲೆಕ್ಕದಲ್ಲಿ ಹೇಳುದು ಅರ್ಥ ಆಗ್ಲಿಲ್ಲ. ಏನು ಹಾ. ಹಾಲು ಕುಡ್ಕೊಂಡು ಹೊರಟಿಯಲ್ಲ? ಹಾ. ಏನ್ ಹಾಲಿನ ಹಣ ನಿಮ್ಮ ಅಪ್ಪ ಕೊಡ್ತಾನ? ಅಪ್ಪನ ನಮ್ಮಪ್ಪ ಆ. ನಿಮ್ಮ ಅಮ್ಮನಿಗಾದ್ರೂ ಕೊಡ್ತಿದ್ರು ಏನೋ? ಏ ನಿನಗೆ ಮಗನಾದ ನಾನೇ ಕೊಡ್ಲಿ ಅಂತ ಲೆಕ್ಕ ಹಾಕ್ತಾರೆ ಅವರು. ಯಾವನೇನು? ಏನೇ ನಿನ್ನ ಇದೇ ಮೊದ್ಲು ನೋಡಿದ್ದೆ ತಮ್ಮನ ಹತ್ರ ತಕೊಳ್ಳುದಾ? ನಿನ್ ತಮ್ಮ ಯಾರು ಅಂತ ನನಗೆ ಗೊತ್ತಿಲ್ಲ. ತಮ್ಮ ಅದು ಹೇಳಿ ಸುಖ ಇಲ್ಲವ. ಹೌದೌದು. ಇದು ನಾವು ಹೇಸಿಗೆ ಆದಾಗ ಎದು ಬೇಡ ಅಲ್ವೇನೆ? ಆ. ನಿನಗೆ ಹಣ ಕೊಡ್ಲಿಕ್ಕಿಲ್ಲ ಅಂತ ತಿಳ್ಕೊಂಡಿದ್ದೀಯಾ? ಆ. ಇಷ್ಟು ಒಳ್ಳೆ ಒಳಂಗಿ ಹಾಕೊಂಡಿದ್ದೆ, ನಮ್ಮಲ್ಲೇನು ಹಣ ಇಲ್ಲ ಅಂತ ತಿಳ್ಕೊಂಡಿದ್ದೀಯಾ? ಕೊಡ್ಬತ್ತೆ. ನನಗೆ ನೆನಪೇ ಆಗುದಿಲ್ಲ. ಏನ ನೆನಪೇ ಆಗುದಿಲ್ಲ ನೋಡಿ. ನಿನಗ್ ನೆನಪಾಗುದಿಲ್ವಾ? ಹಾ. ಹೀಗೆ ಹೋದಲ್ಲೆಲ್ಲ ಹಾಲು ಕುಡ್ದು ಮೋಸ ಮಾಡಿ ಹಾ. ಒಳ್ಳೆ ಹೊಸ ಅಂಗಿ ಮಾಡ್ಕೊಂಡೆ. ಏನು ಹಾಲು ಕುಡ್ದು ಮೋಸ ಮಾಡಿಯಾ? ಮತ್ತೆಂತದ್ದು? ಮೋಸ ಮಾಡಿದ್ ನೀವು. ಯಾಕೆ? ಯಾರ್ಯಾರ್ದು ನಿದ್ದೆ ಹಾಳು ಮಾಡಿ ಸೊಳೆ ರಾಗ ಹಾಕಿ ನೀವು ಮೋಸ ಮಾಡಿ ಕೊರಳಲ್ಲಿ ಅಷ್ಟು ದಪ್ಪದ ಮಾಡ್ಕೊಂಡಿದ್ದೀರಿ. ನಾವೆಂತ ಮೋಸ ಮಾಡೋದು? ಹಣ ಅಲ್ವೇನೆ? ಕೊಡ್ಕೊಡು. ತಗೋ ಆ. ತಗೋ. ಏ ಹಾ? ಎಷ್ಟು ಇದು? 2 ಆಣೆ. 2 ಆಣೆ? ಹೌದು. ಮೊದಲವೇ ನಿನಗೆ ಶಿರಲಿ ಜ್ಞಾನವಿಲ್ಲವೇ ನಿನ್ನ ಬಿಡಲು ಅಬ್ಬಬ್ಬಬ್ಬಬ್ಬಬ್ಬ. ಪೂರ್ಣಧನವನ್ನು ನೀಡಿಬೋಗಿ ಈ ಕ್ಷಣದಲ್ಲಿ. ಏನು ಏನೇ? 2 ಆಣೆ ಕೊಟ್ಯಾ? ಹೌದು. ಅಬ್ಬಬ್ಬಬ್ಬಬ್ಬ, ಮೋಸ ಮಾಡ್ತೀಯೇನು? ನಾನೇನು ಮೋಸ ಮಾಡಿದ್ದೆ? ನೀನ್ ಕುಡ್ದಿದ್ದ ಎಷ್ಟು ಹಾಲು? 2 ಸೇರು. 2 ಸೇರು ಕುಡ್ಕೊಂಡು 2 ಆಣೆ ಕೊಟ್ಟಿದ್ದ. ಮತ್ತೆಷ್ಟು? ನೀ ಮೊದ್ಲು ಬಂದವ ಕೇಳಿದ್ದೆಷ್ಟು? ಹಾ. ಸಿದ್ದೆಗೆ ಎಷ್ಟು ಅಂತ. ನಾನು ಹೇಳಿದೆ 1 ಆಣೆ ಅಂತ. 2 ಸೇರ್ ಕುಡ್ದೆ. 2 ಸೇರಿಗೆ 8 ಸಿದ್ದೆ. 8 ಸಿದ್ದೆಗೆ 8 ಆಣೆ ಆಯ್ತು. ಎಂತ ಮಾತಾಡ್ತೀಯ? ನಾನು ಕೇಳಿದ್ದು ಸೇರಿಗೆ ಎಷ್ಟು ಅಂತ. ಅಲ್ಲ, ಸಿದ್ದೆಗೆ ಎಷ್ಟು ಅಂತ ಕೇಳಿದ್ದು. ಅಯ್ಯೋ, ನನಗ್ರ ಆಚಾರವೇ. ಇವಳಲ್ಲಿ ನಾನು ಸಿಕ್ಕಿ ಬಿದ್ದದ್ದು ಹೇಳಿ ಸ್ವಾಮಿ. ಹೌದಲ್ಲ? ಇದಕ್ಕೆ ಬಲ್ಲವ್ರು ಹೇಳಿದ್ದು ಕೆಪ್ಪರ ಸಂಘ ಅಪ್ಪನ ಕಾಲಕ್ಕೂ ಬೇಡ ಅಂತ. ಹಾಗೆ ಆಯ್ತು ನೋಡಿ. ಏನ್ ಮಾಡುದು? ಏನ್ ಮಾಡ್ದೆ? ಮರ್ಯಾದೆ ಮುಚ್ಕೊಳ್ಬೇಕಿದ್ದು ಇದ್ದಷ್ಟು ಕೊಡ್ಬೇಕು. ತಗೊಳ್ಳೆ. ನೋಡು, 2 ಕೊಟ್ಟಿದ್ನಲ್ಲ, ಇಲ್ಲಿ 4 ಉಂಟು. ಇಲ್ಲಿಗ 6 ಆಣೆ ಕೊಟ್ಟಾಗಾಯ್ತು ನಾನು. ಈಗ 2 ಆಣೆ ಕಡಿಮೆ ಉಂಟು. ಬೇಸರ ಮಾಡ್ಕೊಳ್ಬೇಡ. ನಿನ್ಗೆ ಕಡಿಮೆ ಆದ್ದು 2 ಆಣೆ. ಸುಧಾರಿಸ್ಕೊ ಆಯ್ತಾ? ಏ 2 ಆಣೆ ಕಡಿಮೆಯ? ಹಾ. ನೀನ್ ಮೊದ್ಲೇ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು. ಇದ್ದಷ್ಟೇ ಹಣ, ಅದಕ್ಕೆ ಹಾಲು ಕುಡಿಬೇಕಿತ್ತು. ಹಾ. ಕೊಡ್ತೀಯ ಇಲ್ವೇ ಹೇಳು ಸುಮ್ನೆ. ಅಲ್ಲ, ನೀ ಕೊಡು ಅಂದ್ರೆ ಎಲ್ಲಿಂದ ಕೊಡುದೆ? ನಾನು ನಿನ್ನಲ್ಲಿ ಒಂದು ಮಾತು ಕೇಳ್ತೇನೆ. ಏನು? ಕೊಡ ಇಟ್ಕೊಂಡು ಹಾಲು ವ್ಯಾಪಾರ ಕೊಡ್ತಿದ್ದೀಯಲ್ಲ, ಎಲ್ಲಿವರೆಗೆ ವ್ಯಾಪಾರ ಮಾಡ್ತೀನಿ ನೀನು? ಹಾಲಿರುವರೆಗೆ. ಖರ್ಚಾದ್ಮೇಲೆ ಬಂದು ಯಾರಾದ್ರೂ ಕೊಡು ಅಂತ ಹೇಳಿದ್ರೆ ಏನ್ ಮಾಡ್ತಿ? ಇಲ್ಲ ಹೇಳ್ತೇನೆ. ಅಲ್ವಾ? ನನ್ನಲ್ಲೂ ಇದ್ದಷ್ಟು ಹಣ ಕೊಟ್ಟಾಯ್ತು. ಇನ್ ಕೇಳಿದ್ರೆ ಇಲ್ಲ ಹೇಳುವುದೇ? ನಾ ಬರುದಾ? ಏ ಆ ಮಾತ್ ನನಗನ್ವಯಿಸುವುದಿಲ್ಲ ಗೊತ್ತಾ? ನಾನ್ ಹಾಲು ಕೊಡ್ಬೇಕಿದ್ರೆ ಮೊದ್ಲೇ ಹಣ ತೆಗೆದುಕೊಳ್ಳುವುದಿಲ್ಲ. ಹಾಲು ಕೊಟ್ಟು ಆಮೇಲೆ ಹಣ ಕೇಳುವುದು. ನೀನ್ ಹಾಗಲ್ಲ. ಏನು ಮೊದ್ಲೇ ಕುಡಿದ್ಕೊಂಡಿದ್ಯಾ ಹಾಲು? ಅಲ್ಲ, ನಾನು ಎಲ್ಲಿಂದ ಕೊಡುದು? ಇಲ್ಲ. ಏ ನಿನ್ಗೆ ಮಾನ ಮರ್ಯಾದೆ ಉಂಟು ಅಂತಾದ್ರೆ, ನೀನು ಗಂಡಸು ಹೌದು ಅಂತಾದ್ರೆ ಎಲ್ಲಿಂದಾದ್ರೂ ತಂದು ಕೊಡು. ಗೊತ್ತಾಯ್ತಾ? ನೀನು ಹೆಣ್ಣು ಹೌದಾದ್ರೆ, ನಿನ್ಗೆ ಮಾನ ಮರ್ಯಾದೆ ಉಂಟು ಅಂತಾದ್ರೆ ತಕೋಬೇಡ ನೋಡುವ. ಏ ಅದೆಲ್ಲ ಆಗೋದಿಲ್ಲ. ಇದೇನ್ ಧರ್ಮ ಛತ್ರ ಅಂತ ಭಾವಿಸ್ಕೊಂಡ್ಯಾ? ತಾಡಿಯ,
ದೊಡ್ಡ ಮಾತಾಡ್ಬೇಡ, ನಮ್ಮ ಗಂಡಸರಲ್ಲಿ ಒಕ್ಕಟ್ಟಿಲ್ಲ ಅಂತ ತಿಳ್ಕೊಂಡಿದ್ಯಾ? ಆ, ನೋಡು ಈಗ. ಆ. ಓಯ್ ನಮಸ್ಕಾರ ಸ್ವಾಮಿ. ನನಗೆ ನಿಮ್ಮ ಹಾಡು ಅಂದ್ರೆ ತುಂಬಾ ಇಷ್ಟ ನೋಡಿ. ಯಥಾರ್ಥ ಕೇಳ್ತೇನೆ, ನಿಮ್ಮಷ್ಟು ಒಳ್ಳೇದು ಬೇಡಿಕೆಲಿದ್ದ ಭಾಗವತರೇ ಇಲ್ಲ ಯಾರು ಈಗ. ಸುಮ್ನೆ ಹೊಟ್ಟೆ ಬಡಿಗಿದ್ದವರೇ ಇಲ್ಲ, ನಿಜವಾಗಿ ಭಾಗವತರು ನೀವು. ಒಂದ್ 2 ಆಣೆ ಕೊಡಿ. ಹಣ ಅಲ್ವಾ, ಹಾ ಹೆದ್ರ ಬಿಡವ ನಾನಿದ್ದೀನ. ಹಾ ಕೊಡಿ. ಇನ್ನೊಂದ್ 4 ದಿನ ಹೋಗ್ಲಿ ಆಯ್ತಾ, ಸ್ವಲ್ಪ ತಾಪತ್ರ ಮರ. ನಿಮ್ಮ ಜೀವಮಾನದಲ್ಲಿ ತಾಪತ್ರ ತಪ್ಪದ್ದು ಯಾವಾಗ ಅಂತ ಬೇಕಲ್ಲ. 2 ಆಣೆಗೂ ಗೊತ್ತಿಲ್ಲದೆ ಹೋದ್ಮೇಲೆ ಮತ್ತೆ ಈ ಸ್ಥಾನದಲ್ಲಿ ಯಾಕೆ ಕೂತಿದ್ದೀರಿ ನೀವು? ಹೋಗ್ತೇನಾಚೆ ಬರುದಾ ಅಲ್ವೇ? ಏನು ಅವರಲ್ಲಿ ಏನ್ ಕೇಳ್ದೆ? 2 ಆಣೆ ಕೇಳಿದೆ, ಹುಟ್ಲಿಲ್ವಲ್ಲ. ಅಯ್ಯಯ್ಯೋ, ಹೋಗಿ ಹೋಗಿ ಅವರಲ್ಲಿ ಕೇಳಿದ್ದೇನು ನೀನು? ಹಾ ಅವರೇ ನನಗ್ ಕೊಡ್ಲಿಕ್ಕೆ ಉಂಟು, 6 ತಿಂಗಳು ಬಿಟ್ಟು ಕೊಡ್ತೇನೆ ಹೇಳಿದ್ರು. ಏನೋ ಅವ್ರು 6 ತಿಂಗಳು ನಿಲ್ತೀವಿ ಅವರಿಗೆ, ನನಗೆ 1 ದಿವಸ ನಿಲ್ಲಿಕ್ಕೆ ಆಗುದಿಲ್ಲ. 6 ತಿಂಗಳ ನಿಲ್ಲುವಂತದ್ದು ಅವ್ರೊಳಗೆ ನಿನ್ನೊಳಗೆ ಏನುಂಟು ಅಂತ ವ್ಯವಹಾರ? ಏನಿಲ್ಲ. ನೀನ್ ಇವತ್ ಬಂದವ, ಹಾ ಅವ್ರು ಹಾಗಲ್ಲ. ಹಾ ಅವರು ಯಾರು ಅಂತ ಭಾವಿಸ್ಕೊಂಡೆ. ಯಾರು? ಅವರು ನಮ್ ಪಕ್ಕದ ಮನೆಯವರು. ನೀನ್ ಹೇಳುದು ನೋಡಿದ್ರೆ ಅವರು ನಮ್ಮ ಯಜಮಾನ್ರು ಅಂದಾಗುಂಟಪ್ಪ. ಹಾಗಲ್ವಾ, ಏನು? ನಾವೆಲ್ಲ ಸಣ್ಣಿರುವಾಗ ಈಗ ಆಟ ಆಡ್ಕೊ ಇದ್ದವ್ರ. ನಾನು ಗೊತ್ತಾಯ್ತಪ್ಪ, ನಿಮ್ ನೋಡಿದಾಗ್ಲೇ ಲೆಕ್ಕ ಹಾಕಿದ್ದೇನೆ. ನೀವು ಈಗಲ್ಲ, ಸಣ್ಣಿರುವಾಗಲೇ ಶುರು ಮಾಡಿದ್ದೀರಿ ಅಂತ ಒಟ್ಟಿಗೆ ಆಡ್ಲಿಕ್ಕೆ. ಓಹೋ ನೋಡು, ನನ್ನಲ್ಲಿ ಹಣ ಇಲ್ಲ, ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ನೀನು ಎಷ್ಟೇ ಏನು ಹೇಳಿದ್ರು ಪ್ರಯೋಜನ ಇಲ್ಲ ಈಗ. ಏನೋ ಹಣ ಇಲ್ವಾ? ಹಣ ಇಲ್ಲದೆ ಇದ್ರೆ ನಿನ್ನ ಸುಮ್ನೆ ಬಿಡುವುದಿಲ್ಲ. ಏನು ಏನ್ ಮಾಡ್ತಿ? ಹಣ ಕೊಡದೆ ನೀನು ಹೋಗ್ತೀಯ ಅಂತಾದ್ರೆ ಇಲ್ಲಿ ನಮ್ಮವರೆಲ್ಲ ಸಾಕಷ್ಟು ಮಂದಿ ಇದ್ದಾರೆ. ಯಾರು? ಸಂತೆಯಲ್ಲಿ ನಮ್ಮದೊಂದು ಸಂಘವೇ ಉಂಟು. ಅವ್ರನ್ನೆಲ್ಲ ಕರೆದ್ರೆ ಸಾಕು, ಬರ್ತಾರೆ, ಬೆನ್ಬೇರಿ ಮಾಡ್ತಾರೆ. ಗೊತ್ತಾಯ್ತಾ? ಅದಕ್ಕೆ ನೀನೀಗ ಕೂಗ್ತೇನೆ. ಅಯ್ಯೋ ಕೂಬೇಡುವ. ಮುನಿಯಬೇಡವೇ ಬೇಡಿಕೊಳ್ಳಬೇಡು, ಮುನಿಯಬೇಡವೇ ಬೇಡಿ ಒಂಬೆನು, ಧ್ವನಿಯ ನಿಲ್ಲಿಸು, ನಿನ್ನ ಪದವ ಪಿಡಿವೆನು. ಇಷ್ಟು ಒಳ್ಳಂಗಿ ಹೇಳ್ಕೊಂಡು ಕಾಲಿಡುವ. ಒಳಂಗಿಯಲ್ಲೇ ಕಾಲ ಪಿಡಿವೆನು, ಆಯ್ತು, ಪಿಡಿದು ನೆಲಕ್ಕೆ ಹೊಡಿವೆನು. ನೀವು ಬುದ್ಧಿ ಮಾರಾಟ ಮಾಡಿದ್ರ? ಜೋರಾಗ್ತಾಳೆ ಅವಳು ಮೊದ್ಲೇ. ನಿನಗೆ ಧನವನು ನಾಳೆ ಕೊಡುವೆನು, ನಿನಗೆ ಧನವನು ನಾಳೆ ಕೊಡುವೆನು, ಒದಿತೆ ಎನ್ನುತ್ತಾ ಮೋಸ ಎಸಗಿನು. ಕೊಡು 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 ಕೊಡು. ಏ ಕೂಗ್ಬೇಡ್ವೆ. ಕೂಗ್ತೇನೆ ಈಗ ಕೊಡದಿದ್ರೆ. ನೀನ್ ಯಾಕೆ ಕೂಗುದೆ? ಕೂಗ್ಬೇಕಾದ್ದೇ ಕೂಗುದಿಲ್ಲ, ನೀ ಕೂಗುದು ಯಾಕೆ? ಏನಂದೆ? ಕೂಗ್ಬೇಕಾದ್ದು ಕೂಗುದಿಲ್ಲ, ನೀ ಕೂಗುದು ಯಾಕೆ ಅಂದೆ. ಅದ್ ಯಾಕೆ ಕೂಗ್ಲಿಲ್ಲ ಗೊತ್ತಾ? ನೀನ್ ಬಂದೆ ನೋಡು ಒಳಂಗಿ ಮಾಡ್ಕೊಂಡು ನೆಟ್ಗೆ, ಹಾಗಾಗಿ ಅದ್ ಕೂಗ್ಲಿಲ್ಲ. ಹಾಗಿದ್ರೆ ಅದಕ್ಕಿಂತ ಬುದ್ಧಿ ನಿನಗಿಲ್ಲ ಅಂತ ಆಗ್ಲಿಲ್ವಾ? ಆ ನೋಡು, ನೀನು ಕೂಗಿದ್ರೆ ಪ್ರಯೋಜನ ಇಲ್ಲ. ನಾನು ಕೊಡು ಅಂದ್ರೆ ಎಲ್ಲಿಂದ ಕೊಡುದೆ? ಒಂದು ಮರ್ಯಾದೆ ಇಡಿಸ್ತೇ ನೀನು. ಒಂದು 2 ಆಣೆಗಾಗಿ ಕೂಗಿ ನನ್ನ ಮರ್ಯಾದೆ ತೆಗಿತೀಯ? 2 ಆಣೆ ಬಿಡ್ಲಿಕ್ಕೆ ಆಗುದಿಲ್ಲ. ಗೊತ್ತಾಯ್ತಾ? ಕೊಡ್ತೀಯ ಇಲ್ವೇ ಹೇಳು? ನೀನೊಬ್ಬ ಮೋಸಗಾರ. ಒಟ್ಟಾರೆ ಕೊಡು ಅಂದ್ರೆ ಎಂತ ಕೊಡುದೆ ನಾನು? ಒಂದ್ ಕೆಲ್ಸ ಮಾಡು, ಏನಾದ್ರೂ ಒತ್ತೆ ಇಟ್ಟು ಹೋಗು, ನಾಳೆ ಬಂದ್ ಬಿಡ್ಸ್ಕೊಂಡು ಹೋಗು. ಇದ್ರಲ್ಲಾದ್ರೂ ನ್ಯಾಯ ಉಂಟು ನೋಡು. ತಡಿ, ಇದ ಈ ಚೀಲ ಇಟ್ಕೋ. ಚೀಲ ಕೊಡ್ತೀಯೇನು? ಈ ಚೀಲ ಎಂತಕ್ಕೆ? ಇದು ಬೇಡ. ಗೊತ್ತಾಯ್ತಾ? ಮತ್ತೆ ಎಂತ ಮಾಡುದೆ? ಬೇರೆ ಏನಾದ್ರೂ ಇದ್ರೆ ಕೊಡು. ನನ್ನಲ್ಲಿ ಏನಿಲ್ಲ. ನಾನ್ ಹೇಳ್ತೇನೆ, ಕೊಡ್ತೀಯಾ? ತೋರ್ಸು ನೋಡುವ. ಹೋಗೋ, ಆ ಒಳಂಗಿ ನೋ ಮಾಡ್ಕೊಂಡ್ ಬಂದಿಯಲ್ಲ, ಆ ಅಂಗಿ ತೆಗೆ. ಅಂಗಿ ಕೊಡು. ಅಂಗಿ ಕೇಳುವುದೇನೋ ಪ್ರಾಣ ಕೇಳುವುದೇನೋ, ಅಂಗಿ ಕೇಳು. ಹಿಡಿ 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 ತಗೊಳ್ಳೋ. ಎಂತದ್ದೆ? ಏನೋ ಇದು ರಾಗ ನಿನ್ನದು. ಒಂದ್ ಕೆಲಸ ಮಾಡು, ಈ ಸಂತೆಯಲ್ಲಿ ತುಂಬಾ ಜನರಿದ್ದಾರೆ. ನೀನು ಹಾಡ್ತಾ ಹೋದ್ರೆ ಹಣ ಸಿಗ್ತದೆ. ಆದ್ರೆ ಹಾಡುವುದು ಇದಲ್ಲ. ಓ ಅಯ್ಯ ಅಮ್ಮಯ್ಯ ಧರ್ಮವೇ ತಾಯಿ ತಂದೆ ಕಾಸೊಂದು ನೀಡು ಶಿವನೇ. ನಿಜವಾಗಿ ಕಳ್ಳನಾಗಲಾರೆ ಸುಳ್ಳೊಂದು ಹೇಳಲಾರೆ, ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೆ, ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೆ. ನನ್ನಂತವ್ರೆ ಸಿಕ್ಕಿದ್ರಿ ಅಂತ ಎಂತ ಹೇಳೋದೆ? ಆದ್ರೆ ಒಂದುಂಟು. ಏನು? ನ್ಯಾಯವಾಗಿ ನಿನ್ನ ಹಾಡ್ ನೋಡಿದ್ರೆ ನಿಮ್ಮ ಸಂತಾನದವರೆಲ್ಲ ಮೊದ್ಲಿಂದ ಬೇಡ್ಕೊಂಡದ್ದೇ ಇರ್ಬೇಕು. ಮತ್ತೆ ನಿನ್ಗದ ರಾಗ ಒಳ್ಳೇದು ಬರ್ತದೆ, ಬೇಡುವರ ರಾಗ. ಅದನ್ನ ಒಂದ್ ಕೆಲಸ ಮಾಡು, ನೀನೇ ಬೇಡ್ಲಿಕ್ಕೆ ಹೋಗು. ಅದ್ರಲ್ಲಿ ಒಟ್ಟಾಗ್ತದೆ ನೋಡು ಹಣ. ಅದ್ರಲ್ಲಿ ನಾನು ಕೊಡ್ಬೇಕಾದ 2 ಆಣೆ ನೀನು ಇಟ್ಕೊಂಡು ಉಳ್ದದ್ ನನಗೆ ಕೊಡು. ನನಗೆ ಸ್ವಲ್ಪ ಖರ್ಚಿಗೆ ಬೇಕಾಯ್ತಾ? ಯಾವನು ನೀನು? ನೀನ್ ದೊಡ್ಡ ಮೋಸಗಾರ, ಲಂಡಿ ಪುಸ್ಕಿ, ಹೌದೇನು? ಅದೇನೆ ನಿಮ್ಮ ಅಪ್ಪಯ್ಯ ಚಿಕ್ಕಪ್ಪನ ಸುದ್ದಿ ಹೇಳ್ತೀನಿ ನೀನು. ಅಲ್ವಾದ್ರೆ ಮತ್ತೇನು? ನಾನು ಹೋಗ್ಬೇಕಾ? ಪಾಪ ಸಾಯ್ಲಿ ಅಂತ ನಿನ್ಗೊಂದ್ ದಾರಿ ತೋರಿಸಿದ್ರೆ ನೀನ್ ನನ್ನನ್ನು ಕಳಿಸ್ತೀಯಾ? ಒಳ್ಳೆ ಮಾತಿನಿಂದ ಕೊಡ್ತೀಯ ಇಲ್ವ ಮಗನೇ?
ನನಗೆ ಮಗನೇ ಅಂತ ಹೇಳ್ತೀಯೇನೆ? ನಾನೇ ಒಂದು ಮನಸ್ಸು ಮಾಡಿದ್ರೆ ಆಗು ಲಕ್ಷಣ ಉಂಟು, ನನಗೆ ಮಗನೇ ಅಂತ ಹೇಳುವುದಾ? ಏನಂದೆ? ನೋಡು, ಅಂಗಿ ಮಾತ್ರ ಕೊಡುವುದಿಲ್ಲ ಅಂದೆ. ಅಂಗಿ ಕೊಡುವುದಿಲ್ವಾ? ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡ್ತೇನೆ ನಾನು. ಹೌದಾ? ಹಾ. ಹಾಗಾದ್ರೂ ಒಂದ್ ಕೆಲಸ ಮಾಡು. ಏನು? ಓ, ಕೆಳಗೊಂದು ಹಾಕೊಂಡಿದ್ಯಲ್ಲ ಉದ್ದದ್ದು, ಹೌದು. ಅದನ್ನ ತೆಗೆದುಕೊಡು. ಇದು ದೇವ್ರೆ, ಏನು ಇದು ನೋಡಿ ಸ್ವಾಮಿ, ಇದನ್ನು ಕೊಡ್ಬೇಕು ಅಂತ ಹೇಳ್ತಾಳಲ್ಲ. ಹೇಗೆ ನೀನು ವಾದಿಚ್ಚಿಲ್ಲ? ಓ, ನಾವ್ ಹಾಕೊಂಡ್ರೆ ವಾದ್ಯಚ್ಚಿ ಇಲ್ಲ, ನೀವು ಮತ್ತೊಂದು ಹಬ್ಬ ಹಾಕೊಳ್ತೀರಲ್ಲ, ಅದೇನು ಗೋಣಿಚ್ಚಿಲ್ವಾ? ತೊಂದ್ರೆನಾ? ಇದು ಕೊಟ್ರೆ ನನ್ನ ಮರ್ಯಾದೆ ಹೋಗುದಿಲ್ವಾ? ಓ ಮರ್ಯಾದೆ ಹಾ. ಹಂಗೆ ಉದ್ದ ಉಂಟ ಬಿಡ. ಪೂರ್ಣ ಬಿಟ್ಟಿದ್ದೀರಿ, ನಿಮ್ಮಲ್ಲಿ ಮಾತಾಡುವುದಲ್ಲ. ನಾನು ಕೊಡ್ತೇನೆ, ತಕೊಳ್ಳೆ. ಕೊಡ್ತೀಲ್ವ? ಬೇಕು ಕೊಡು. ಇದು ನಾಳೆ ತಂದು ಕೊಟ್ರೆ ಆಗುದಿಲ್ಲ. ಆಗುದಿಲ್ಲ. ಕೊಟ್ಟೆ ಕೊಟ್ಟೆ ಕೊಟ್ಟೆ, ತಕ್ಕೋ. ಕೊಡು ಕೊಡು. ಅಯ್ಯಯ್ಯೋ ಇಶಿಶಿ, ಎಂತದ್ದೇ ನಿನ್ ಕರ್ಮ, ಇಲ್ಲೇ ನೋಡ್ತೀನಿ. ಛೀ, ನನಗೆ ನಾಚಿಕೆ ಆಗ್ತದೆ. ಅದೇ ಯಾಕೆ ನೋಡುದೆ ನೀನು? ಅದೇನೋ ನಿನ್ ಮೈಯಲ್ಲ. ಏನು? ಏನ್ ನಿಮ್ಮ ಸಂತಾನದವ್ರಿಗೆ ಕರಡಿ ಶಾಪ ಉಂಟಾ? ಹೌದು, ನಿಮಗೆ ಮುಂಗುಸಿ ಶಾಪ ಉಂಟು ನೋಡು. ಯಾಕೆ? ನೀನು ಮುಸುಡ್ ನೋಡೆ. ನೀವು ಹೋಗೆ, ನನ್ ತಲೆ ತಿನ್ಬೇಡ. ಅದೇನೆ. ದೇವ್ರೆ, ಹರ ಹರ ಈ ತರದಲ್ಲಿ ಪರಿಭವವಾದುದೇ. ಹರ ಹರ ಶಿರವೇ ತಲುದು ಸಾಧ್ಯವು ಅಕಟ ಕಟ ಕಟ ಕಟ. ಕಟಕಟೆ ನಿಲ್ಲಿಸಿ. ಶಿರವೇ ತಲುದು ಸಾಧ್ಯವು ಅಕಟ ಕಟ. ಅಯ್ಯೋ ಪರಮೇಶ್ವರನೇ, ಶಂಕರನೇ, ಗೌರಿಗಂಡನೇ, ಗೌರೀಶನೇ, ನನ್ನ ಪರಿಸ್ಥಿತಿ ಎಲ್ಲಿಗೆ ಬಂದು ಹೋಯ್ತು? ಒಳಂಗಿಯನ್ನು ಧರಿಸಿ ಒಳ್ಳೆ ಗತ್ತಿನಲ್ಲಿ ಬಂದವ ನಾನು, ಅಂತ ಅಂಗಿಯನ್ನೇ ಕಳ್ಕೊಳ್ಬೇಕಾಗಿ ಬಂತೆ. ಏ ದೇವರೇ, ಅವಳು ಹೇಳಿದ ಸುಳ್ಳಲ್ಲ. ನನ್ನ ಮೈ ನೋಡಿದ್ರೆ ನನಗೆ ಅಸಹ್ಯ ಆಗ್ತಾ ಉಂಟಲ್ಲಪ್ಪ. ಏನು ಮಾಡುವುದು? ಯಾರಾದ್ರೂ ಪರಿಚಯದವ್ರು ಸಿಕ್ಕಿದ್ರೆ ಏನು ಹೇಳುವುದು? ಒಂದು ಅಂಗಿಯನ್ನಾದ್ರೂ ಕೇಳಬೇಕಾಯ್ತಲ್ಲ. ವಾಸುದೇವಯ್ಯ, ಒಂದು ಅಂಗಿ ಕರುಣಿಸು ತಂದೆ. ಮುಕುಂದನಾದಂತಹ ನನಗೆ, ಮುಕುಂದನಾದಂತ ನೀನು ಒಂದಂಗಿ ನೀ ನನಗೆಲ್ಲಿ ಕೊಡ್ತೀಯ? ಹೆಣ್ಮಕ್ಳಿಗಾದ್ರೂ ಕೊಡ್ತಿದ್ಯೋ ಏನೋ? ನೋಡೋಣ, ಯಾರಾದ್ರೂ ಪರಿಚಯ ಸಿಗುವುದ್ರ ಒಳಗೆ ಮನೆ ಸೇರ್ಕೊಳ್ತೇನೆ. ಮುಕುಂದ, ವಾ. ಇವ್ರು ಯಾರು ಕೊಡ್ಲಿಕ್ಕಿಲ್ಲ. ಹಾ. ನಿಮ್ಮಪ್ಪ ಜಯರಾಮನ್ ಕರಿ. ನಮ್ಮಪ್ಪ ಜಯರಾಮರು ಕೊಡ್ಲಿಕ್ಕಿಲ್ಲ, ನಿಮ್ಮಪ್ಪ ಶಿವರಾಮರು ಕೊಡ್ಲಿಕ್ಕಿಲ್ಲ. ನಾನು ಬರ್ತೇನೆ. ಇದೆಂತದ್ದು? ಸಂತೆಯಲ್ಲಿ ಒಬ್ಬ ಬಟ್ಟೆ ಬಿಚ್ಚಾಕೊಂಡು ಗಾಳಿ ಹಾಕೊಡ್ತಾನೆ ಅಂತ. ಎಂತ ಶಕೆ! ಏ ಪುಣ್ಯ ಆತ್ಮ, ಏನಾಗಿದ್ಯಾ ನಿನಗೆ? ಪ್ರದೇಶ ಯಾವುದು ಗೊತ್ತುಂಟ ನಿನಗೆ? ಶಕೆ 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 ಇರ್ಬಹುದಯ್ಯ, ಇದು ಸಂತೆ ನೋಡು. ಗಂಡು ಮಕ್ಕಳು ಇದ್ದಾರೆ, ಹೆಣ್ಮಕ್ಳು ಇದ್ದಾರೆ, ಒಂದು ಮರ್ಯಾದೆ ಅಂತ ಇಲ್ವಾ? ಬಟ್ಟೆ ಬಿಚ್ಚಾಕೊಂಡೆ ಅಂತದೇ. ಏ, ಬಟ್ಟೆ ಬಿಚ್ಚಕೊಂಡೇನು ಗೊತ್ತಿಲ್ಲ ಅಂತ ತಿಳ್ಕೊಂಡೇನ? ಮನೆಯಿಂದ ಬರುವಾಗ ಅಂಗಿಯನ್ನು ಹಾಕೊಂಡು ಬಂದವ ನಾನು. ನಾವು ಶ್ರೀಮಂತರ ಮನೆತಲ್ಲಿದ್ದವ್ರು ನೋಡಿ, ನಮ್ಗೆ ಶಕೆ ಸಹಿಸ್ಕೊಳ್ಲಿಕ್ಕೆ ಆಗುದಿಲ್ಲ. ಬರಬರ್ತಾ ಶಕೆ ಜೋರಾಯ್ತು, ಅಂಗಿ ತೆಗೆದು ಕೈಲಿ ಹಿಡ್ಕೊಂಡೆ. ಹಾಗೂ ಕೈ ಬೆವರ್ಲಿಕ್ಕೆ ಪ್ರಾರಂಭ ಆಯ್ತು, ತೆಗೆದು ಬೀಸಾಕಿ ಬಿಟ್ಟೆ. ಎಂತ ಶ್ರೀಮಂತನಾದ್ರು ಸಂತೆಯಲ್ಲಿ ಅಂಗಿಯನ್ನೆಲ್ಲ ತೆಗೆದು ಬೀಸಾಕುದಿಲ್ಲ. ನಮ್ಗೇನು ಕಡಿಮೆ ಇಲ್ವಾ? ಬೇಕಾದಷ್ಟು ಉಂಟು. ಬೇಕಾದಷ್ಟು ಉಂಟು ಅಂತ ಹೇಗೆ ಮಾಡುವುದೇನ? ಸುಮ್ಮನೆ ಪುಣ್ಯಾತ್ಮ, ಶಕೆ ನನಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಹಾಲು ಹಾಲು. ಅಯ್ಯಯ್ಯೋ, ಅಯ್ಯೋ, ಏ ಮಾನ ಬಿಟ್ಟವನೇ, ಮರ್ಯಾದೆ ಸತ್ತೇನೋ, ನಾಚಿಕೆ ಇಲ್ದವನೇ. ನೋಡಮ್ಮ, ಇನ್ನು ಈ ನಿನ್ನ ಮುಖ ಹೊತ್ಕೊಂಡಿಲ್ಲ. ನೋಡಮ್ಮ, ಯಾಕೆ ಅವನಿಗೆ ಬೈತಿ? ಬೈಯುವುದ ಅವನ? ಏ ದೇವ್ರೆ, ಬಂದ್ 2 ಸೇರ್ ಹಾಲು ಕುಡ್ಕೊಂಡು ಕೊಡ್ಲಿಕ್ಕೆ ಹಣ ಇಲ್ದಾಗ ಅವನ ಅಂಗಿ ತೆಗೆದುಕೊಂಡವಳು ನಾನು. ಓಹೋ ತಾಯ್ಡೆ, ಏಯ್ ಏನು ಹೇಗುಂಟ ಸೆಕೆ? ಈಗ ಚಳಿ ಜೋರು. ಮರ್ಯಾದೆ ಸತ್ತವನೇ, ಕುಡ್ದ ಹಾಲಿಗೆ ಕೊಡ್ಲಿಕ್ಕೆ ಹಣ ಇಲ್ಲ ಏನು? ಬಹಳ ಶ್ರೀಮಂತರ ನೀನು. ಸ್ವಾಮಿ, ಬೈಬೇಡಿ. ವಿಷಯ ಗೊತ್ತಿಲ್ಲದೆ ಬೈತಾ ಇದ್ದೀರಲ್ಲ. ಏನು ವಿಷಯ ಗೊತ್ತಾದ್ರೆ ನಿರಪರಾಧಿಯಾದಂತ ಹುಡುಗನಿಗೆ ಬೈದೆ ಅಂತ ನೀವೇ ಆತ್ಮಹತ್ಯೆ ಮಾಡ್ಕೊಂಡ್ರಿ. ಅಷ್ಟ ಅಗ್ಗದ ಆತ್ಮ ಅಲ್ಲ. ಎಂತದ ಅದು ವಿಷಯ? ನಿಮ್ಗೆ ವಿಷಯ ಗೊತ್ತಿಲ್ಲಲ್ಲ. ಹೇಳು. ನಾನು ಬಂದದ್ದು ಹೌದು ಸಂತೆಗೆ. 6 ಆಣೆ ಇತ್ತು. ನಾನು ಕುಡ್ದದ್ದು ಹೌದು ಹಾಲು. ಕುಡಿಯುವಾಗ ಕೇಳಿದ್ದೇನೆ ಸೇರಿಗೆ ಎಷ್ಟು ಅಂತ. 1 ಆಣೆ ಅಂತ ಹೇಳಿದ್ಲು. 2 ಸೇರು ಕುಡ್ದೆ. 2 ಆಣೆ ಕೊಡ್ಬೇಕಾ ಬೇಡವಾ? ಕೊಟ್ಟರು ಜೋರಾಗಿದ್ದಾಳೆ. ನನಗೆ ಬೈತಾಳೆ ಅವಳು. ಅವಳು ಹೇಳುದು ನಾನು ಸಿದ್ದೆಗೆ ಅಂತ ಕೇಳಿದ್ದು ಅಂತ ಹೇಳ್ತಾಳೆ ಅವಳು. ಈಗ ಮೋಸ ಮಾಡ್ತಾಳೆ ನೋಡಿ. ನಾನು ವಿಚಾರಿಸ್ತೇನೆ. ಅವ ಏನಂದ? ನಿನ್ನ ಮೇಲೆ ದೂರು ಕೊಟ್ಟ. ನಿಮ್ಮ ಅಪ್ಪ ಸತ್ತ ಅಂದ. ಅಲ್ಲಿ ನೋಡಿದ್ರ ಹಾಲು ಕುಡ್ಕೊಂಡು ದಪ್ಪ ಇಲ್ಲೇ ಹೇಳ್ತಾನೆ. ಅದೆಲ್ಲ ದೂರು ಕೊಟ್ಟ. ಏನು ಕುಡಿಯುವ ಹಾಲಿನಲ್ಲಿಯೂ ಮೋಸ ಮಾಡಿ ಹಣ ಸಂಪಾದನೆ ಮಾಡ್ತೀಯ? ಯಾರು? 1 ಸೇರಿಗೆ 1 ಆಣೆ ಅಂತ ಹೇಳಿ 2 ಸೇರಿಗೆ 8 ಆಣೆ ತಗೊಳ್ತೀಯ ನೀನು? ಇಲ್ಲಪ್ಪ. ಮತ್ತೇನ್ ಮಾಡಿದ ಅವನಲ್ಲಿ? ನಾನ್ ಹೇಳಿದ್ದು ಸಿದ್ದೆಗೆ 1 ಆಣೆ ಅಂತ. ಅವ 2 ಸೇರ್ ಕುಡ್ಕೊಂಡು 2 ಆಣೆ 6 ಆಣೆ ಕೊಟ್ಟಿದ್ದು. ಏ ಪುಣ್ಯಾತ್ಮ, ಸಿದ್ದೆಗಂತ ಹೇಳಿದ್ದಂತಲ್ಲ ಅವಳು. ನಿಮ್ಗೆ ವಿಷಯ ಗೊತ್ತಾಗ್ಲಿಲ್ವಾ? ಏನು? ನಾನು ಅಪ್ಪ ಅಂದಾಗ ಅವಳು ದಪ್ಪ ಅಂದ್ರು. ನಾನು ಹೇಳಿದ್ದೊಂದು, ಅವಳು ತಿಳ್ಕೊಂಡದ್ದು ಒಂದು. ಓ ಹಾಗೆ. ಅದಕ್ಕೆ ಮತ್ತೇನ್ ಮಾಡ್ಲಿಕ್ಕಿಲ್ಲ. ಅವಳು 2 ಕಿವಿಗೆ ಪುನರ್ಪುಳಿ ಎಣ್ಣೆ ಹಾಕಿ ಮುಚ್ಚಿದ್ರೆ ಸರಿ ಆಗ್ತದೆ. ನೋಡಪ್ಪ, ನಿನಗಾದ ಅನ್ಯಾಯಕ್ಕೂ ಅದು ಪರಿಹಾರ ಅಂತ ಆಗ್ತದ ನೋಡು. ಈಗ ಇಬ್ಬರಿಗೂ ಆದದ್ದು ಮೋಸ. ಹಾಗಂತ ಅದನ್ನು ಸರಿ ಮಾಡಿಕೊಳ್ಳುವುದು ಹೇಗೆ? ವಿಚಾರ ಮಾಡ್ಬೇಕು ನೋಡಿ.
ನೋಡಮ್ಮ, ನೀನೊಬ್ಬಳೆ ಹೆಣ್ಣು, ನಿನ್ನ ಮಾನವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಮತ್ತೊಬ್ಬರ ಮಾನಕ್ಕೂ ಮಾನ್ಯತೆ ಕೊಡ್ಬೇಕಲ್ಲ. ಅವ ಕೊಡ್ಲಿಕ್ಕಿದ್ದದ್ದು 2 ಆಣೆ ಒಪ್ಪಿಕೊಳ್ಳೋಣ, ಹಾಗಂತ ಅವನ ಅಂಗಿ ಬಿಡಿಸಿ ಇಟ್ಕೊಂಡಲ್ಲಿಗೆ ನಿನಗೆ ಬರ್ಬೇಕಾದ ಹಣ ಬಂತ? ಇಲ್ಲ. ಹೌದಲ್ಲ? ವಿಚಾರ ಮಾಡು. ಅವನ ಮೇಲೆ ವಿಶ್ವಾಸ ಇಲ್ಲ ನಿನಗೆ, ಆದ್ರಿಂದ ಹಾಗೆ ಮಾಡಿದೆ. ನನ್ನ ಪರಿಚಯ ಉಂಟು ತಾನೆ? ಓ, ಸರಿಯಾಗಿ ಗೊತ್ತಿದೆ. ನಾನು ಯಾರು ಹೇಳು? ಆವತ್ತು ಶ್ರೀಯನ್ನು ಬಿಟ್ಟು ಹೋದ್ರಲ್ಲ ನಮ್ಮ ಮನೆಯಲ್ಲಿ. ಹೌದು. ಅದರಲ್ಲಿ ನಿಮ್ಮನೆಗೆ ಹಾಲು ತಂದು ಕೊಡ್ತಿದ್ದವಳು ನಾನೇ. ಸರಿ, ನನ್ನ ಮೇಲೆ ವಿಶ್ವಾಸ ಇದ್ರೆ ಅವನ ಅಂಗಿಯನ್ನು ಅವನಿಗೆ ಕೊಡು, ಅವ ಕೊಡಬೇಕಾದ ಹಣ ನಾನು ಕೊಡ್ತೇನೆ. ಆಯ್ತು, ಹಿಡಿ ತಗೊಳ್ಳ. ಮುಸುರಿ ಬಾರಿಸಿ ಬಿಟ್ಟೇನೆ 3 ಕಾಸಿನವಳೆ. ನೀನು ಕೊಡ್ಬೇಕಾದ ಅಗತ್ಯ ಇಲ್ಲ. ಆಗ ಕಾಲ್ ಹಿಡಿದ ದಮ್ಮಯ್ಯ ಅಂತ ಹಾಕಿದ್ರು ಕೊಡ್ಲಿಲ್ಲ, ಈಗ ಏನು ಈಗ ಕೊಡ್ತೀಯ? ನಿನ್ ಮುಖ ನೋಡಿ ಕೊಟ್ಟಿದ್ದಲ್ವಾ? ಅವ್ರ ಮುಖ ನೋಡಿ ಕೊಟ್ಟಿದ್ದು, ಗೊತ್ತಾಯ್ತಾ? ಅವ್ರ ಮುಖ ನೋಡಿ ಕೊಟ್ಟಿದ್ದ. ಇಷ್ಟೊತ್ತಿನೊಳಗೆ ಯಾರ್ಯಾರ ಮುಖ ನೋಡಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಿ ನೀನು? ಅಗತ್ಯ ಇಲ್ಲ. ಪರರ ಹಂಗಲಿ ಗೆಲುವನೀಕರಣ ತಕೊಳ್ಳಿಕ್ಕಿಲ್ಲ. ಬಂದ್ಬಿಟ್ಟ. ಬೇಡಂತೆ, ನೀನು ಹೋಗು. ಮತ್ತೆ ನಿನ್ನ ಅಪ್ಪನಲ್ಲಿ ಕೇಳು, ನಾನು ಸಿಕ್ಕಿದೆ ಕೇಳಿದೆ ಅಂತ. ಶ್ರೀ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಹಾಗೆ ಬರ್ತೇನೆ. ಯಾರೋ ನಿನ್ ಜನ? ನನ್ನ ಪರಿಚಯ ಕೇಳಬೇಡಿ, ವಿಳಾಸ ಹೇಳುವುದಿಲ್ಲ. ಯಾಕೆ? ಹೇಳಿದ್ರೆ ನಾಳೆ ಸಂತೆಯಲ್ಲಿ ಇಂಥವ ಹೀಗೆ ಮಾಡ್ಕೊಂಡಿದ್ದಂತ ಎಲ್ಲರಿಗೂ ಹೇಳುವುದಿಲ್ವ ನೀವು? ಅದಕ್ಕಲ್ಲಪ್ಪ, ಇಂತ ಸ್ವಾಭಿಮಾನಿ ಯಾರು ತಿಳ್ಕೊಳ್ಳೋಣ ಅಂತ. ಅಂಗಿ ಕಳ್ಕೊಂಡ್ರು ಸ್ವಾಭಿಮಾನ ಬಿಡ್ಲಿಲ್ಲ ಹುಡುಗ ಯಾರು ಅಂತಲ್ವಾ? ಹಾ. ನಾನು ಮುಕುಂದ ಅಂತ ಸಂಗವನ ಮಗ. ಆಗ್ಲಿ. ನಾನು ಸಂತೆಗೆ ಬಂದಿದ್ದೆ, ಎಲ್ಲ ಅವಳ ತಲೆ ಮೇಲೆ ಹಾಕಿ ಆಯ್ತಲ್ಲ ಇದ್ದ ಹಾರಾಣೆ. ನೋಡು, ಇನ್ನು ಸಂತೆಗೆ ಬರುವಾಗ ಅಗತ್ಯಕ್ಕಿಂತ ಸ್ವಲ್ಪ ಹೆಚ್ಚು ಹಣ ಹಿಡ್ಕೊಂಡು ಬಾ. ಏನು ಆದಿ ತೋದಿ ಮಾತನ್ನು ಅಮ್ಮನಲ್ಲಿ ಹೇಳ್ಬೇಕು ನೀವು. ಯಾಕೆ? ಕೊಡುವವಳು ಅಮ್ಮ ಅಲ್ವಾ? ಯಾವ ಜಾತಿ ಗಂಡಸೋ ನೀನು? ನೀನು ದುಡಿದು ನಿನ್ನಮ್ಮನಿಗೆ ಕೊಡ್ಬೇಕಿತ್ತು, ಈಗ ಅಮ್ಮ ಕೊಟ್ಟದನ್ನು ನೀನ್ ಹಿಡ್ಕೊಂಡು ಬರ್ತೀಯ? ನನಗೆ ಉದ್ಯೋಗ ಇಲ್ಲಲ್ಲ. ಹೋಗ್ಲಿ ಬಿಡು. ನೋಡು, ಹೀಗೆ ಬರಿಮೈಯಲ್ಲೆಲ್ಲ ಸುತ್ತಾಡ್ಬೇಡ, ಮರ್ಯಾದೆ ಹೋಗ್ತದ. ಎಂತದ್ದು ಇದಲ್ಲ? ಎಂತ ಮಾತಾಡುದು ನೀವು? ಅಂಗಿಲ್ಲ ಅನ್ನೋ ಕಾರಣಕ್ಕೆ ಮಾನ ಹೋಗ್ತದೆ ಅಂತ ಹೇಳುವುದಾ? ಹೌದು. ನಾನೀಗ ವಾದಿಸಿದ್ರೆ ನೀವು ಸಿಕ್ಬಿಡ್ತೀರಿ. ಎಂತದಪ್ಪ? ಅಂಗಿ ಇಲ್ಲ ಎನ್ನುವ ಕಾರಣಕ್ಕೆ ಮಾನ ಹೋಗುದು ಹೌದು ಅಂತ ಆದ್ರೆ ಇಷ್ಟೊತ್ತಿನೊಳಗೆ ಬ್ರಾಹ್ಮಣರ ಮಾನ ಎಷ್ಟು ಹೋಗ್ಬೇಡ. ಎಲ್ಲ ನಿನ್ನ ಯಾಕೋ? ನೀವು ವಿಚಾರ ಮಾಡಿ, ಯಾವುದೇ ಬ್ರಾಹ್ಮಣರಾದ್ರು ಅಂಗಿ ಹಾಕೊಳ್ತಾರ, ಪಂಚಿ ಉಟ್ಕೊಳ್ತಾರೆ, 1000 ಜನರ ಮಧ್ಯೆ ಮದುವೆ ಮಾಡ್ತಾರೆ. ಹಾಗಿದ್ರೆ ಬ್ರಾಹ್ಮಣರ ಮರ್ಯಾದೆ ಹೋಗಿ ಬ್ರಾಹ್ಮಣರು ಹುಟ್ಟಷ್ಟೇ ವರ್ಷ ಆಗ್ಲಿಲ್ವಾ? ಹಾಗಲ್ಲಪ್ಪ, ನೀನು ನೋಡಿರ್ಬಹುದು, ಆದ್ರೆ ಚೆನ್ನಾಗಿ ಗ್ರಹಿಸ್ಲಿಲ್ಲ. ಶಾಸ್ತ್ರವನ್ನು ಹೇಳುವವರವರು. ಒಂದು ಬಟ್ಟೆ ಅಲ್ಲ, ಮಾತು ಕೇಳಿದ್ಯಾ ನೀನು? ಅವರು ಬರಿಮೈಯಲ್ಲಿ ಇರುವುದಿಲ್ಲ, ಮೈ ಮೇಲೆ ಒಂದು ವಸ್ತ್ರ ಇರ್ತದೆ, ಬ್ರಹ್ಮವಸ್ತ್ರ ಅಂತ ಅದಕ್ಕೆ ಹೆಸರು. ನನ್ನಲ್ಲಿ ಇಲ್ವಾ? ಏನು? ಇಲ್ಲಿ ನೋಡಿ, ಚೀಲ. ಏನದು? ಜನ ಎಲ್ಲ ನಿನ್ನ ನೋಡ್ತಾರೆ ಗೊತ್ತಾ? ಅದು ಅಭಿಮಾನದಿಂದ ನಗಾಡ್ತಾ ಇದ್ದಾರೆ. ನಿನ್ನ ತಲೆ ಸಂತೆಗೆ ಬಂದ ಹೊಸ ಹುಚ್ಚ ಯಾವನಂತ ನೋಡುದು ಅಷ್ಟೇ. ಆದ್ರೆ ಬೇಸರ ಇಲ್ಲ, ಈ ಹುಚ್ಚನನ್ನು ಊರು ಬಿಡಿಸ್ಬೇಕು ಅಂತ ಕಲ್ಲು ಹೊಡಿಲಿಕ್ಕೆ ಆರಂಭ ಮಾಡಿದ್ರೆ ಪುಣ್ಯಾತ್ಮ ನಿನ್ನ ಜೊತೆಲಿ ಇದ್ರೆ ನನಗ ಅಪಾಯ. ನಾನು ಹೋಗ್ತೇನೆ. ನಾನು ಹೋಗ್ತೇನೆ, ತಲೆಗೆ ಬಿದ್ರೆ. ಮಂದಿ ಬೋಲು ನಂದನ ಒಂದು ತನು ಮನವೆಲ್ಲ ಒಂದಿರುವ ಜನತೆ ಜನಗಳೇ ವಂದನರ ಮನೆ ತೊರೆದು ಸುಂದರ ಶಿವನೇರಿ ಸಂದೇಹವಿಲ್ಲ ಸುವಿಲಾಸಿ. ಮನಸ್ಸಿಗೆ ಯಾಕೋ ಪರಿಹರಿಸಲು ಸಾಧ್ಯವಾದಂತಹ ಬೇಸರ ನೋಡಿ ಸ್ವಾಮಿ. ಈ ಬೇಸರ ಎಲ್ಲ ಯಾಕೆ ಬರ್ತದೆ ಅಂತ ಯೋಚನೆ ಮಾಡುವುದು ನಾನು. ಮನೆಯಲ್ಲಿ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲದೆ ಇದ್ರೆ ಬೇಸರ ಬರದೆ ಮತ್ತೇನಾಗ್ತದೆ? ಅಂತೂ ಬೇಸರದ ನಿವಾರಣೆಗೆ ಒಂದು ಉಪಾಯವನ್ನು ಹುಡುಕಿದ್ದೇನೆ. ಸುಂದರಾಶ್ವವನ್ನ ಏರಿ ನನಗೆ ಬೇಕಾದ ಹದವಾದ ಪ್ರಮಾಣವನ್ನ ಸೇರಿ ಊರಿನತ್ತ ಸಾರಿ ನಡೆಯಬೇಕು ಅಂತ ಸಾರಿ ಬಂದಿದ್ದೇನೆ. ಯಾರವಳು? ಓ, ಆ ದಿವಸ ಶ್ರೀ ಎನ್ನುವುದಾಗಿ ಹೆಸರನ್ನು ಬರೆದು ತೋರಿಸಿದವಳೆ ಅಲ್ವಾ? ಆಹಾ, ಈ ಹೊತ್ತಿ ಏನು ಚಂದ ಅವಳು. ನೋಟಕರ ಕಣ್ಮನ ಸೆಳೆಯೋ, ನೋಟಕರ ಕಣ್ಮನ ಸೆಳೆಯೋ, ಮಾಟಗಾದಿಯ ಚೆಲುವ ನೋಡಿ ಮಾಟಗಾದಿಯ ಚೆಲುವು ನೋಡಿ ಸೋಟಿ ಇಲ್ಲಿ ಒಳಿ ಮೆರುದ ಬೆರಗಾಗಿ ನುಡಿಸಿದನು ವಿನಯದಲ್ಲಿ. ಏನಾಶ್ಚರ್ಯ! ಕೈಯಲ್ಲಿ ಹಣ್ಣು ಕಾಯಿ ಹೂವುಗಳಿಂದ ಕೂಡಿರುವಂತಹ ಬಟ್ಟಲನ್ನು ಹಿಡಿದಿದ್ದಾಳೆ. ಬಹುಶಃ ದೇವಸ್ಥಾನಕ್ಕೆ ಹೋಗಿ ಬಂದದ್ದಾಗಿರ್ಬೇಕು. ಆ ದಿವಸ ನೋಡಿದಾಗ ಇಷ್ಟು ಚಂದಾಗಿ ಕಾಣ್ಲಿಲ್ಲಲ್ಲ ಇವಳು. ಹಾ, ಕಾರಣ ಉಂಟು. ಆ ದಿವಸ ವ್ಯವಸ್ಥಿತವಾಗಿರ್ಲಿಲ್ವಾಗಿತ್ತು. ಈ ಹೊತ್ತು ನಮ್ಮ ಆಶ್ರಯದಲ್ಲಿಯೇ ಇರುವಂತಹ ಇವಳು ಅಂಗಕ್ಕೆ ಒಪ್ಪುವ ಆಭರಣ, ಅಷ್ಟಷ್ಟು ಒಳ್ಳೆಯ ಬಟ್ಟೆ, ಹಾಗೆ ವ್ಯವಸ್ಥಿತವಾಗಿ ಇದ್ದದ್ದರಿಂದ ನೋಡುವುದಕ್ಕೆ ಬಹಳ ಚಂದಾಗಿ ಕಾಣಿಸ್ತಾಳೆ. ಏನಿದ್ರು ಇವಳನ್ನ ಮಾತನಾಡಿಸಿ ನಮಗೆ ಅನುಕೂಲ ಆಗ್ತಾಳೋ ಅಂತ ನೋಡುವುದು ಒಳ್ಳೆಯದು. ನಮ್ಮ ಜೀವನದಲ್ಲಿ ಅನುಭವಕ್ಕೆ ಅಂತ ಇದು ಒಂದು ಪ್ರಕರಣ ಇರ್ಲಿ, ನೋಡುವ, ವಿಚಾರಿಸ್ತೇನೆ.
ಓ ಸುಂದರಿ, ನಿಲ್ಲಲೆ ಸರಸಿಯ ಮುಖಿ ನಿಲ್ಲಲೆ ಸರಸಿಯ ಮುಖಿ ನೀನು ಎನ್ನ ಸೊಲ್ಲಲೋಲಿ ಬೋದಿಗ ಬೇಳೆನು ಎಲ್ಲ ಸೊಲ್ಲಲೋಲಿ ಬೋದಿಗ ಬೇಳೆ ಪುಲ್ಲ ಶರಗೇನ ಸೋತ ಪುಲ್ಲ ಶರಗೇನ ಸೋತ ಜೀವನಿಲ್ಲದು ಜೀವನಿಲ್ಲದು ಬಾರೆ ಬಾ ಜೀವನಿಲ್ಲದು ಬಳಿಗೆ ಬಾರೆಂದ ಪುಲ್ಲ ಶರಗೆ ಈಗ ಸೋತೆನು ಜೀವನಿಲ್ಲದು 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 ಬಳಿಗೆ ಬಾರೆಂದ ಶ್ರೀ, ನಿನಗೆ ನನ್ನ ಪರಿಚಯದ ನೆನಪುಂಟೋ ಇಲ್ವೋ ನನಗೆ ಗೊತ್ತಿಲ್ಲ. ನನಗೆ ಮಾತ್ರ ನಿನ್ನ ಸ್ಪಷ್ಟವಾದ ನೆನಪುಂಟು. ಆ ದಿವಸ ಸಿಕ್ಕಿದವಳು ನೀನು, ಹೆಸರನ್ನ ಬರೆದು ತೋರಿಸಿದವಳು. ಈ ದಿವಸ ನಿನ್ನನ್ನು ನೋಡಿದಂತಹ ನಾನು ಮರುಳಾಗಿದ್ದೇನೆ. ಮನ್ಮಥನ ಬಾಣದ ಹತಿಗೆ ಒಳಗಾಗಿದ್ದೇನೆ. ಅದರ ಉಪಶಮನ ಆಗಬೇಕು ಅಂತಾದ್ರೂ ಒಂದು ಸಾರಿ ನಿನ್ನ ದೇಹದ ಸುಖವನ್ನು ಅನುಭವಿಸಲೇಬೇಕು. ಬಾ, ಹೀಗೆ ಬಾ, ಒಂದು ಮನಸ್ಸು ಮಾಡು, ಬಾ. ಇಲ್ಲಪ್ಪ, ಇಲ್ಲ, ಯಾರನ್ನೂ ಕೇಳುವುದಿಲ್ಲ. ಹೇಗಿದ್ರು ಏಕಾಂಗಿ ಆಗಿದ್ದೀಯಾ, ಮಾತಾಡ್ಲಿಕ್ಕೂ ಬರುವುದಿಲ್ಲ. ನನ್ನ ಯೋಗ ಅಂತ ತಿಳಿತೇನೆ, ಮೈ ಮೇಲೆ ಕೈ ಹಾಕ್ತೇನೆ, ಕೇಳುವವರು ಯಾರು? ಬಾ ಬಾ, ಕಾವಾಡಿ, ಕಾವಾಡಿ. ಏನಾಯ್ತು? ನಾನು ನಿಲ್ತೇನೆ, ಪ್ರಕರಣ ಬೇಕಾದ್ರೆ ನಿಲ್ಲಿಸುವ. ಸತ್ಯ ಏನು? ಈಗ ನಾನಾಡಿದ ಮಾತಿಗೆ ಪ್ರಕರಣ ಬಂದು ನಿಂತಿದೆ ನೋಡು. ಯಾವುದು? ಆ ದಿವಸ ನಾನು ಹೇಳಿರುವಂತಹ ಎಲ್ಲಾ ವಿಷಯಗಳು ಸತ್ಯ ಎನ್ನುವುದಕ್ಕೆ ಒಂದು ಸಾಕ್ಷಿ ಒದಗುತ್ತಾ ಇದೆ. ಇವಳು ಮಾತು ಬರುವುದಿಲ್ಲ ಅಂತ ಬರೆದು ತೋರಿಸಿದವಳಲ್ವ ಶ್ರೀ ಎನ್ನುವುದಾಗಿ. ಹೌದು. ಈ ದಿವಸ ಕಾಪಾಡಿ ಮಾನ ಹೋಗ್ತದೆ, ರಕ್ಷಿಸಿ ಎನ್ನುವುದಾಗಿ ಬೊಬ್ಬೆ ಹೊಡೆಯುವುದರಿಂದ ಅದಲ್ಲ, ತನಗೆ ಮಾತು ಬರುತ್ತದೆ ಎನ್ನುವುದನ್ನು ಪ್ರಕಟಿಸಿದ್ದಾಳೆ. ಮಾತು ಬಾರದೇ ಇದ್ದವಳಿಗೆ ಮಾತೊಂದು ಬಂದಿದೆ, ಇನ್ನು ಎಷ್ಟು ಮನೆ ಹಾಳಾಗ್ಲಿಕ್ಕೆ ಉಂಟು ಅಂತ ನೋಡ್ಬೇಕು. ನಜನಾರಿ ಹೃದಯ ಸ್ಥಿತಂ ನಜನಾರಿ ಹೃದಯ ಸ್ಥಿತಂ ಕಂಬನಿ ಸೂರಿಸಿ ನಂಬಿಕೆ ನಟಿಸಿ ಕಂಬನಿ ಸೂರಿಸಿ ನಂಬಿಕೆ ನಟಿಸಿ ಗೈವಳು ಪುರುಷನ ಮನವನು ಘಾಸಿ ಗೈವಳು ಪುರುಷನ ಮನವನು ಘಾಸಿ ಹೆಣ್ಣುಗಳನ್ನು ನಂಬದಿರು ಬಣ್ಣನೆ ಮಾತ ಕೇಳದಿರು ಹೆಣ್ಣುಗಳನ್ನು ನಂಬದಿರು ಬಣ್ಣನೆ ಮಾತ ಕೇಳದಿರು ಈ ಜೀವನವು ಜೋಕಾಲಿ ಆ ವಿಧಿ ಹಾಡುವ ಲಾಲಿ ಈ ಜೀವನವು ಜೋಕಾಲಿ ಆ ವಿಧಿ ಹಾಡುವ ಲಾಲಿ ಲಾಲಿ ಲಾಲಿ. ಸತ್ಯ, ಆ ದಿವಸ ಹೇಳಿದೆಯಲ್ಲ ಬಹಳ ಉದ್ದುದ್ದದ ಭಾಷಣದ ರೂಪದಲ್ಲಿ ಮಾತುಗಳನ್ನ.
ಯಾವುದು ನಡೆಯುವುದಿಲ್ವೋ. ಈ ಹೆಣ್ಣುಗಳು ಅಂದ್ರೆ ಹಾಗೆ, ಮೋಸಗಾರಿಣಿಯರು ಎನ್ನುವುದಕ್ಕೆ ಒಳ್ಳೆಯ ಉದಾಹರಣೆ ಅಂದ್ರೆ ಹೆಣ್ಣುಗಳು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ್ವ. ನೀನು ತತ್ರ ದೇವತ ಅಲ್ಲ, ಪತ್ರ ದೇವತ ಆಗಿರುವುದೇ ಬಿಟ್ಟರೆ ಕೆಲಸಕ್ಕೆ ಬರುವುದಿಲ್ಲ. ಯಾವಾಗಲೂ ಅಚ್ಚಳಿಯದೆ ನಿಲ್ಲುವುದು ಒಂದೇ ಒಂದು ಮಾತು, ನಂಬದಿರಣ್ಣ ಹರೆಯದ ಹೆಣ್ಣ, ಕ್ಷಣ ಕ್ಷಣಕ್ಕೆ ಬದಲಾಯಿಸುವವಳು ಇವಳ ಬಣ್ಣ. ಇದನ್ನು ನೆನಪಿಟ್ಟುಕೋ. ನನಗೆ ನಿಲ್ಲಲಿಕ್ಕೆ ವ್ಯವಧಾನ ಇಲ್ಲ, ಮಾತಾಡಲಿಕ್ಕೆ, ವಿಷಯ ತಿಳಿಸ್ಲಿಕ್ಕೆ ಮನೋಜನಲ್ಲಿಗೆ ಹೋಗಬೇಕು. ಒಪ್ಪುವುದು ಬಿಡುವುದು ನಿನಗೆ ಬಿಟ್ಟದ್ದು. ಶ್ರೀ, ಅಮರಾವತಿಯಲ್ಲಿ ಸತ್ಯ ತಲೆ ಎತ್ತಿ ತಿರುಗಾಡುತ್ತಿದ್ದವ ನಿನ್ನ ಕಾರಣದಿಂದ ತಲೆ ತಗ್ಗಿಸುವಂತಹ ಸ್ಥಿತಿ ಆಯಿತು. ಆದರೆ ಹೆಮ್ಮಕ್ಕಳ ಕುರಿತು ಒಳ್ಳೆಯ ಭಾವವನ್ನು ತಾಳಿದ ನನ್ನಂಥವನಿಗೆ ನೀನು ಮೋಸ ಮಾಡ್ತೀಯ ಅಂತ ಆದ್ರೆ ಇನ್ನು ಪ್ರಪಂಚದಲ್ಲಿ ಹೆಣ್ಮಕ್ಕಳನ್ನು ನಂಬಬೇಕೆ? ಛೇ, ನಿಲ್ಬೇಡ ನನ್ನ ಮುಂದೆ, ಹೋಗಚ್ಚೆ. ತಂದೆ ತಾಯಿಗಳ ವದನ ಕಂಡಿಲ್ಲ ಮಾತುಳನು ತಂದು ಸಲಹಿದ ನಿನ್ನ ನಿಜದಿ ಮುಂದೋರ್ವ ವೃದ್ಧನ ಮದುವೆ ಗೈಯಲು ನೋಡೆ ಅಂದು ತಪ್ಪಿಸಿ ಬಿಟ್ಟೇನಯ್ಯ. ಸತ್ಯ, ನನ್ನ ಕುರಿತಾಗಿ ತಾವು ಈ ರೀತಿ ತಪ್ಪು ತಿಳಿದುಕೊಳ್ಳಬಾರದು. ನಿಮ್ಮನ್ನು ವಂಚಿಸಬೇಕು, ನಿಮಗೆ ಮೋಸ ಮಾಡಬೇಕು ಎನ್ನುವಂಥ ಉದ್ದೇಶವನ್ನು ಹೊತ್ತು ನಾನು ಆ ರೀತಿ ನಟಿಸಿದ್ದಲ್ಲ. ತಂದೆ ತಾಯಿಗಳನ್ನು ಕಳೆದುಕೊಂಡ ತಬ್ಬಲಿ ನಾನು. ನನ್ನ ಕುರಿತಾಗಿ ಯಾರೂ ಕನಿಕರ ತೋರುವವರಿಲ್ಲ. ನಿಮ್ಮ ಮುಂಭಾಗದಲ್ಲಿ ನಾನು ಮೂಗಳಂತೆ ನಟಿಸಿದ್ದಾದರೆ ನನ್ನ ಕುರಿತಾಗಿ ತಮಗೆ ಅನುಕಂಪ ಮೂಡಬಹುದು, ಮಾತ್ರವಲ್ಲ ಆಶ್ರಯ ಕೊಡುವುದಕ್ಕೂ ಮನ ಮಾಡಬಹುದು ಎಂಬ ನಿರ್ಧಾರಕ್ಕೆ ಬಂದು ಆ ರೀತಿ ನಾನು ವರ್ತಿಸಿದ್ದು. ನನ್ನನ್ನು ಕ್ಷಮಿಸಬೇಕು. ಆದರೆ ಈ ಮೊದಲು ನಾನಿದ್ದದ್ದು ನನ್ನ ಮಾವನ ಆಶ್ರಯದಲ್ಲಿ. ಮಾವ ಅಲ್ಲ, ನನ್ನ ಪಾಲಿನ ಶತ್ರು. ಯಾಕಂದ್ರೆ ಹಣದ ಆಮಿಷಕ್ಕೆ ಬಲಿ ಬಿದ್ದು ಒಬ್ಬ ವೃದ್ಧನಿಗೆ ನನ್ನನ್ನು ಮದುವೆ ಮಾಡಿಕೊಡಬೇಕೆಂಬ ನಿರ್ಧಾರಕ್ಕೆ ಬಂದ. ನನಗೆ ಮಾತ್ರ ಮನಸ್ಸಿರಲಿಲ್ಲ. ಹಾಗಾಗಿ ಅವನ ಕಣ್ಣು ತಪ್ಪಿಸಿ ಎಲ್ಲಿಯಾದರೂ ಬಡಿದುಕೋಣ ಎಂಬ ನಿರ್ಧಾರವನ್ನು ಹೊತ್ತು ಇತ್ತ ಬಂದಾಗ ನೀವು ನನಗೆ ಕಾಣ ಸಿಕ್ಕಿದ್ರಿ. ನನ್ನ ಆಣೆಯಾಗಿಯೂ ಇದರಲ್ಲಿ ಮೋಸ, ಕಪಟ, ವಂಚನೆ ಇಲ್ಲ, ಸತ್ಯ ಇಲ್ಲ. ನನ್ನ ಬದುಕಿಗಾಗಿ ನಾನು ಇಷ್ಟೆಲ್ಲ ಮಾಡಿದ್ದು. ಅರಿಯದಾದೇನು ನಿನ್ನ ಭಾವನೆ ತರುಣಿನಿ ಬೇಸರಿಸದಿರು ಅರು ಮನದಿನ ನುಡಿಗೆ ತಪ್ಪೇನು ಪೊರೆವೆ ನಿನ್ನ ಬೇಸರ ಮಾಡಬೇಡ ಶ್ರೀ. ನೀನೆಲ್ಲಿಯೋ ಮೋಸ ಮಾಡ್ಲಿಕ್ಕೆ ಹೊರಟೆ ಎನ್ನುವ ಕಾರಣಕ್ಕಾಗಿ ನಿನ್ನ ಮನನೊಯ್ಯುವಂತಹ ಮಾತನ್ನಾಡಿದೆ. ಕಣ್ಣಾರೆ ಕಂಡರೂ ಪರಾಂಬರಿಸಬೇಕೆನ್ನುವ ಸತ್ಯ ಈಗ ನನಗರ್ಥವಾಯಿತು. ನೀನು ಮೋಸ ಮಾಡಿದ್ದಲ್ಲ, ನಿನಗಾಗಲಿಕ್ಕಿರುವಂತಹ ಮೋಸದಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದು. ಅದು ಹಾಗೆ ಪ್ರಪಂಚದಲ್ಲಿ ಪರಿಸ್ಥಿತಿಯಿಂದ ಪಾರಾಗುವ ಪ್ರಯತ್ನವನ್ನು ಪ್ರತಿಯೊಬ್ಬನೂ ಮಾಡಲೇಬೇಕು. ಈ ಕ್ಷಣಕ್ಕೆ ನಿನ್ನ ಮೇಲೆ ನನಗೆ ಬೇಸರ ಉಳಿಲಿಲ್ಲ. ಅಂದು ರಕ್ಷಿಸುವಲ್ಲಿ ನಾವು ಮೂವರೊಟ್ಟಾಗಿ ಪ್ರಯತ್ನಿಸಿದರೂ ಸಹ ನಿನ್ನ ಕುರಿತು ವಿಶೇಷವಾದ ಲಕ್ಷ್ಯವನ್ನು ಕೊಟ್ಟವನು ನಾನು. ನನ್ನ ಮಾತಿನಿಂದ ಬೇಸತ್ತುಕೊಳ್ಳದೆ ಇನ್ನೆಲ್ಲಿಗೂ ಹೋಗದೆ ಸತ್ಯನ ಆಶ್ರಿತಳಾಗಿಯೇ ಹಾಲಪ್ಪನ ಮನೆಯಲ್ಲೇ ಕಾಲಕಳೆ. ಮತ್ತೊಂದು ಶ್ರೀ, ನಿನ್ನ ಬದುಕಿಗೆ ಏನಾದ್ರೂ ಅಗತ್ಯ ಅಂತ ಕಾಣಿಸಿದ್ರೆ ನನ್ನಲ್ಲಿ ಕೇಳು, ಬೇರೆ ಯಾರಲ್ಲಿಯೂ ಕೇಳಲಿಕ್ಕೆ ಹೋಗ್ಬೇಡ. ಏನು ಆಸೆ, ಏನಾಗ್ಬೇಕು ನಿನಗೆ? ಒಂದು ಬಯಕೆ ಇದೆ, ಧಾರಾಳ ಬಗ್ಗೆ ಕೇಳು. ಸಂಗೀತದ ಆಸುಗಾನವ ಪಾಡಲು ಲೇಸು ಗಾನವ ನಾನು ಕಲಿತು ಮುಂದಗೆ ಮನ ಕ್ಲೇಶವ ನೀಗುವೆನು. ಓ ಸತ್ಯ, ನನಗೊಂದು ಬಯಕೆ ಇದೆ. ಏನು? ಲಲಿತ ಕಲೆಗಳಲ್ಲಿ ಒಂದಾದದ್ದು ಸಂಗೀತ. ಅದನ್ನು ಕಲಿಯಬೇಕೆನ್ನುವ ಆಸಕ್ತಿ ಅತಿಯಾಗಿದೆ. ಹೇಳಿಕೊಡಬೇಕು, ಮಾತ್ರವಲ್ಲ ಹೇಳಿಕೊಡುವುದಕ್ಕೆ ತಾವು ಅವಕಾಶವನ್ನು ಕಲ್ಪಿಸಿಕೊಡಬೇಕೆಂಬುದಾಗಿ ಕೇಳಿಕೆ. ಈಡೇರಿಸಿಕೊಡ್ತೀರಾ? ಶ್ರೀ, ಮಾತು ಮಾನವನಿಗೆ ವಿಚಾರದ ಭಾಷೆ, ಆಚಾರ ಜೀವನದ ಭಾಷೆ, ಕಲೆ ಅಂತರಂಗದ ಭಾಷೆ. ಪ್ರತಿಯೊಬ್ಬನಲ್ಲಿಯೂ ಸುಪ್ತವಾಗಿ ಕಲೆ ಇರ್ತದೆ. ಹಾಗಂತ ಕಲಾವಿದನಾಗಬೇಕು, ಕಠಿಣವಾದ ಪರಿಶ್ರಮ ಎನ್ನುವುದು ಬೇಕು, ದೈವಾನುಗ್ರಹವೂ ಬೇಕು. ಈ ಲೋಕದಲ್ಲಿ ಸಂಗೀತ ಸಾಹಿತ್ಯಾದಿಗಳ ಕುರಿತು ಯಾರಿಗೆ ಆಸಕ್ತಿ ಇರುವುದಿಲ್ವೋ ಅಂಥವರನ್ನು ಕೋಡುಬಾಲಗಳಿಲ್ಲದ ಪಶುಗಳನ್ನೇ ಹೇಳಬೇಕು. ನೀನು ಸಂಗೀತ ಅಭ್ಯಾಸ ಮಾಡ್ತೀಯಾ? ಹೌದು. ಗಾನ ನಾಟ್ಯಗಳೆಂಬ ಕಲೆಯು ಹೆಣ್ಣಿಗಾಗಿ ಒಲಿದು ಬಂದ ನಿಧಿಯು. ನಾನು ಅವಕಾಶ ಮಾಡಿಕೊಡಬಲ್ಲೆ ಅಷ್ಟೇ. ಪರಿಶ್ರಮದಿಂದ ಪ್ರಸಿದ್ಧ ಗಾಯಕಿಯಾಗಿ ಪ್ರಖ್ಯಾತಿಯನ್ನು ನೀನು ಅಂತಾದ್ರೆ ಬಹುಶಃ ನನ್ನಷ್ಟು ಸಂತೋಷ ಪಡುವವರು ಯಾರೂ ಇರ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ದೊರೆಗಳಲ್ಲಿ ಹೇಳಿ ಒಳ್ಳೆ ಗುರುಗಳ ವಶಕ್ಕೆ ನಿನ್ನನ್ನು ಒಪ್ಪಿಸಿ ಬಿಡ್ತೇನೆ. ಆದೀತು. ಬಾ. ಇತನ ಸಂಗ ಜೀವನದಿ ಚಿಂತಿಸಿ ಸ್ವಾಮಿ, ನನ್ನ ಪರಿಚಯ ಆಯ್ತಾ ನಿಮಗೆ? ನನ್ನ ಹೆಸರು ಸಂಗವ್ವ ಅಂತ. ನನಗೆ ನನ್ನ ಪರಿಚಯ ಇಲ್ಲದವರು ಇಲ್ಲ ಬಿಡಿ.
ನಮ್ಮ ಯಜಮಾನರ ಪರಿಚಯ ಇರಬೇಕು ತಮ್ಗೆ. ಸಾಮಾನ್ಯದವರಲ್ಲ ನೋಡಿ. ಅವ್ರ ಹೆಸರು ಎಮ್ಮೆ ವ್ಯಾಪಾರಿ ನಾಗಪ್ಪ ಅಂತ. ಅಷ್ಟೇ ಅಲ್ಲ ಸ್ವಾಮಿ, ನನಗೊಬ್ಬ ಮುದ್ದು ಮುಕುಂದ ಎಂಬ ಮಗ ಇದ್ದಾನೆ. ಎಷ್ಟೊತ್ತಿ ನೋಡಿದ್ರು ಮನೇಲಿ ಇರುವುದಿಲ್ಲ, ಊರ ಮೇಲೆ ತಿರುಗ್ತಾ ಇರ್ತಾನೆ. ಎಲ್ಲಿದ್ದಾನೋ ಏನೋ. ಮುಕುಂದ, ಮುಕುಂದ, ಓ ಮಗನೇ, ಅಮ್ಮ, ನಿನ್ನನ್ನು ನಾನು ಕರಿತಾ ಇರುವಾಗ ನೀನ್ ಏನ್ ಮಾಡ್ತಾ ಇದ್ದೆ ಮಗ? ದಾರಿಯಲ್ಲಿ ಬರುವಾಗ ಏನೋ ಕೂಗಿದಾಗಾಯ್ತು. ಹಾ, ಮತ್ತೆ ನೋಡುವಾಗ ಕೂಗಿದ್ದಲ್ಲ ನೀವೇ, ಹೌದು ಮಗ. ಹಾಗಾಗಿ ಓಡಿ ಬಂದೆ ಅಮ್ಮ. ಮಗನೇ, ಆ? ನನಗೆ ನಿನ್ನ ನೆನೆಸಿಕೊಂಡ್ರೆ ದುಃಖ ಬರ್ತದೆ ಮಗ. ಯಾಕೆಂದ್ರೆ ನಾನು ಸತ್ತು 3 ವರ್ಷ ಆಯ್ತು ನೋಡಿ, ನಿಮ್ಗೆ ದುಃಖ ಬರ್ದೆ ಏನಾಗ್ತದೆ? ಹಾಗಲ್ಲ ಮಗನೇ, ಆ ನಿನಗೊಂದಿನ್ ಯಾವಾಗ ಬುದ್ಧಿ ಬರ್ತದೋ ಎನ್ನುವ ತಲೆ ಬಿಸಿ ನನಗೆ. ನೀವೇ ಬುದ್ಧಿ ಇಲ್ಲ ಅಂದ್ರೆ ಊರ್ನವ್ರು ಏನ್ ಹೇಳ್ತಾರಮ್ಮ? ಅವರು ಹಾಗೆ ಹೇಳ್ತಾರೆ. ಊರ್ನವ್ರು ಹೇಳೋರ್ ಬಾಯಿಗೆ ಮಣ್ಣು ಬಿದ್ದು ಹೋಗ್ಲಿ ಮಗನೇ. ಆ. ನೋಡು, ಪ್ರಾಯಕ್ಕೆ ಬಂದ ಗಂಡಸಿಗೆ ಮೀಸೆ ಬರುವುದು ಹೇಗೆ ಸಹಜವೋ ಆ. ಹಾಗೆ ಹೆಣ್ಣೆ ಇರಲಿ ಗಂಡೇ ಇರಲಿ ಆ ವಯಸ್ಸಿಗೊಂದು ಬುದ್ಧಿ ಅನ್ನೋದು ಇರಬೇಕು. ಆ. ಈಗ ನಿನ್ನಲ್ಲೇ ಕೇಳ್ತೇನೆ, ಆ. ನಿನಗೇನಾದ್ರೂ ಹೊಣೆಗಾರಿಕೆ ಜವಾಬ್ದಾರಿ ಉಂಟಾ ಹೇಳು? ಅದಿಲ್ಲ. ಮತ್ತೆ ಆ ಬುದ್ಧಿ ಇದ್ರೇನು ಬಿಟ್ರೇನು? ನೋಡು, ನಿನ್ನ ಬಗ್ಗೆ ಎಣಿಸಿಕೊಂಡ್ರೆ ನನಗೆ ದುಃಖ ಬರ್ತದೆ. ಆ. ಯಜಮಾನರು ಎಣಿಸಿಕೊಂಡ್ರು ಸಿಟ್ಟೇ ಬರುವುದು ನನಗೆ. ಯಾಕಮ್ಮ? ನೋಡು, ಊರೆಲ್ಲ ತಿರುಗ್ತಾರೆ, ಎಮ್ಮೆ ವ್ಯಾಪಾರ ಮಾಡ್ತಾರೆ, ಆ. ಮನೆಗೆ ಬಂದು ಎಮ್ಮೆ ಕಟ್ಟಿ ಹೋಗ್ತಾರೆ. ಹ್ಮ್. ಬಂದು ಹಾಲಿಂಡು ಎಮ್ಮೆ ಮೈತಳಿ ವ್ಯಾಪಾರಕ್ಕೆ ಕಳಿಸು ಅಂತ ಹೇಳ್ತಾರೆ. ಹೌದು. ಪ್ರಾಯಕ್ಕೆ ಬಂದ ಮಗ ನೀನಿದ್ದಿ, ಆ. ನಿನಗೇನಾದ್ರೂ ಒಂದು ಬುದ್ಧಿ ಮಾತು ಹೇಳಿದ್ದಾರ ಹೇಳು? ಯಾಕೆ ಹೇಳಲಿಲ್ಲ? ಯಾಕೆ? ಎಷ್ಟೊತ್ತಿಗೂ ಹೇಳಲಿಕ್ಕೆ ನೀವಿದ್ದೀರಲ್ಲ. ಅಂದ್ರೆ ನಾನು ಎಷ್ಟೊತ್ತಿಗೆ ಹೇಳಲಿಕ್ಕಾಗೆ ಇದ್ದವನು ಅಂತ ನೀನು ಹೇಳುವುದಲ್ವೇನಾ? ಯಜಮಾನರಂತೂ ನನ್ನಂತ ಅತ್ಸಾರ ಮಾಡಿದ್ರು, ಅಮ್ಮ, ನೀನು ನನ್ನಂತ ಅತ್ಸಾರ ಮಾಡ್ತಾ ಇದ್ದಿ ಅಲ್ವೇನಾ? ಅಮ್ಮ, ಯಾಕಮ್ಮ ಚೆಸ್ ಅಂತ ಎಳೆಯುವುದು? ನೀವು ಎಷ್ಟೇ ಎಳೆದ್ರು ನೀರು ಬರುವುದಿಲ್ಲ, ಮತ್ತೆ ಎಳೆಯುವುದು ಯಾಕೆ? ಮಗನೇ, ಆ. ನನಗೆ ಸಿಟ್ಟು ಬಂದಾಗಲೆಲ್ಲ ನೀನು ಹೀಗೆ ವಿನೋದ ಮಾಡಿ ಸಮಾಧಾನ ಪಡಿಸ್ತಿ. ಜಗಳ ಮಾಡ್ಕೊಳ್ಲಿಕ್ಕೆ ಆಗ್ತದೆ ಹೇಳಿ? ತಾಯಿ ಮಗ ಅಲ್ವಾ? ತಾಯಿ ಮಗ ಜಗಳ ಮಾಡ್ಕೊಳ್ಬಾರ್ದು ಮಗನೇ. ಆ. ಹೋಗ್ಲಿ, ಅವ್ರು ನಿನ್ನನ್ನು ಮರೆತ್ರೆ ಏನು? ಆ. ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ ಮಗ. ಏನಮ್ಮ? ಮದುವೆಯಾದರೊಮ್ಮೆ ಮರುಳು ದೂರವಪ್ಪುದು, ಮದುವೆಯಾದರೊಮ್ಮೆ ಮರುಳು ದೂರವಪ್ಪುದು, ಮೆಲ್ಲಗೆ. ಸುದತಿಯಿಂದ ಹೊಣೆಗಳೆಲ್ಲ ಪದಿಗೆ ಬಪ್ಪುದು, ಚದುರ ನಿನ್ನ ಅತ್ತೆ ಮಗಳು ಚದುರೆ ಇಬ್ಬಳು, ಮಗನೇ ಚದುರ ನಿನ್ನ ಅತ್ತೆ ಮಗಳು ಚದುರೆ ಇಬ್ಬಳು, ಮುದದಿ ಲಗ್ನ ಕೈಯಲಾಗೆ ಬರಲು ತಪ್ಪಳು, ಮುದದಿ ಕೈಯಲಾಗೆ ಬರಲು ತಾನೇ ತಪ್ಪಳು. ಅಮ್ಮ, ಈ ರೀತಿ ಕುಣಿಬೇಡಿ ಅಂತ ಹೇಳಿಲ್ವಾ? ಮಗನೇ. ಹೀಗಾಗಿ ಊರ್ನವರೆಲ್ಲ ನಿಮಗೆ ದಿಗ್ಗಿಡ ದಿಮ್ಮಿ ಗಂಡು ಬೀರಿ ಅಂತ ಹೇಳುದು. ಸ್ವಲ್ಪ ಸುಮ್ಮನಿರ್ತೀಯ ನೀನು. ಆ. ನಾನು ಕುಣಿತೇನೆ ಎನ್ನುವ ಕಾರಣಕ್ಕಾಗಿ ಅಲ್ಲ. ಆ. ಎಷ್ಟೊತ್ತಿ ನೋಡಿದ್ರು ಬಟ್ಟೆ ಉಟ್ಟುಕೊಂಡು ಶೃಂಗಾರವಾಗಿ ಒಯ್ಯಾರದಲ್ಲಿ ತಿರುಗ್ತೇನೆ ಅಂತ ಅವರಿಗೆಲ್ಲ ಹೊಟ್ಟೆ ಕಚ್ಚಿ ಅಯ್ಯ ಅಮ್ಮ, ಮಗನೇ. ನಿಮ್ಮ ವಯ್ಯಾರ ನೋಡಿ ಅವರಿಗೆ ವೈರಾಗ್ಯ ಬಂದಿದೆ. ಬಂದ್ಕೊಂಡು ಹೋಗ್ಲಿ ಬಿಡು ಮಗ. ಆ. ನಾನು ಹೀಗೆ ಸಂತೋಷದಲ್ಲಿ ಕುಣಿಯುವುದಕ್ಕೂ ಕಾರಣ ಉಂಟು. ಏನಮ್ಮ? ಬಲ್ಲವರು ಹೇಳಿದ ಮಾತೊಂದು ನನಗೆ ನೆನಪಿಗೆ ಬಂತು ನೋಡು. ಏನು? ಬುದ್ಧಿ ಬರದೆ ಮದುವೆ ಆಗುದಿಲ್ಲ, ಮದುವೆ ಆದ ವಿನಃ ಬುದ್ಧಿ ಬರುವುದಿಲ್ಲ ಅಂತ. ಆ. ಹಾಗಾಗಿ ನಿನಗೊಂದು ಮದುವೆ ಮಾಡಿಸಿದ್ರೆ ಆ. ಆ ಬಂದ ಹೆಣ್ಣು ಮಗಳಿಂದ ಆ. ನಿನಗೆಲ್ಲ ಬುದ್ಧಿ ಬರ್ತದೆ, ಹೊಣೆಗಾರಿಕೆ ಗೊತ್ತಾಗ್ತದೆ. ಆ. ಹಾಗಾಗಿ ಆ. ತೀರ್ಮಾನಕ್ಕೆ ಬಂದಿದ್ದೇನೆ ಮಗನೇ. ಆಹಾ. ಅಷ್ಟೇ ಅಲ್ಲ, ಆ. ಹೆಣ್ಣು ಯಾರು ಅಂತ ತೀರ್ಮಾನ ಮಾಡಿದ್ದೇನೆ ಮಗ. ಅಮ್ಮ ಬಾಯ್, ಅದು ಯಾಕಮ್ಮ ಅಷ್ಟಾಗಲ ಬಾಯಿ ಬಿಡುವುದು ನೀವು? ನಿಮ್ಮ ಬಾಯಿಗೂ ಕಿವಿಗೂ ಸಂಬಂಧ ಆಗ್ಲಿಕ್ಕೆ ಇನ್ನೊಂದು ಅರ್ಧ ಅಂಗುಲ ಸಾಕು. ಅರ್ಧ ಅಂಗುಲ ಹೋದ್ರೆ ಬಾಯಿಗೂ ಕಿವಿಗೂ ನೇರ ಸಂಬಂಧ ಆಗ್ತದೆ. ಸಂಬಂಧ ಆಗ್ಲಿ ಹೋಗ್ಲಿ, ಆ. ನಾನು ಹಳತ್ತಾದೆ ಹಾಳಾದ್ಯೋ ಅಂತ. ನಾನು ಹಳತ್ತಾಗಿದ್ದೇನೆ, ಸಂಬಂಧ ಆದ್ರೂ ಆಗ್ಲಿ. ಆ. ಮಗನೇ, ಆ. ಈಗಾಗಲೇ ತೀರ್ಮಾನ ಮಾಡಿದ್ದೇನೆ ಮಗ. ಯಾರಮ್ಮ? ನಿನಗಬ್ಬ ಮಾವ ಇಲ್ವಾ? ನಿಮ್ಮಣ್ಣ ಹಾಲಪ್ಪ. ಅವನ ಮಗಳನ್ನೇ ನಿನಗೆ ತಂದು ಮದುವೆ ಮಾಡುದು ಅಂತ ತೀರ್ಮಾನ ಮಾಡಿದ್ದೇನೆ. ಅವಳು ಸಣ್ಣವಳಿರುವಾಗ ನೋಡಿದ್ದೇನೆ, ದೊಡ್ಡದಾದ ಮೇಲೆ ನೋಡಿದ್ದಿಲ್ಲ ಅಮ್ಮ. ಹೇಗಾಗಿದ್ದಾಳೋ ಏನೋ. ಈಗ ಬೆಳೆದು ಬೆಳೆದು ಆ. ನಿನ್ನಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದಾಳೆ ಮಗ. ಆ. ಹಾಗಾಗಿ ಆ. ನಿನಗೆ ಮನಸ್ಸುಂಟು ಅಂತಾದ್ರೆ ಆ. ಹೋಗೋಣವಾ? ಅಮ್ಮ, ಹುಡುಗಿ ನೋಡ್ದೆ ಹಾಗೆ ನಿರ್ಣಯ ಮಾಡ್ಲಿಕ್ಕಿಲ್ವಲ್ಲ? ಹುಡುಗಿ ನೋಡ್ದೆ ಮದುವೆ ಆಗ್ಬಾರ್ದು. ಹಾಗಿದ್ರು ಹೋಗೋಣ, ನೋಡೋಣ. ಹೇಳು, ಹೋಗುವ. ಹೋ 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 ತಂಗಿ, ಮುಕುಂದ ಮುಕುಂದ, ಬರ್ಬೇಕು ಬರ್ಬೇಕು ಬರ್ಬೇಕು. ನಮಸ್ಕಾರ ಮಾಡ್ಕೊಂಡೆ ಅಣ್ಣ. ತಂಗಿ ಬಹಳ ಓ ಮುಕುಂದ, ಎಷ್ಟು ದೊಡ್ಡದಾಗಿ ಬಿಟ್ಟಿದ್ಯೋ ನೀನು. ಹೌದು ಮಾವ. ಹಾ ತಂಗಿ, ಬಹಳ ಸಮಯದ ನಂತರ ಬಂದಿದ್ಯಾ, ಹೌದಣ್ಣ. ಬಹಳ ಸಂತೋಷ ಆಯ್ತು. ಆದ್ರೂ ವಿಶೇಷ ಮತ್ತೇನಲ್ಲ, ಹ. ಯಾಕೆ ಬಂದೆ ಅಂತ ಗೊತ್ತಾಗ್ಲಿಲ್ಲ ನೋಡು.
ಅಣ್ಣ ಹ? ಮತ್ತೆ ಯಾಕೋ ಅಲ್ಲ ಅಣ್ಣ, ಮತ್ತೆ? ಅಲ್ಲಿ ಕೆಲವೆಲ್ಲ ಮಾತಾಡಿ ಹೋಗುವ ಅಂತ ಬಂದೆ. ಮಾತಾಡೆ. ಅಂದ್ರೆ ಹ. ಮೊದಲೇ ಆಡಿದ ಮಾತು ಉಂಟಲ್ಲ, ಯಾವುದೇ ಅದು? ನಿನಗೆ ನೆನಪೋಯ್ತು ಅಣ್ಣ? ಯಾವುದೇ? ನಿನಗೆ ಮಗಳು ಹುಟ್ಟಿದ ಮಾರನೇ ದಿನ ಹ. ನಾನು ನೀನು ಹ. ಜಗಲಿಯಲ್ಲಿ ಕುಳಿತು ಹ. ವೀಳ್ಯವನ್ನು ತಿನ್ನುತ್ತಾ ಹ. ನಿನ್ನ ಮಗಳನ್ನು ನನ್ನ ಮಗನಿಗೆ ಕೊಡಬೇಕು ಅಂತ ಹೇಳಿದ ಮಾತು ಅಣ್ಣ. ಓ ಆ ವಿಷಯ. ಅಮ್ಮ, ಓ ಯಾರ ಮರ್ಯಾದೆ ತೆಗಿಬೇಕು ಅಂತ ಮಾಡಿದ್ದೀರಿ? ಏನಾಯ್ತಾ? ಏನಾಯ್ತಾ? ಮೂಹು ಅಲ್ಲ, ನೀವು ಅವರಲ್ಲಿ ಕೇಳುವುದ ಬೇಡುವುದ? ನಾ ನಿಮ್ಮ ಮಗನ ಮಗಳ, ಹಾಗಿದ್ರೆ ಒಂದು ಮರ್ಯಾದೆ ಗೌರವ ಅಂತಿಲ್ವಾ ಕೇಳುವುದ್ರಲ್ಲಿ? ಏನು? ಅಲ್ಲ, ಈಗ ಸಂಬಂಧದ ವಿಷಯವೇ ಆದ್ರೂ ಕೇಳುವ ಶೈಲಿ ಇಲ್ವಾ? ಏನಪ್ಪಾ ಹೇಳು. ನೀವ್ ಯಾರು? ಹುಡುಗನ ತಾಯ್. ಯಾರು ನೀವು? ಹುಡುಗನ ತಾಯ್. ಯಾರು ನೀವು? ಹುಡುಗನ್ ತಾಯ್. ಮಾತಾಡ್ತಾನೆ, ಮಾತು ಅಧಿಕ ಪ್ರಸಂಗಿ. ಅವನದ್ದೇನ ರಗಳೆ? ಅಣ್ಣ ನಿನ್ನೆದುರಿಗೆ ನಾನು ಗೊತ್ತು ಮಾಡಬೇಕು ಅಂತ ಅವ ಹೇಳುವುದು. ನನ್ನೆದ್ರ ಗೊತ್ತು ನಡೀತದೆ, ಕೇಳವನದ್ದು. ನಿನ್ನಲ್ಲ ನಾನು ಗೊತ್ತು ಮಾಡುವವನ. ಹಾ. ಅದಕ್ಕಾಗಿ ಹಾ. ಮತ್ತೆ ಯಾಕಲ್ಲ ಅಣ್ಣ, ಹಾ. ಮುಖನನ್ನು ಕರೆ ತಂದದ್ದು ಹಾ. ರೇವತಿಯನ್ನು ನೋಡಿ ಹೋಗುವ ಅಂತ. ಹೌದಾ? ಮನೇಲಿದ್ದಾಳ? ನೋಡುವ ಶಾಸ್ತ್ರ ಮುಗಿಸ್ತೀರಾ? ಮನೇಲಿ ಇದ್ದಾಳೆ. ಬನ್ನಿ 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 ಬನ್ನಿ, ಕುಳಿತುಕೊಳ್ಳಿ. ಬಹಳ ದೂರದಿಂದ ಬಂದಿದ್ದೀರಿ. ಕುಡಿಲಿಕ್ಕೆ ಇಬ್ಬರಿಗೂ ಹಾಲು ತರಲಾ? ನನಗೆ ಹಾಲು ಬೇಡ, ಹಾಲು ಬೇಡ. ಯಾಕೋ ಮುಕುಂದ? ಇಲ್ಲ, ಹಾಲು ಬೇಡ. ಮೊದಲು ಹಾಲ್ ಅಂದ್ರೆ ಜೀವ ಬಿಡ್ತಿದ್ದೆ ನೀನು. ಒಂದ್ ದಿವಸ ಹಾಲಲ್ಲಿ ಹಲ್ಲಿ ಬಿತ್ತು, ಆವತ್ತಿಂದ ಹಾಲು ಬಿಟ್ಟೇ ಬಿಟ್ಟಿದ್ದೇನೆ ನಾನು. ಓಹೋ, ಹಾಗಾದ್ರೆ ನಿನಗೆ ತಂಪು ಪಾನೀಯ ಕೊಡೋಣ. ಹಾ. ನಿನಗೆ ಹಾಲಿಗೆ ಸಕ್ಕರೆ ಹಾಕಿ ಸಕ್ಕರೆ ಬೇಡ, ಸಕ್ಕರೆ ಬೇಡ, ಸಕ್ಕರೆ ಬೇಡ. ಸಕ್ಕರೆ ಹಾಕಿದ್ರೆ ಮದುವೆ ಆಗುವುದೇ ಇಲ್ಲ. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಯಾರಲ್ಲಿ ಒಂದು ಹಾಲು ತನ್ನಿ ಮತ್ತೆ ತಂಪು ಪಾನೀಯ ತನ್ನಿ. ಬೇಗ ಬೇಗ ಕೊಡಿ ಕೊಡಿ ಕೊಡಿ. ಅಮ್ಮ, ಮಗ ನೋಡಿ ಹಾಲು ನಿನಗೇನೆ ತೆಗೆದುಕೊಳ್ಳಿ. ಯಾಕೆ ಆ ರೀತಿ ನೋಡ್ತೀರಿ? ಮಗನೇ, ನಿನಗೇನಾಯ್ತಾ? ಅಮ್ಮ, ನಿಮ್ಮ ಅಣ್ಣನ ಮಗಳು ಇಷ್ಟು ಚಂದ ಇದ್ದಾಳೆ ಅಂತ ಹೇಳಲೇ ಇಲ್ಲಲ್ಲ ಅಮ್ಮ. ಅಮ್ಮ ಅಮ್ಮ, ನಾನು ಒಪ್ಪಿದ್ದೇನೆ ಅಂತ ಹೇಳಿ. ಸ್ವಲ್ಪ ಸುಮ್ಮನಿರ್ತೀಯ? ಯಾಕಮ್ಮ? ಅವಳು ನಿನ್ನ ಮಾವನ ಮಗಳ ಅಲ್ವಾ? ಮತ್ತೆ ಅವಳು ಕೆಲಸದವಳು. ಏನ ಕೆಲಸದವಳು? ಅಯ್ಯೋ, ನಿಮ್ಮ ಬಾಯಿ ನೋಡುವಾಗಲೇ ಗೊತ್ತಾಯ್ತು ಕೆಲಸದವಳು ಅಂತ. ಆದ್ರೂ ಒಂದಮ್ಮ, ನನಗೆ ಇವಳೇ ಅಡ್ಡಿಲ್ಲ. ಅಲ್ಲ, ನನಗೆ ಇವಳೇ ಅಡ್ಡಿಲ್ಲ. ಮುಕುಂದ, ಸ್ವಲ್ಪ ಸುಮ್ಮನಿರ್ತೀಯ? ಯಾಕೆ? ನಿನ್ನ ಮಾವನ ಮಗಳು ಇನ್ನು ಚಂದ ಇದ್ದಾಳ? ಚಂದ ಇದ್ದಾಳ? ಚಂದ ಇದ್ರಷ್ಟೇ ಮದುವೆ ಆಗುದು ನಾನು. ಇಲ್ಲೇ ಹೋದ್ರೆ ಇವಳನ್ನೇ ಮದುವೆ ಆಗುದು. ಇಲ್ಲದೆ ಹೋದ್ರೆ ಇವಳನ್ನೇ ಮದುವೆ ಆಗಬಹುದು. ಮಗಳನ್ನ ಕರ್ಕೊಂಡು ಬನ್ನಿ, ಮಗಳನ್ನ ಕರ್ಕೊಂಡು ಬನ್ನಿ. ಮುಕುಂದ, ನೋಡ ಅಲ್ಲಿ. ಅಮ್ಮ, ಮುಖ ತೋರಿಸುವುದೇ ಇಲ್ಲ ಅಲ್ಲಮ್ಮ. ನೀ ಸ್ವಲ್ಪ ಗಂಭೀರದಲ್ಲಿ ಕುಳಿತುಕೊಳ್ಳ. ನನಗೆ ಹೆಣ್ಣು ಮಕ್ಕಳಿಗೆ ಹಾಗೆ. ನಾನು ಇಷ್ಟು ಮುಂದೆ ಬರಲಿಲ್ಲ, ಇವಳು ಇಷ್ಟ ಆದ್ರೂ ಮುಂದೆ ಬಂದಿದ್ದಾಳೆ. ತಲೆ ಎತ್ತುದೇ ಇಲ್ಲಮ್ಮ. ತಲೆ ಎತ್ತಾಳೆ. ನೀನ್ ಯಾಕೆ ಕೋತಿ ಕುಂತ ಕುಳಿತುಕೊಳ್ಳೋದು? ಗಂಭೀರ ತಕ. ಅನಿತರಲಿ ರೇವತಿಯು ಮುಖ ಕೆಕ್ಕಿದ ಸೆರಗ ಮರೆ ಮಾಡೆ ತಕೊಂಡೆ. ಆ ಮುಕುಂದ ವನಿತೆಯಳ ಆನರವ ನೋಡಿ ಏ ಮುಕುಂದ, ಮುಕುಂದ, ಏ ಮುಕುಂದ. ಅಪ್ಪ ಅಪ್ಪ, ಅವ್ರು ಓಡಿದ್ಯಾಕೆ? ಹೌದೇನೆ, ನಿನ್ನ ಮಗನಿಗೆ ಏನಾಯ್ತೆ? ಏನಣ್ಣ? ಯಾಕವ ಓಡಿದ್ದು? ಅವನಿಗೆ ಏನಾದ್ರು ಕಚ್ಚಿತ ಅಲ್ಲಿ? ಏನಾದ್ರು ಕಚ್ಚಲಿಕ್ಕೆ ನಿಮ್ಮ ಮನೆ ಜಗಲಿ ಏನಾದ್ರು ಉಂಟಾ? ನಮ್ಮ ಮನೆ ಜಗಲಿಲ್ಲ, ನಿಮ್ಮ ಮನೆಯಿಂದ ಬರುವಾಗ ಏನಾದ್ರು ಇದ್ದದಿದ್ರೆ? ಕಚ್ಚಿದ್ದ ಅಲ್ಲ ಅಣ್ಣ. ನನ್ನ ಮಗ ಈವರೆಗೆ ಯಾವುದೇ ಹೆಣ್ಣು ಮಕ್ಕಳ ಮುಖ ನೋಡಿದವ ಅಲ್ಲ. ಹಾಗಾಗಿ ಅವನಿಗೆ ನಾಚಿಕೆ ಆದದ್ದು. ನಾಚಿಕೆ ಆಗಿದ್ದ? ಏನಂತೆ ಅಪ್ಪ? ಅವನಿಗೆ ನಾಚಿಕೆ ಆಗಿದ್ದಂತೆ. ಚಿಕ್ಕಿ ಅಲ್ಲ, ಚಕ್ಕುಲಿ. ನನ್ನ ಕರ್ಮ. ಏನಪ್ಪ, ಹಾಗಲ್ಲ, ಅದು ಪ್ರಕರಣ ಬೇರೆ. ಏನೇ? ಆ ದಿವಸ ಹೇಳಿದ್ನಲ್ಲ, ಸಂತೆಯಲ್ಲಿ ಅಂಗಿ ತೆಗೆದುಕೊಂಡೆ ಅಂತ, ಇವರದ್ದೇ ಅಪ್ಪ. ಇವನಂಗೆ ಕಳಿಸಿದ್ದ ನೀನು ಸಂತೆಯಲ್ಲಿ, ಮತ್ತು ಓಡದೆ ಮತ್ತೇನು ಮಾಡ್ತಾನೆ ಅವನು? ಹಂಗೆ ತೆಗೆದವ್ ನೀನಾ? ಇರ್ಲಿ, ನೀನೇನ್ ಮಾಡಿದ್ರು ಚಂದವೇ. ಅಣ್ಣ ಹೇಳಿದ್ದಾನ ಪ್ರಕರಣವನ್ನು? ಹೇಳಿದ್ದಾನೆ. ಅಮ್ಮ, ಸ್ನಾನಕ್ಕೆ ಅಂತ ಕೆರೆಗಿಳಿವಾಗ ಅಂಗಿ ಕಳಚಿ ಮೇಲಿಟ್ಟಿದ್ದೆ, ಕೆಂಪು ಮೂತಿ ಮಂಗ ಬಂದು ಕಚ್ಕೊಂಡು ಹೋಯ್ತು ಅಂದ. ಹೋಗ್ಲಿ ಬಿಡು, ಅದಿರ್ಲಿ. ನಿನ್ನ ಮಗನಿಗೆ ಹೋಗಿ ಸಮಾಧಾನ ಹೇಳುವಂತ ಕೆಲಸ ನಿನ್ನದು. ಇಬ್ರು ಪರಸ್ಪರ ಮುಖ ನೋಡ್ಕೊಳ್ಳಿಲ್ಲ ನೋಡು, ಹಾಗಾಗಿ ಹೀಗೆಲ್ಲ ಆಗಿದ್ದು. ಸಣ್ಣದಿರುವಾಗ ನೋಡಿದ್ದಲ್ವಾ? ಬಿಡು, ಸಮಾಧಾನ ಹೇಳ್ಬೇಕು. ರೇವತಿ, ಅತ್ತೆ ಕಾಲಿ ಬೀಳೆ. ಕತ್ತೆ ನಾನು ಅತ್ತೆ ಕಾಲಿ ಬೀಳ ಅಂತ ಹೇಳಿದೆ. ಅತ್ತೆ, ನನ್ಗವ್ರು ಭಾವ ಅಂತ ಗೊತ್ತಿರ್ಲಿಲ್ಲ, ತಿಳಿದು ತಪ್ಪು ಮಾಡಿ ಬಿಟ್ಟೆ. ನೀವ್ ತಿಳಿದಿದ್ರು ತಪ್ಪು ಮಾಡುದಿಲ್ಲಾಗಿತ್ತು. ತಿಳಿ ಅಲ್ವೇ? ಬಾವ ಮುಕುಂದ ಅಂತ ನಿನ್ ಗೊತ್ತಿರ್ಲಿಲ್ಲ, ತಪ್ಪು ಮಾಡಿಬಿಟ್ಟೆ. ನೀನೇನ್ ಮಾಡಿದ್ರೆ ಚಂದ. ನಾನು ನಿನ್ನ ಭಾವನಿಗೆಲ್ಲ ವಿಷಯ ಹೇಳಿ ಅವನನ್ನು ಒಪ್ಪಿಸ್ತೇನೆ. ಏನು ಅತ್ತೆ? ಮತ್ತೆ ಮತ್ತೆ ಭಾವನ ಹತ್ರ ನಾಳೆಗ್ ಸಂತೆಗ್ ಬರ್ಲಿಕ್ಕೆ ಹೇಳಿ ಆದಿತಾ? ಆಯ್ತು, ಕಳಿಸಿ ಕೊಡ್ತೇನೆ. ಸಂತೆಗೆ ಯಾಕೆ ಅಣ್ಣ? ನಾಳೆ ಮದುವೆ ಆಗೋರು ಇರ್ಲಿ, ತಕೋ. ಇರ್ಲಿ ಬಿಡು, ಇರ್ಲಿ ಬಿಡು. ನಾನು ಬರ್ತೇನೆ ಅಣ್ಣ, ನಾನು ಬರ್ತೇನೆ.
ವೇಗವಾಗಿ ಬಂದಿದ್ದೀರಿ, ಹಾಗೆ ಹೋಗ್ತೀರಾ? ಊಟ ಮಾಡಿ ಹೋಗೆ. ರೇವತಿ, ನಿನಗೆ ಬಾವ್ ಅಂತ ಗೊತ್ತಿಲ್ಲದೆ ಏನೋ ತೊಂದರೆ ಆಯ್ತು. ಇರ್ಲಿ ಬಿಡು, ನಾಳೆ ಎಲ್ಲ ಸರಿ ಆಗ್ತದೆ. ಬಾ, ಒಳಗ್ ಹೋಗೋಣ. ಆವನಿದೆ ಶ್ರೀಯೊಂದಿನದಿ ಮನದಿರವನರುವೆನೆಂದು ತಾನೈದೆ ಸತ್ಯ ನಡೆಗೆ ಸತ್ಯ, ಆಗಮನ ನಿಮ್ಮನ್ನು ಕಾಣಬೇಕಿತ್ತು. ನೋಡಿ ಆಯ್ತಲ್ಲ. ಮಾತ್ರವಲ್ಲ, ಒಂದು ವಿಷಯ ತಿಳಿಸಬೇಕಿತ್ತು ತಮ್ಮಲ್ಲಿ. ಅವತ್ತೇ ಹೇಳಿದ್ದೇನೆ ನಿನಗೇನು ಬೇಕಾದ್ರೂ ನನ್ನಲ್ಲಿ ಕೇಳುವಂತ. ಹಾ, ಹೇಳು. ಹೇಳಬಹುದು ತಾನೇ? ಶಿಲೆಯನೊಂದು ಶಿಲ್ಪವಾಗಿ ಗೈದ ವೀರನೇ ಶಿಲೆಯನೊಂದು ಶಿಲ್ಪವಾಗಿ ಗೈದ ವೀರನೇ ಶಿಲೆಯಾನೊಂದು ಶಿಲ್ಪವಾಗಿ ಗೈದ ವೀರನೇ ನೆಲೆಯ ನೀಡು ತಂದು ಎನಗೆ ನೆಲೆಯ ನೀಡು ತಂದು ಬೊರೆದ ಸುಗುಣ ನೀದನೆ ನೆಲೆಯ ನೀಡು ತಂದು ಬೊರೆದ ಸುಗುಣಶೀಲನೆ ಲಲನೆಯನ್ನ ಹೃದಯದಲ್ಲಿ ನೆಲೆಸಿ ನಿಂತಿಹೆ ಲಲನೆಯನ್ನ ಹೃದಯದಲ್ಲಿ ನೆಲೆಸಿ ನಿಂತಿಹೆ ಒಲಿದು ವರಿಸುವ ಆಸೆ ಎನಗೆ ಒಲಿದು ಒಲಿಸುವ ಆಸೆ ಎನಗೆ ಒಲಿದು ಒಲಿಸುವ ಆಸೆ ಎನಗೆ ಮೂಡಿ ನಿಂತಿದೆ ಮನದಿ ಮೂಡಿ ನಿಂತಿದೆ ನೆಲೆಯ ನೀಡು ತಂದು ಬೊರೆದ ಸುಗುಣಶೀಲನೆ ನಿನ್ನ ವರಿಸುವ ಆಸೆಯನಗೆ ಮನದಿ ಮೂಡಿದೆ ಮನದಿ ಮೂಡಿದೆ ಆಸೆ ಮನದಿ ನಿಂತಿದೆ ಶಿಲೆಯಾನೊಂದು ಶಿಲ್ಪವಾಗಿ ಗೈದ ವೀರನೇ ಸತ್ಯ, ಬದುಕಿನಲ್ಲಿ ನಿಮ್ಮನ್ನು ಮರೆಯುವುದಕ್ಕೆ ಸಾಧ್ಯ ಉಂಟೆ? ಮರೆಯುವುದು ಸರಿಯಲ್ಲ. ಯಾಕಂದ್ರೆ ಶಿಲ್ಪಿಯೊಬ್ಬ ಶಿಲೆಯನ್ನು ಕರೆದು ಮೂರ್ತಿಯನ್ನಾಗಿ ಮಾರ್ಪಡಿಸುವಂತೆ ಏನೂ ಅಲ್ಲದೆ ಇರುವಂತ ನನಗೆ ಸಂಗೀತ ಅಭ್ಯಾಸ ಮಾಡುವುದಕ್ಕೂ ತಾವು ಅವಕಾಶವನ್ನು ಕಲ್ಪಿಸಿಕೊಟ್ಟು ಪ್ರಸಿದ್ಧ ಗಾಯಕಿಯನ್ನಾಗಿ ಮಾಡಿದ್ದೀರಿ. ಇದುವರೆಗೆ ನನ್ನ ಅಂತರ್ಯದಲ್ಲಿ ಯಾವುದೇ ಆಸೆ ಹುಟ್ಟಿಕೊಂಡದಿದ್ರು ಹೇಳಿಕೊಂಡ ಮಾತ್ರಕ್ಕೆ ಪೂರೈಸಿಕೊಟ್ಟವರು ತಾವು. ಇಂದೀಗ ಮನದಲ್ಲಿ ಒಂದು ಬಯಕೆ ಮೂಡಿದೆ, ಹೇಳಿಕೊಳ್ಳಬೇಕು ಅಂತ ಬಂದಿದ್ದೇನೆ. ನನ್ನ ಬೇಡಿಕೆಯನ್ನು ತಾವು ದಯವಿಟ್ಟು ಈಡೇರಿಸಿಕೊಡಬೇಕು. ಶ್ರೀ, ನಿನ್ನ ಬೇಡಿಕೆ ನನಗೆ ಎಷ್ಟೇ ಕಷ್ಟವಾದ್ರೂ ಅದನ್ನು ಪೂರೈಸ್ತೇನೆ. ಯಾಕೆ ಏನು ಅಂತ ವಿಚಾರ ಮಾಡುವುದೇ ಬೇಡವೆ? ಆ ವಿಶ್ವಾಸ ನನಗುಂಟು. ಓ ಸತ್ಯ, ಏನು? ಯೌವನದ ಹೊಸ್ತಿಲಲ್ಲಿ ಕಾಲಿಟ್ಟಿದ್ದೇನೆ. ಇಂದಲ್ಲ ನಾಳೆ ನನ್ನ ಬದುಕಿನಲ್ಲಿ ಒಂದು ಮದುವೆ ಎನ್ನುವಂತ ಸಂಸ್ಕಾರ ಆಗಲೇಬೇಕಲ್ಲ. ಆಗುವುದಿದ್ರೆ ನಿಮ್ಮೊಂದಿಗಲ್ಲದೆ ಅನ್ಯರ ಜೊತೆಯಲ್ಲಿ ಅಲ್ಲ, ನನ್ನನ್ನು ಕೈ ಹಿಡಿದು ನನ್ನನ್ನು ಉದ್ಧರಿಸಬೇಕು. ಸತ್ಯ, ನನ್ನನ್ನು ಉದ್ಧರಿಸಬೇಕು. ಶ್ರೀ, ಓ ಏನೇ ಇದು? ಮಿಂಚುಗಣ್ಣ ಚೆಲುವೆ ನಿನ್ನ ಮನವ ನರಿತೆನು ಮಿಂಚುಗಣ್ಣ ಚೆಲುವೆ ನಿನ್ನ ಮನವ ನರಿತೆನು ನಿನ್ನ ಮನವ ನರಿತೆನು ಅಂಚೆ ಗಮನೆ ಲಾಲಿಸು
ಅಂಚೆ ಗಮನೆ ಬೇಳ್ವೆನೀಗ ಎನ್ನ ಮನವನು ಅಂಚೆ ಗಮನೆ ಬೇಳ್ವೆನೀಗ ಎನ್ನ ಮನವನು ನಿನ್ನ ಮನವ ನರಿದೆನು ಒಂಟಿಯಾಗಿ ಬಾಳಲೆನಗೆ ಆಸೆ ಮನದಲ್ಲಿ ಒಂಟಿಯಾಗಿ ಬಾಳಲೆನಗೆ ಆಸೆ ಮನದಲ್ಲಿ ಅಂಟಿಕೊಳ್ಳಲೇಕೆ ಬರಿದೆ ಅಂಟಿಕೊಳ್ಳಲೇಕೆ ಭವಗೆ ಚಿಂತೆಗೆ ಪುದು ಬಾಳಲಿ ಚಿಂತೆ ಬಾಪುದು ನಿನ್ನ ಮನವ ನರಿದೆನು ಎನ್ನ ಮನವ ಕೇಳುವೆನು ಮನವ ಬೇಳ್ವೆನು ನಿನ್ನ ಮನವ ನರಿದೆನು ಒಂಟಿಯಾಗಿ ಬಾಳಲೆನಗೆ ಆಸೆ ಮನದಲ್ಲಿ ಮಿಂಚು ಕಣ್ಣ ಚಂಚಲೆ ನೀನು, ಅಂಚನಡೆಯ ಕೋಮಲೆ ನೀನು. ನಿನ್ನ ಮನದ ಭಾವವನ್ನು ಬಾಯ್ಬಿಟ್ಟು ಹೇಳುವ ಅಗತ್ಯ ಇಲ್ಲವೇ? ಕಣ್ಣ ಕಾಂತಿಯೇ ತಿಳಿಸ್ತದೆ. ಅಂದೊಂದು ದಿನ ಸೂಕ್ಷ್ಮವಾಗಿ ನಿನ್ನ ಕಣ್ಣ ಹೊಳಪನ್ನು ಗಮನಿಸಿ ಭಗವಂತನು ಉತ್ತಮವಾದ ಭವಿಷ್ಯವನ್ನು ನಿನಗೆ ಬರೆದಿದ್ದಾನೆಂದು ತೀರ್ಮಾನಿಸಿಯೇ ನಿನಗೆ ಆಶ್ರಯವನ್ನು ಕೊಟ್ಟೆ. ನಿನ್ನ ಅನಿಸಿಕೆಗಳನ್ನು ಈಡೇರಿಸಿದೆ. ನನ್ನ ಅನಿಸಿಕೆ ಯಾವತ್ತೂ ಸುಳ್ಳಾಗಲಿಲ್ಲ ನೋಡು. ನಿರೀಕ್ಷೆಗೂ ಮೀರಿ ಏರುತ್ತಿರುವವಳು ನೀನು. ನಿನ್ನನ್ನು ಕಂಡು ಸಂತೋಷ ಪಡ್ತಿರುವವ ನೀನು. ಇಷ್ಟು ಎತ್ತರಕ್ಕೆ ಏರಿ ನಿಂತರೂ ಸಹ ಸತ್ಯನಲ್ಲಿ ಎಷ್ಟೊಂದು ಮುಕ್ತವಾದ ಮನಸ್ಥಿತಿಯ ಅಭಿಪ್ರಾಯವನ್ನು ಹೇಳಿಕೊಳ್ತಾ ಇದ್ದೀಯೆ. ಬೇಸರ ಏನೂ ಇಲ್ಲ. ಆದ್ರೆ ಮದುವೆ ವಿಷಯದಲ್ಲಿ ಕೇವಲ ಒಬ್ಬರ ತೀರ್ಮಾನವೇ ಅಂತಿಮ ಏನೂ ಅಲ್ಲಲ್ಲ. ನನ್ನ ತೀರ್ಮಾನವೂ ಆಗ್ಬೇಕಲ್ಲ. ಹೌದು ಶ್ರೀ, ಯಾವ ಕ್ಷಣಕ್ಕೆ ನಿನ್ನನ್ನು ನಾನು ಕಂಡಿದ್ದೇನೋ ಆ ಕ್ಷಣದಿಂದ ನಿನ್ನ ಮೇಲೆ ನನಗೆ ಪ್ರೀತಿ ಉಂಟು. ಹಾಗಂತ ಅದು ಪ್ರೇಮ ಅಲ್ಲ. ನಿನ್ನ ಮೇಲೆ ನನಗೆ ಅನುಕಂಪ ಉಂಟು. ಹಾಗಂತ ಅದು ಅನುರಾಗ ಅಲ್ಲ. ನಿನ್ನ ಭವಿಷ್ಯವನ್ನು ನಾನು ಬಯಸ್ತೇನೆ, ಅದು ಬಹಳ ಸಂಗಾತಿಯಾಗಿ ಅಲ್ಲ. ಶ್ರೀ, ನನ್ನ ಇತಿಮಿತಿ ಏನು ಅಂತ ನನಗೆ ಗೊತ್ತುಂಟೆ. ನಾನು ಈ ದೇಶದಲ್ಲಿ ಸೇನಾಧಿಪತಿಯ ಮಗ. ಭವಿಷ್ಯದಲ್ಲಿ ಏನಾಗ್ತೇನೆ ಹೇಳು? ಸೇನಾಧಿಪತಿಯೇ ಆಗ್ತೇನೆ. ಅಂತಹ ನನಗೆ ನನ್ನ ಪ್ರಾಣದ ಮೇಲೆ ವಿಶ್ವಾಸ ಇಲ್ಲ. ನನಗೆ ಯಾಕೆ ಹೇಳು ಮದುವೆ? ಸತ್ಯ, ಸಾವು ಎನ್ನುವಂಥ ಎರಡಕ್ಷರ ಯಾರನ್ನು ಬಿಟ್ಟದಲ್ವಲ್ಲ, ಅಂದಮೇಲೆ ನೀವ್ಯಾಕೆ ತಲೆ ಕೆಡಿಸಿಕೊಳ್ತೀರಿ? ಉಳಿದವರೆಲ್ಲ ಚಿರಂಜೀವಿಗಳೆನ್ನುವುದು ನನ್ನ ಮಾತಿನ ಅರ್ಥ ಅಲ್ಲ. ನೋಡು, ನಮ್ಮ ದೇಶದಲ್ಲಿ ಯುದ್ಧವೊಂದು ನಿರ್ಮಾಣವಾಯಿತು ಅಂತ ಆದ್ರೆ ಎಷ್ಟು ಹೊತ್ತಿಗೆ ನನ್ನ ಕಣ್ಣು ಕೈಕಾಲುಗಳನ್ನು ಕಳೆದುಕೊಳ್ಬೇಕಾಗ್ತದೋ ನನಗೇ ಗೊತ್ತಿಲ್ಲ. ಅಂಥದ್ರಲ್ಲಿ ಇಷ್ಟು ಎತ್ತರಕ್ಕೆ ಏರಿದಂತಹ ಶ್ರೀ ಯಾವತ್ತು ಬದುಕಿನಲ್ಲಿ ಕಣ್ಣೀರು ಮಿಡಿಯಬಾರದು, ದುಃಖಿಸಕೂಡದು. ಏನೇ ನೀನು ಸೇನಾಧಿಪತಿಯ ಮಗನನ್ನು ಮದುವೆ ಆಗುವುದಾ? ಮತ್ತೆ ಯಾರನ್ನು? ಒಬ್ಬ ಅರಸಕುಮಾರನನ್ನೇ ಮದುವೆ ಆಗಬೇಕಾದಂತಹ ಯೋಗ್ಯತಾ ಸಂಪನ್ನಳು. ಯೋಚನೆ ಮಾಡಬೇಡ, ದೊರೆಗಳಲ್ಲಿ ಹೇಳಿ ಆ ವ್ಯವಸ್ಥೆಯನ್ನು ನಾನೇ ಮಾಡಿಸ್ತೇನೇನು? ಸತ್ಯ, ಒಬ್ಬ ರಾಜಕುಮಾರನನ್ನು ನಾನು ಕೈ ಹಿಡಿಯುವುದಿದ್ರೆ ನಿಮ್ಮಲ್ಲಿಗೆ ಬಂದು ಯಾಕೆ ಹೇಳಿಕೊಳ್ತಾ ಇದ್ದೆ? ಜೀವನದಲ್ಲಿ ನಿಮ್ಮನ್ನಲ್ಲದೆ ಅನ್ಯರನ್ನು ಹೊಂದುವುದಿಲ್ಲ ಎಂಬುದಾಗಿ ನಾನೆಂದೋ ಸಂಕಲ್ಪ ಮಾಡಿಕೊಂಡವಳು. ನನ್ನ ಮನಸ್ಸನ್ನು ನಾನು ಬದಲಾಯಿಸಲಾರೆ. ಶ್ರೀ, ನನ್ನ ನಿರ್ಧಾರವನ್ನು ನಾನು ಬದಲಿಸಲಾರೆ. ಮದುವೆ ಆಗುವವನ ಮನದ ಹೊಂದಿಕೆ ದಯವಿಟ್ಟು ಒತ್ತಾಯ ಮಾಡಬಾರದು. ನನ್ನ ಮನಸ್ಸಿಗೆ ನೀನು ಬೇಸರ ಉಂಟು ಮಾಡಬಾರದು. ಹಾಗಿದ್ರೆ ಕೊನೆಯ ನಿರ್ಧಾರ ನಿಮ್ಮದ್ದು? ಹೌದು, ಕೊನೆಯ ನಿರ್ಧಾರ. ಹೊರಟೆ. ಎಲ್ಲಿ ಗೊತ್ತಾ ನೀವು? ಅಯ್ಯ, ನೀನು ಮುಕುಂದ ಅಲ್ವಾ? ಹೌದಪ್ಪ. ಏ ಪುಣ್ಯಾತ್ಮ, ಇವತ್ತು ನೀನು ಮಾಡಿದ ಉಪಕಾರ ಉಂಟು ನೋಡು, ಯಾವ ಜೀವನದಲ್ಲಿಯೂ ಮರೀಲಿಕ್ಕಿಲ್ವೋ. ನಾನು ಇವತ್ತದು ಉಪದ್ರ ಉಂಟು ನೋಡಿ, ಜೀವಮಾನದಲ್ಲಿ ಮರೆಯುವುದಿಲ್ಲ. ಅಲ್ಲ, ನಿನಗೆ ಅಷ್ಟು ಪದ್ರ ಎಂತದಾಯ್ತು? ಇವರನ್ನು ಹೊರುವ ಬದಲು 3 ಹೆಣ ಸುಲಭದಲ್ಲಿ ಹೊರಬಹುದು, ಅಷ್ಟು ಭಾರ ಇವರು. ಸುಳ್ಳೆಲ್ಲ ಹೇಳಬೇಡ. ಲತಾಂಗಿ ಅವಳು ಭಾರ ಎಂತದ್ದು? ಭಾರ ಉಂಟು ಸ್ವಾಮಿ. ನೀರಿಗೆ ಬಿದ್ದವರೆಲ್ಲ ಭಾರ ಅಂತೆ. ನಾನು ನೀರಿಗೆ ಹಾರಿಕೊಂಡದಲ್ವ, ಹಾಗಾಗಿ. ನೀರಿಗೆ ಬಿದ್ದವರೆಲ್ಲ ಬಾರಲ್ಲ, ಸತ್ತು 4 ದಿವಸ ಹೋಗ್ಬೇಕು, ಅವರಷ್ಟೇ ಬಾರ. ಏ ಮುಕುಂದ, ನೀನು ಈ ಹೊಳೆ ಬುಡಕ್ಕೆ ಯಾಕೆ ಬಂದೆ? ಏನು ಸಂತೆ ತಿರುಗಾಟ ಎಲ್ಲ ಬಿಟ್ಟಿಯಾ ಈಗ? ಆ ವಿಷಯ ಇಲ್ಲ ಯಾಕೆ? ಅಲ್ಲ, ನೆನಪಾಯ್ತು ಹಾಗೆ. ನಾನೊಂದು ತಲೆ ಬಿಸಿ ವಿಚಾರ ಮಾಡ್ತಾ ಬರ್ತಾ ಇದ್ದೆ. ಯಾಕೋ ಹಿಂತಿರುಗಿ ನೋಡ್ತೇನೆ, ಇವರು ಓಡಿ ಬರ್ತಾ ಇದ್ದಾರೆ. ಆವತ್ತು ಹಾಲು ತಂದವರು ಇವರೇ, ಅಂದ್ರೆ ನನ್ನ ಮಾವನ ಮನೆಗೆ ನಾನು ಹೆಣ್ಣು ನೋಡ್ಲಿಕ್ಕೆ ಹೋದಾಗ. ಹಾಗಾಗಿ ಇವರು ಬಂದ್ರಂತೆಲ್ಲ ಲೆಕ್ಕ ಹಾಕಿ ನಾನು ಇವ್ರ ಕೈಗೆ ಸಿಗಬಾರದು ಅಂತ ಓಡ್ಬೇಕು ಅಂತ ಮಾಡಿದ್ದಷ್ಟೇ. ಅಷ್ಟೊತ್ತು ನೋಡ್ತೀನಿ, ನಾನು ನೋಡ್ಲಿಲ್ಲ. ಮುಂದೆ ಓಡ್ತಾ ಇದ್ದಾರೆ ಹೊಳೆ ಬದಿಗೆ. ಯಾಕೆ ಹೊಳೆ ಬದಿಗೆ ಅಲ್ವಾ, ಏನೋ ಅಗತ್ಯದ ಕೆಲಸ ಇರಬೇಕು ಅಂತ ಲೆಕ್ಕ ಹಾಕಿದೆ ನಾನು. ಇವರು ಹೋಗಿ ಹೋಗಿ ಹಾರದ್ದೆ ಅಲ್ವಾ ಕಡೆಗೆ. ಮತ್ತೆ ಹೋಗಿ ನೋಡ್ತೇನೆ, ಒಂದ್ಸಲ ಮೇಲೆ ಹೋಗ್ತಾರೆ, ಕೆಳಗೆ ಬರ್ತಾರೆ. ಏನಿರ್ಬೇಕು, ಬಹುಶಃ ಏನೋ ಬಿದ್ದೋದ್ರೆ ಹೆಕ್ತಾರೆ ಅಂತ ಲೆಕ್ಕ ಹಾಕಿದ್ದು. ಕೊನೆ ಗೊತ್ತಾಯ್ತು, ಇನ್ನು ದಿವಸ ಸಾಯ್ತಾರೆ ಅಂತ. ಹೋಗಿ ನಾನು ಹಾರಿ ಅವ್ರನ್ನ ಎತ್ಕೊಂಡು ಮೇಲೆ ಬಂದದ್ದು ನಾನು.
ಪುಣ್ಯಾತ್ಮ, ಹಾ. ಇವಳು ಹೊಳೆ ಹಾರ್ಲಿಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತಾ? ಏನು? ಅದು ನಮ್ಮದೊಂದು ಪ್ರಕರಣವೇ. ಹಾ. ಅವಳು ನನ್ನನ್ನು ಮದುವೆ ಆಗ್ತೇನೆ ಅಂತ ಹೇಳಿದ್ಲು. ಹಾ. ಆಗುವುದಿಲ್ಲ ಅಂತ ಹೇಳಿ ಬಾಯಿ ಮುಚ್ಚುವಷ್ಟು ಅವಕಾಶ ಕೊಡ್ಲಿಲ್ಲ, ಓಡಿ ಹೋಗಿ ನದಿಗೆ ಹಾರಿದ್ದಾಳೆ. ಹಾ. ಈಗ ವಿಚಾರ ಮಾಡಯ್ಯ, ಹಾ. ಹೆಣ್ಣೊಬ್ಬಳು ಬಂದು ಕೇಳಬಹುದು ನಾನು ನಿನ್ನನ್ನು ಪ್ರೀತಿಸ್ತೇನೆ ಪ್ರೇಮಿಸ್ತೇನೆ ಅಂತ. ಹಾಗಂತ ಗಂಡು ಯೋಚಿಸಬೇಕೋ ಬೇಡವೋ? ಹೌದಪ್ಪ, ಯೋಚನೆ ಮಾಡ್ಲೇಬೇಕು ಅಲ್ವೇ? ಹಾ. ಹಾಗಾಗಿ ನಾನು ಬೇಡ ಅಂತ ಹೇಳಿದ್ದು. ಹಾ. ಈಗ ನೋಡು ಅವಳ ನಿರ್ಧಾರ, ನನ್ನ ಮೇಲೆ ಪ್ರಾಣ ಇಟ್ಕೊಂಡಿದ್ದಾಳೆ. ಏನ್ ಮಾಡ್ಲೋ ನಾನು? ಒಂದೇ ನೀವು ಮದುವೆ ಆಗ್ಬೇಕು, ಹಾ. ಇಲ್ಲ ಅಂತಂದ್ರೆ ಇಬ್ರು ಒಟ್ಟಿಗೆ ಹೊಳೆ ಹಾರೆ. ಏಯ್. ಹಾರುವುದಿದ್ರೆ ಮೊದಲು ನನಗೆ ಹೇಳಿ, ನಾನು ಆಚೆ ಹೋದ್ಮೇಲೆ ನೀವು ಹಾರೆ. ನನಗೆ- ಯಾಕೆಂದ್ರೆ ಒಬ್ಬರನ್ನ ತರ್ಲಿಕ್ಕೆ ಸಾಕಾಗಿದೆ, ಇಬ್ಬರನ್ನ ತರ್ಲಿಕ್ಕೆ ಆಗ್ಲಿಕ್ಕಿಲ್ಲ. ನನಗೆ ಸಾಯುವ ಪ್ರಸಂಗ ಏನು ಬರಲಿಲ್ಲ. ಪ್ರಸಂಗದಲ್ಲಿ ನೀವು ಸಾಯಬಾರದು ಎನ್ನುವುದೇ ನನ್ನ ಆಶಯ. ಎಂಬಲ್ಲಿಗೆ ಅವಳನ್ನು ಮದುವೆ ಆಗ್ಬೇಕಲ್ಲ. ಹೌದು. ಶ್ರೀ, ಯಾವ ಕಾರಣಕ್ಕೂ ನಿನ್ನನ್ನು ಕಳ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತಿಲ್ಲ. ನಿನ್ನನ್ನು ಮದುವೆ ಆಗ್ತೀನಿ. ಯಾವಾಗ ಆಗ್ತೀರಿ? ಮುಹೂರ್ತ ನೋಡ್ಬೇಕು, ದೊರೆಗಳಲ್ಲಿ ಕೇಳಬೇಕು. ಗಡಿಬಿಡಿ ಮಾಡಬೇಡಿ. ಹೌದು. ಮುಕುಂದ, ವಾ. ಒಟ್ಟು ನಿನ್ನ ಆಯುಷ್ಯದಲ್ಲಿ ಮದುವೆ ಇಲ್ವೇ ಅಂತದ್ದು? ನಮ್ದು ಮದುವೆ ಇಲ್ಲ ಒಂದು ಪ್ರಮಾಣದಲ್ಲಿ. ಯಾಕೆಂದ್ರೆ ಅವತ್ತು ನೋಡ್ದವ ಹಾ. ಅಲ್ಲಿಂದ ಓಡಿ ನಾನು ಬಂದದ್ದೇ ಅಲ್ವಾ. ಹಾ. ಯಾಕೆ ಹಾ. ಹೆಣ್ಣನ್ನು ನೋಡ್ದ ಓಡ್ ಬಂದದ್ದು. ಹಾ. ಇದ್ದ ಈ ಅಂಗಿ ಆದ್ರೂ ಇರ್ಲಿ ಅಂತ ಓಡ್ ಬಂದದ್ದು ನಾನು. ಅಂದ್ರೆ ಹೆಣ್ಣು ಬೇರೆ ಯಾರಲ್ಲ, ನಮ್ಮ ಮಾವನ ಮಗಳು. ಹಾ. ಅದಾವತ್ತು ದಾರಿಯಲ್ಲಿ ಸಂತೆಯಲ್ಲಿ ನನ್ನ ಅಂಗಿ ತೆಗೆಲಿಲ್ವಾ ಕಿವುಡಿ, ಹಾ. ಅವಳೆ. ಬಿಡು, ಅವಳನ್ನು ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ದಿದ್ರೆ ಬೇರೆ ಹೆಣ್ಣು ಕೊಡುವವರು ಯಾರು, ಅದು ಪ್ರಶ್ನೆ ಅಲ್ಲ. ಅದು ಬೇಡ, ಯಾ. ಮದುವೆ ಆಗ್ತೇನೆ ನಾನು. ಹಾ. ಶ್ರೀಮಂತ ಮನೆ ತಂದು ಹುಡುಗಿನ ಮದುವೆ ಆಗ್ತೇನೆ. ಹಾ, ಒಬ್ಬಳೆ ಮಗಳಾಗಿರ್ಬೇಕು ಅಂತವಳನ್ನು. ಏನೋ ಅದು. ಹಾ. ಅಣ್ಣ ತಂಗಿ ಅಕ್ಕ ತಂಗಿ ಯಾರು ಇರಬಾರ್ದು. ಹಾ. ಯಾಕೆಂದ್ರೆ ಪಾಲೆಲ್ಲ ನನಗೆ ಸಿಗ್ಬೇಕಲ್ಲ. ಒಳ್ಳೆ- ಅಂತ ಚಂದದ ಹುಡುಗಿ ನೋಡಿ ಮದುವೆ ಆಗ್ತೇನೆ ನಾನು. ಆಗ್ಲಿ, ಒಳ್ಳೆ ಆಸೆ ಇಟ್ಟುಕೊಂಡಿದ್ದಿ. ಹಾ. ನನ್ನ ಕೈಲಾದ ಸಹಾಯವನ್ನು ನಾನು ಮಾಡ್ತೇನೆ. ಹೇಗೆ? ದೊರೆಗಳಲ್ಲಿ ಹೇಳಿ ಹಾ. ಅರಮನೆಯಲ್ಲಿ ಒಳ್ಳೆ ಉದ್ಯೋಗ ಕೊಡಿಸ್ತೇನೆ. ಯಾಕೆ ಗೊತ್ತಾ? ಹಾ. ನನ್ನ ಬಾಳಿನ ಭಾಗ್ಯಶ್ರೀ ಇವಳು. ಹಾ. ಇವಳನ್ನು ನೀನು ಉಳಿಸಿದ ಪುಣ್ಯಾತ್ಮ, ನಿನ್ನನ್ನು ಮರಿಲಿಕ್ಕುಂಟೇನು. ಹೌದಾ? ಹೌದು. ಕೆಲಸ ಕೊಡಿಸ್ತೀರಾ? ಹೌದು. ಕೆಲಸ ಸಿಕ್ಕಿದ್ರೆ ಒಳ್ಳೆ ಶ್ರೀಮಂತರು ಹುಡುಗಿನೂ ನಮ್ಗೆ ಸಿಗಬಹುದಲ್ಲ. ಹಣ ಸಿಗ್ತದೆ, ಹಣದ ಹಿಂದೆ ಎಲ್ಲ ಬರ್ತದೆ. ಆಯ್ತು, ಹಾಗಿದ್ರೆ ನೋಡೇ ಬಿಡು, ಹೋಗೋಣ. ಒಂದು ಕೆಲಸ ಮಾಡು, ಹಾ. ನೀನು ಅರಮನೆಗೆ ಬರುವ ಮೊದಲು ನಿನ್ನ ಅಮ್ಮನಲ್ಲಿ ಒಂದು ಮಾತು ಹೇಳಿ ಬಾ. ಆದೀತು.